திருச்சிற்றம்பலம். ஓம் சிவா திருச்சிற்றம்பலம். அருள் பரம் ஜோதி தனிப்பெரும் கருணை திருச்சிற்றம்பலத்தில் ஆடும் பொன்னம்பல குருவே சரணம் சரணம் சரணம். ತಿರುಚಿಟ್ಟಂಬಲಂ ಗುರುವೆ ಅಂದರೆ ಈಗ ಗುರುವಿಗೆ ಪರಮಸ್ಥಾನ, ಗುರುವೇ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಬರ್ಬರ್ತಾ ಕಾಲದಲ್ಲಿ ಈಗಿನ ಸಿಚುವೇಶನ್ನಲ್ಲಿ ಪೂಜೆಗೆ ಮಹತ್ವ ಕೊಡ್ತಾರೆ. ದೇವರು ಈಗ ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಪೂಜೆ ಮಾಡೋದು, ಅದೊಂದು ಕ್ರಮಬದ್ಧವಾಗಿ ಒಂದು ಪೂಜೆ ಮಾಡೋದು, ಇದಕ್ಕೆಲ್ಲ ಜಾಸ್ತಿ ಮಹತ್ವ ಕೊಡ್ತಾರೆ. ಮತ್ತು ಗುರುವಿಗೆ ಅಷ್ಟು ಮಹತ್ವ ಇಲ್ಲ. ಅಂದರೆ ಪೂಜೆಗೆ ಹೋಲಿಕೆ ಮಾಡಿದರೆ ಅದು ಯಾಕೆ ಚೇಂಜ್ ಆಯಿತು? ಅಂದರೆ ಎಲ್ಲಿಂದ ಅದು ಬದಲಾಯಿತು? ಯಾಕೆ ಬದಲಾಯಿತು? ತಿರುಚಿಟ್ರಂಬಲಂ. ದೇವರೆಂಬ ವಿಚಾರ ಸತ್ಯವಾದ ವಿಚಾರ. ಈ ಪೂಜೆ ಪುನಸ್ಕಾರಗಳೆಲ್ಲವೂ ಅವರವರ ನಂಬಿಕೆಯ ಮೇಲೆ ಅಡಗಿರುವ ವಿಚಾರ. ಅವರವರ ನಂಬಿಕೆ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆಯೋ ಅಷ್ಟರ ಮಟ್ಟಿಗೆ ಯಾವುದೋ ಒಂದು ರೀತಿ ಅವ್ರಿಗೆ ಫಲ ಸಿಗ್ತದೆ. ಯಾವುದೋ ಒಂದು ರೀತಿಯಲ್ಲಿ ಸಿಗ್ತದೆ ಫಲ. ಅದು ಯಾವುದನ್ನಾದ್ರೂ ನಂಬಬೇಕು. ಒಂದು ಕಲ್ಲನ್ನು ನಂಬಿದರೆ ಆ ಕಲ್ಲು ಒಂದು ದಿನ ನಮಗೆ ಒಳ್ಳೆಯದೇ ಮಾಡ್ತದೆ. ಒಂದು ಮರವನ್ನು ನಂಬಿದರೆ ಆ ಮರ ಒಂದು ದಿನ ನಮಗೆ ಒಳ್ಳೆಯದೇ ಮಾಡ್ತದೆ. ಆ ನಂಬಿಕೆ ಎಷ್ಟು ದೃಢವಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಆಗ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ಮನೆಗೆ ಪುರೋಹಿತರನ್ನು ಕರ್ಕೊಂಡು ಬಂದು ಪೂಜೆ ಮಾಡ್ತಾರೆ. ಇನ್ನು ಅವರವರ ಕಷ್ಟಗಳ ಪರಿಹಾರಕ್ಕೆ ಬೇಕಾಗಿ ಜ್ಯೋತಿಷ್ಯರಲ್ಲಿ ಹೋಗಿ ಪ್ರಶ್ನೆಯನ್ನು ಕೇಳ್ತಾರೆ. ಅದರಲ್ಲಿ ಸಾವಿರಾರು ರೀತಿಯ ಪ್ರಶ್ನೆಗಳಿವೆ. ಅಷ್ಟಮಂಗಳ ಪ್ರಶ್ನೆ ಎಂಬ ದೊಡ್ಡ ಪ್ರಶ್ನೆ. ಅಷ್ಟಮಂಗಳ ಪ್ರಶ್ನೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಅಷ್ಟಮಂಗಳ ಪ್ರಶ್ನೆಯಲ್ಲೆಲ್ಲ ಕೇಳಿದರೆ ಎಲ್ಲ ಸರಿಯಾಗ್ತದೆ ಎಂಬ ನಂಬಿಕೆ. ಅದವರ ನಂಬಿಕೆ. ಯಾರ ನಂಬಿಕೆಯನ್ನು ನಾವು ಅದು ಸರಿಯಲ್ಲ ಅಂತ ಹೇಳಬಾರ್ದು. ಯಾರ ನಂಬಿಕೆಗೆ ನಾವು ವಿರುದ್ಧವಾಗಿ ಮಾತನಾಡಬಾರ್ದು. ಅದು ಅವರ ನಂಬಿಕೆ. ಅವರಿಗೆ ಅದರಲ್ಲಿ ಸಂತೋಷ ಉಂಟಾ, ಅವರು ಪೂಜೆ ಮಾಡಲಿ, ದೇವಸ್ಥಾನಕ್ಕೆ ಹೋಗಲಿ. ಪ್ರತಿಯೊಬ್ಬ ಮನುಷ್ಯ ಬದುಕುದು ಯಾಕೆ? ಸಂತೋಷಕ್ಕೆ ಬೇಕಾಗಿ ಬದುಕುದು, ನೆಮ್ಮದಿಗೆ ಬೇಕಾಗಿ ಬದುಕುದು, ಜೀವನ ಮಾಡೋದು. ಒಂದು ಸಂತೋಷ ಇರಬೇಕು, ನೆಮ್ಮದಿ ಇರಬೇಕು. ಇಷ್ಟೇ ಮನುಷ್ಯನ ಜೀವನದೊಂದು ಮೂಲ ಉದ್ದೇಶ. ಯಾವುದರಲ್ಲಿ? ಲೌಕಿಕ ಜೀವನದಲ್ಲಿ, ಸಂಸಾರದಲ್ಲಿ, ಗೃಹಸ್ಥ ಆಶ್ರಮದಲ್ಲಿ. ಅರ್ಥ ಆಯ್ತಲ್ಲ? ಗೃಹಸ್ಥ ಆಶ್ರಮದಲ್ಲಿ ಸಂತೋಷ ಬೇಕು, ನೆಮ್ಮದಿ ಬೇಕು. ಅದು ಸುಖ ಜೀವನ. ಅದು ಸಂಸಾರದಲ್ಲಿ ಆದರೆ ಸುಖ ಜೀವನ. ಅದೇ ಜ್ಞಾನದಲ್ಲಿ ಹಾಗೆ ಆಗುವುದಿಲ್ಲ. ಜ್ಞಾನದ ವಿಚಾರವೇ ಬೇರೆ, ಸಂಸಾರದ ವಿಚಾರವೇ ಬೇರೆ, ಸನ್ಯಾಸತ್ವದ ವಿಚಾರವೇ ಬೇರೆ. ಆಗ ಸಂಸಾರಸ್ಥರಿಗೆ ಬೇರೆ ಆಪ್ಷನ್ ಇಲ್ಲ. ಈ ಸನ್ಯಾಸಿಗಳು ಇದ್ದ ಹಾಗೆ ಸಿಂಗಲ್ ಆಗಿ ಬದುಕಲಿಕ್ಕೆ ಆಗೋದಿಲ್ಲ ಅವರಿಗೆ. ಅವರಿಗೆ ಹೆಂಡತಿದ್ದಾರೆ, ಮಕ್ಕಳಿದ್ದಾರೆ, ಬಂಧು ಬಳಗಿದ್ದಾರೆ, ಎಲ್ಲ ಇದ್ದಾರೆ. ಈ ಸನ್ಯಾಸಿಗಳು ಹಾಗೆ ಅಲ್ಲಲ್ಲ. ಸನ್ಯಾಸಿಗಳು ಸಿಂಗಲ್ ಆಗಿರೋರು. ಸನ್ಯಾಸಿಗಳು ಯಾವತ್ತೂ ಸಿಂಗಲ್ ಆಗಿರ್ತಾರೆ, ಒಬ್ಬಂಟಿಕನಾಗಿರ್ತಾರೆ, ಏಕಾಂಗಿಯಾಗಿರ್ತಾರೆ, ಏಕಾಂತದಲ್ಲಿರ್ತಾರೆ. ಆಗ ಸಂಸಾರಸ್ಥರಿಗೆ ಬೇಕಾಗಿ ಒಂದು ರೀತಿ ನೀತಿಯನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಸಂಸಾರಸ್ಥರಿಗೆ ಬೇಕಾದೊಂದು ರೀತಿ ನೀತಿ. ಆ ರೀತಿ ನೀತಿ ಯಾವುದು ಅಂತ ಹೇಳಿದರೆ, ಈ ಭಗವಂತನನ್ನು ಕಂಡುಕೊಳ್ಳಲಿಕ್ಕೆ 4 ಮಾರ್ಗ ಹೇಳಿದ್ದಾರೆ. 4 ಮಾರ್ಗ ಅಂದರೆ 4 ದಾರಿಯನ್ನು ಹೇಳಿಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? 4 ಮಾರ್ಗ ಅಂದರೆ ಜಂಕ್ಷನ್ ಅಲ್ಲ, 4 ಮಾರ್ಗ ಅಂತ ಹೇಳಿದರೆ ಅರ್ಥ ಆಯ್ತಲ್ಲ? 4 ದಾರಿಗಳನ್ನು ಹೇಳಿಕೊಟ್ಟಿದ್ದಾರೆ ಭಗವಂತನನ್ನು ಪೂಜಿಸುವ ವಿಧಿವಿಧಾನಗಳಿಗೆ. ಅದು ಯಾವುದು ಅಂತೇಳಿದರೆ, ಒಂದು ಭಕ್ತಿ ಮಾರ್ಗ, ಇನ್ನೊಂದು ಕರ್ಮ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ, ಇನ್ನೊಂದು ರಾಜ ಮಾರ್ಗ ಅಂತೇಳಿ 4 ದಾರಿ. ಸಂಸಾರದಲ್ಲಿ ಇರುವವರಿಗೆ ಭಕ್ತಿ ಮಾರ್ಗ ಭಾಳ ಶ್ರೇಷ್ಠ, ಕರ್ಮ ಮಾರ್ಗ ಭಾಳ ಶ್ರೇಷ್ಠ, ಜ್ಞಾನ ಮಾರ್ಗವು ಬಹಳ ಶ್ರೇಷ್ಠವಾದ್ದು. ಆದರೆ ರಾಜಮಾರ್ಗ ಎಂಬ ವಿಚಾರ ಅದು ಬಹಳ ಕಠಿಣವಾದ ವಿಚಾರ. ಅದು ಸಂಸಾರಸ್ಥರಿಂದ ಅದು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ.
ಈ 3 ವಿಚಾರಗಳನ್ನು ಸಂಸಾರಸ್ಥರಿಂದ ಕಂಡುಕೊಳ್ಳಲಿಕ್ಕೆ ಆಗ್ತದೆ. ಅರ್ಥ ಆಗ್ತಾ ಹೇಳೋದು? ಹಾಗೆ ಪೂಜೆ ಪುನಸ್ಕಾರಗಳೆಲ್ಲ ಅವರವರ ನಂಬಿಕೆಗೆ ತಕ್ಕವಾಗಿ ಭಕ್ತಿಗೆ ತಕ್ಕವಾಗಿ ಮಾಡುವಂಥ ವಿಚಾರ ಪೂಜೆ. ಅರ್ಥ ಆಯ್ತಲ್ಲ? ಈ ಪೂಜೆ ಅಂದರೆ ಏನು ಅಂತ ನಾವು ಮುಂಚೆ ಅರ್ಥ ಮಾಡಿಕೊಳ್ಬೇಕು. ಪೂಜೆ ಅಂದರೆ ಏನು ಅಂತೇಳಿ. ಈಗ ಸಂಸಾರಸ್ಥರು ಆದವರಿಗೆ, ಒಂದು ಸಂಸಾರಿಗೆ ಬೆಳಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವವರೆಗೆ ಯಾವುದೋ ಒಂದು ಚಿಂತೆ ಇದ್ದೇ ಇರ್ತದೆ. ಸಾವಿರಾರು ವಿಚಾರಗಳಿರ್ತದೆ. ಮನೆ ವಿಚಾರ ಇರ್ತದೆ, ಹೊರಗಿನ ಮತ್ತು ಅನೇಕ ಬಿಸ್ನೆಸ್ಗಳು, ವ್ಯವಹಾರಗಳು, ಇನ್ನು ಅನೇಕ ಕಮಿಟ್ಮೆಂಟ್ಗಳು ಎಲ್ಲ ಇರ್ತದೆ. ಯಾರಿಗೆ? ಸಂಸಾರದಲ್ಲಿದ್ದವರಿಗೆ ಅಲ್ವಾ? ಪ್ರತಿಯೊಂದು ವಿಚಾರ ಇರ್ತದೆ ಅವರಿಗೆ. ತಿಂಗಳಾಗೂ ಇಷ್ಟು ಸಂಪಾದನೆ ಮಾಡಿ ಆಗಬೇಕು, ಅವರು ಬೇರೆ ದಾರಿ ಇಲ್ಲ. ತಿಂಗಳಾಗುವ ಒಂದಿಷ್ಟು ನಿರ್ದಿಷ್ಟವಾದ ಒಂದು ಮೊತ್ತವನ್ನು ಅವರು ಕಣ್ಣಲ್ಲಿ ನೋಡಲೇಬೇಕು. ಇಷ್ಟು ಸಂಬಳವನ್ನು ಅವರು ಕೈಯಲ್ಲಿ ನೋಡಲೇಬೇಕು. ನೋಡಿದರೆ ಮಾತ್ರ ಸಂಸಾರ ಮುಂದೆ ಹೋಗ್ಬೋದು, ಇಲ್ಲ ಸಂಸಾರ ಮುಂದೆ ಹೋಗ್ಲಿಕ್ಕಿಲ್ಲ. ಎಂಥ ಆಧ್ಯಾತ್ಮಿಕದ ವಿಚಾರ ಮಾತಾಡಿದರೂ ಕೂಡ, ಎಂಥ ಜ್ಞಾನದ ವಿಚಾರ, ತತ್ವದ ವಿಚಾರ ಏನು ಮಾತಾಡಿದರೂ ಕೂಡ ಕೊನೆಗೆ ಬಂದು ನಿಲ್ಲೋದುಂಟಲ್ಲ ಈ ದುಡ್ಡಿನ ಮೇಲೆ, ಈ ಹಣದ ಮೇಲೆ ಬಂದು ನಿಂತಿದೆ ಎಲ್ಲವೂ. ಹಣ ಬೇಕೇ. ಸನ್ಯಾಸಿಯಾಗಿ ಬದುಕುವವರಿಗೂ ಹಣ ಬೇಕು. ಅರ್ಥ ಆಯ್ತಲ್ವ? ಸಂಸಾರದಲ್ಲಿ ಇದ್ದು ಜೀವನ ಮಾಡುವವರಿಗೂ ಕೂಡ ಕೈಯಲ್ಲಿ ಕಾಸು ಬೇಕು. ಅರ್ಥ ಆಗ್ತಾ ಹೇಳೋದು? ಈಗ ವಿಚಾರಗಳು ಮಾತಾಡೋದು ಎಲ್ಲ ವಿಚಾರಗಳು ಬರ್ತದೆ. ಒಂದೆರಡು ವಿಚಾರ ಅಂತ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಮಾತ್ರ ಇದು ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗೋದಿಲ್ಲ ಇದು. ಹೇಗೆ ಅಂತ ಹೇಳಿದರೆ, ಈಗ ಒಬ್ಬರು ಸಾಧು ಇರ್ತಾರೆ, ಒಬ್ಬರು ಸನ್ಯಾಸಿ ಇರ್ತಾರೆ. ಅರ್ಥ ಆಯ್ತಲ್ಲ? ಅವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಸುಮ್ಮನೆ ಕೂತ್ಕೊಂಡು ಓಂ ನಮಃ ಶಿವ ಓಂ ನಮಃ ಶಿವ ಅಂತ ಹೇಳ್ಕೊಂಡಿರ್ತಾರೆ ಅಲ್ವಾ? ವಿಷಯ ಹೇಳೋದು. ಆಗ ಅವರಲ್ಲಿ ಒಬ್ಬರು ಭಕ್ತರು ಹೋಗ್ತಾರೆ. ಆ ಗುರುಗಳನ್ನು ನೋಡಲಿಕ್ಕೆ ಅಂತ ಒಂದು ಭಕ್ತರು ಹೋಗ್ತಾರೆ. ದರ್ಶನ ಮಾಡಿ ಬರಬೇಕು, ಗುರುಗಳ ದರ್ಶನ ಮಾಡಿ ಬರಬೇಕು ಅಂತೇಳಿ ಹೋಗ್ತಾರೆ ಭಕ್ತರು. ಹೋಗೋ ಸಮಯದಲ್ಲಿ ಯಾವ ರೀತಿ ಹೋಗ್ತಾರೆ? ಬರಿಗೈಲಿ ಹೋಗ್ತಾರಾ? ಹೋಗೋದಿಲ್ಲ. ಏನೋ ಒಂದು ಹಣ್ಣು ಹಂಪಲು, ಅವ್ರಿಗೆ ಬೇಕಾದ ಏನೋ ಒಂದು ಆಹಾರವನ್ನು, ಏನೋ ಒಂದು ಅವರಿಗೆ ಬೇಕಾದ ವಿಚಾರವನ್ನು ಒಂದು ಪೂಜ್ಯನೀಯ ಭಾವನೆಯಿಂದ, ಗೌರವದಿಂದ, ಗುರುಗಳು ಎಂಬ ಒಂದು ಸ್ಥಿತಿಯನ್ನು ಅರಿತುಕೊಂಡು ಅವರ ಹತ್ರ ಹೋಗುವಾಗ ಏನೋ ಒಂದು ರೀತಿಯ ಹಣ್ಣು ಹಂಪಲುಗಳನ್ನು, ಪ್ರಸಾದವನ್ನು ತಗೊಂಡು ಹೋಗಿ ಕೊಡ್ತಾರೆ ಗುರುಗಳಿಗೆ ಅಲ್ವಾ? ಗುರುದೇವ ಅದನ್ನು ಸ್ವೀಕಾರ ಮಾಡಿ ಅಂತೇಳಿ, ಪ್ರಸಾದ ಸ್ವೀಕಾರ ಮಾಡಿ ಅಂತೇಳಿ. ಆಗ ಗುರುದೇವರಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಆದರೆ ಅವರ ಭಕ್ತ ದುಡಿಬೇಕಲ್ಲ, ದುಡಿಲೇಬೇಕಲ್ಲ ಅವನು. ಅವ ದುಡಿದು 4 ಕಾಸು ಸಂಪಾದನೆ ಮಾಡಿದರೆ ಮಾತ್ರ ಗುರುದೇವರಿಗೆ ಏನಾದ್ರು ಕೊಡಲಿಕ್ಕೆ ಸಾಧ್ಯ. ಅವನು ಕೂಡ ಸನ್ಯಾಸಿ ಆಗಿಬಿಟ್ರೆ ಅವ ಏನು ಮಾಡ್ತಾನೆ? ಸಂಸಾರ ಬೆಳಲಿಕ್ಕೆ ಆಗ್ತದ? ಗುರುದೇವರು ಹಾಗೆ ಇದ್ದಾರೆ, ನಾನು ಕೂಡ ಹೀಗೆ ಇರುವ ಅಂತೇಳಿ ಅಲ್ವ? ಆಗ ಗುರು ಆದವರು ಯಾವುದೋ ಒಂದು ವಿಚಾರವನ್ನು ಸ್ವೀಕಾರ ಮಾಡ್ತಾರೆ ಭಕ್ತರ ಹತ್ರ. ಅವರ ಕರ್ಮವನ್ನು ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ. ಆಗ ಗುರು ಆದವರಿಗೆ ಒಂದು ಭಕ್ತರ ಹತ್ರ ಕರ್ಮವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ಅವರಿಗೆ ಸಮಾಜಕ್ಕೆ ಸಂಬಂಧಪಟ್ಟ ಜೀವನ ಮಾಡಬೇಕಾಗ್ತದೆ. ಇಲ್ಲಾಂದರೆ ಭಕ್ತರುಗಳಿಲ್ಲ ಅವರಿಗೆ, ಗುರುಗಳಿಗೆ. ಅವರು ಕಾಡಿನಲ್ಲಿ ಏಕಾಂತವಾಗಿರುವವರು, ಓಂ ನಮಃ ಶಿವಾಯ ಅಂತೇಳಿ ಕೂಡ ಏಕಾಂತದಲ್ಲಿರುವವರು. ಅಲ್ಲಿ ಕೂಡ ಹುಡುಕಿಕೊಂಡು ಹೋಗ್ತಾರೆ. ತಮ್ಮ ಕಷ್ಟವನ್ನು ಎಲ್ಲ ಹೇಳಲಿಕ್ಕೆಲ್ಲ ಹೋಗ್ತಾರೆ. ಬಿಡುವುದಿಲ್ಲ, ಎಲ್ಲಿ ಕೂಡ ಬಿಡುವುದಿಲ್ಲ. ಒಂದು ರೀತಿಯಲ್ಲಿ ಶರಣಾಗತಿ ಅಂತ ಆದರೆ ಇನ್ನೊಂದು ರೀತಿಯಲ್ಲಿ ಅದು ಉಪದ್ರ ಗುರುದೇವರಿಗೆ. ಭಕ್ತರುಗಳ ಕಷ್ಟವನ್ನು ಕೇಳಿ ಕಷ್ಟಪಡೋದು ಅದು ಅವನ ನಿಜವಾದ ಸ್ಥಿತಿ. ಅದು ಗುರುದೇವರಿಗೆ ಅರ್ಥ ಆಗ್ತದೆ. ಅವನ ಸ್ಥಿತಿ ಹೀಗೆ ಇರೋದು, ಇವನು ಹೀಗೆ ಆಗೋದು, ಇವನು ಹೀಗೇ ಬೆಳೆಯೋದು ಇವನು ಅಂತೇಳಿ. ಆದರೆ ಅವನ ಕೋರಿಕೆ ಬೇರೆ ಇರ್ತದೆ, ನಾನು ಹಾಗೆ ಆಗಬಾರ್ದು. ಅದು ಪ್ರಕೃತಿಗೆ ವಿರುದ್ಧವಾಯಿತು. ಭಗವಂತ ಏನು ಕೊಟ್ಟು ಕಳಿಸಿದ್ದಾನೆ ಅದೇ ಸತ್ಯ. ಯಾರಾದರೂ ಸರಿ, ನಾನಾದರೂ ಸರಿ, ನೀವಾದರೂ ಸರಿ, ಇನ್ನಿಲ್ಲಿದ್ದವರು ಎಲ್ಲರಾದರೂ ಸರಿ, ಭಗವಂತ ನಮಗೆಲ್ಲರಿಗೂ ಬರುವಾಗಲೇ ಕೊಟ್ಟಿದ್ದಾನೆ. ಅದನ್ನು ನಾವು ಸ್ವೀಕರಿಸಬೇಕು. ಇವತ್ತು ಗಂಜಿ ಸಿಕ್ಬೋದು, ನಾಳೆ ಮೃಷ್ಟಾನ್ನ ಭೋಜನ ಸಿಕ್ಬೋದು, ನಾಡ್ದು ಊಟವೇ ಸಿಕ್ಕಲಿಕ್ಕಿಲ್ಲ ಅಲ್ವ? ಅನೇಕ ವಿಚಾರಗಳ ಜೀವನದಲ್ಲಿ ನಡೀತದೆ. ಅದೆಲ್ಲವೂ ಭಗವಂತನ ಇಚ್ಛೆ. ಭಗವಂತ ಹೇಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅದೇ ರೀತಿ ನಮ್ಮ ಜೀವನದ ಪ್ರಯಾಣ ಇರಬೇಕು ಹೊರತು ನಾನು ಆಲೋಚನೆ ಮಾಡಿ ನಾನು ಹೀಗೆ ಆಗಬೇಕು ಅಂತೇಳಿ ಅಹಂಕಾರ, ದುರಂಕಾರದ ಜೀವನ ಆಗಬಾರ್ದು. ದುರಂಕಾರದ ಜೀವನ ಆಗಬಾರ್ದು. ದುರಂಕಾರದ ಜೀವನ ಆದರೆ ಮನುಷ್ಯನ ಏಳಿಗೆ ಆಗುವುದಿಲ್ಲ, ಈ ಪ್ರಪಂಚದ ಏಳಿಗೆ ಆಗುವುದಿಲ್ಲ. ಮನುಷ್ಯನ ಅವನತಿ ಉಂಟಾಗ್ತದೆ. ಮನುಷ್ಯ ಅವನತಿ ಹೊಂದಿದ ಪಕ್ಷದಲ್ಲಿ ಪ್ರಪಂಚ ಕೂಡ ಅವನತಿ ಹೊಂದುತ್ತದೆ. ಈ ಪ್ರಪಂಚ ಯಾವಾಗ ಅವನತಿ ಹೊಂದುತ್ತದೆ ಅಂತ ಹೇಳಿದರೆ, ಮನುಷ್ಯರ ಸಂಖ್ಯೆ ಈ ಪ್ರಪಂಚದಲ್ಲಿ ಕಮ್ಮಿ ಆಗ್ತಾ ಬರುವ ಸಮಯದಲ್ಲಿ, ಅರ್ಥ ಆಗ್ತಲ್ವ? ಈ ಪ್ರಪಂಚ
ಯಾವಾಗ ಅವನತಿ ಹೊಂದುತ್ತದೆ ಅಂತ ಹೇಳಿದರೆ, ಈಗ ಹೇಳ್ತಾರೆ ಪ್ರಳಯ ಆಗ್ತದೆ, ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಅದು ಯಾವಾಗ ಆಗ್ತದೆ? ಈ ಭೂಲೋಕದಲ್ಲಿ ಮನುಷ್ಯರೇ ಇರಬಾರ್ದು, ಆಗ ಭೂಲೋಕ ಬೆಳೆಯುವುದಿಲ್ಲ. ಈ ಭೂಲೋಕಕ್ಕೆ ಮುಖ್ಯ ಮನುಷ್ಯ. ಆದ ಕಾರಣ ಮನುಷ್ಯ ರೂಪವನ್ನು ಕೊಟ್ಟರು. ಯಾರು? ದೇವರು, ಭಗವಂತ ಮನುಷ್ಯ ರೂಪವನ್ನು ಸೃಷ್ಟಿ ಮಾಡಿದರು. ಕಾರಣ ಏನು? ಭೂಲೋಕದಲ್ಲಿ ಈ ಮನುಷ್ಯರಿಂದಲೇ ಏಳಿಗೆ. ಮನುಷ್ಯರೇ ಅರ್ಥ ಮಾಡಿಕೊಳ್ಬೇಕೆಲ್ಲ ವಿಚಾರವನ್ನು. ಅವರ ಅರ್ಥ ಮಾಡಿಕೊಂಡು ಅವರೇ ಬೆಳೆಸಬೇಕು, ಅವರೇ ಒಂದು ಸುಂದರವಾದ ಜಗತ್ತನ್ನು ನಿರ್ಮಿಸಬೇಕು, ಅವರಿಂದಲೇ ಎಲ್ಲ ಕೆಲಸವನ್ನು ಮಾಡಿಸಬೇಕು ಎಂಬ ವಿಚಾರವನ್ನೆಲ್ಲ ಭಗವಂತ ಎಲ್ಲ ರೆಡಿ ಮಾಡಿ ಒಂದು ರೂಪವನ್ನು ಕರುಣಿಸಿದ ನಮಗೆ, ಒಂದು ಮನುಷ್ಯ ರೂಪವನ್ನು. ಈ ರೂಪ ಭಾಳ ಶ್ರೇಷ್ಠವಾದ ರೂಪ, ಮನುಷ್ಯ ರೂಪ. ಈ ಮನುಷ್ಯ ಜನ್ಮ ಎಂಬುದುಂಟಲ್ಲ, ಭಾಳ ಶ್ರೇಷ್ಠ. ಇದು ಈ ಜನ್ಮದಲ್ಲಿ ನಾವು ನಮ್ಮ ಜನ್ಮವನ್ನು ಅರ್ಥ ಮಾಡಿಕೊಳ್ಳದೆ ಯಾವುದ್ಯಾವುದೋ ರೀತಿಯಲ್ಲಿ ನಾವು ಜೀವನ ಮಾಡಿಕೊಂಡು ಹೋದರೆ ಮುಂದಿನ ಜನ್ಮ ಅಂದರೆ ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ ಮುಂದಿನ ಜನ್ಮ. ಅರ್ಥ ಆಯ್ತಲ್ವಾ? ಆಗ ಗುರು ಯಾಕೆ ಬೇಕು ಜೀವನದಲ್ಲಿ? ಇದೆಲ್ಲ ವಿಚಾರಗಳು ಯಾಕೆ ಬಂದದ್ದು? ಪೂಜೆಯ ವಿಚಾರದಲ್ಲಿ ಬಂದದ್ದು ಅಲ್ವಾ? ಈ ಪೂಜೆ ಎಂಬ ವಿಚಾರ ಏನು ಅಂತ ಹೇಳಿದರೆ, ಈ ಪೂಜೆ ಎಂಬ ವಿಚಾರವನ್ನು ಹೇಳಿಕೊಟ್ಟವ್ರು ಯಾರು? ಒಂದು ಗುರುಗಳ ಹೇಳಿಕೊಟ್ಟಿರ್ಬೇಕು, ಒಂದು ಗುರುಗಳು ಹೇಳಿಕೊಟ್ಟಿರ್ಬೇಕು. ಹೊರತು ತನ್ನಿಂದ ತಾನಾಗಿ ಅರ್ಥ ಆಗಿರಲಿಕ್ಕಿಲ್ಲ ನಾವು ಈ ರೀತಿ ಪೂಜೆ ಮಾಡಬೇಕು ಅಂತೇಳಿ. ಖಂಡಿತವಾಗಿ ಅರ್ಥ ಆಗಿರಲಿಕ್ಕಿಲ್ಲ. ಯಾರೋ ಒಬ್ಬ ಜ್ಞಾನಿ, ಮಹಾಜ್ಞಾನಿ, ಬುದ್ಧಿ ಇಲ್ಲದ ಕಾಲದಲ್ಲಿ ಒಬ್ಬ ಬುದ್ಧಿವಂತ ಸೃಷ್ಟಿಯಾದ. ಆ ಸೃಷ್ಟಿಯಾದ ಸಮಯದಲ್ಲಿ ಅವನು ಈ ಪ್ರಪಂಚದ ಒಳಿತಿಗಾಗಿ ಹಲವಾರು ವಿಚಾರಗಳನ್ನು ದಾರಿ ಎರೆದ. ಅವನಲ್ಲಿದ್ದ ವಿಷಯವನ್ನೆಲ್ಲ ಪ್ರಪಂಚದ ಒಳಿತಿಗೆ ಬೇಕಾಗಿ ತ್ಯಾಗ ಮಾಡಿದ, ಎಲ್ಲವನ್ನು ಕೊಟ್ಟು ಬಿಟ್ಟ, ಪ್ರಪಂಚ ಚೆನ್ನಾಗಿರಲಿ ಅಂತೇಳಿ. ಅವನೇ ಪರಬ್ರಹ್ಮ ಋಷಿ ಅಂತ ಹೇಳಿದವನನ್ನು. ಅರ್ಥ ಆಯ್ತಲ್ವ? ಆ ಪರಬ್ರಹ್ಮ ಋಷಿಯ ರೂಪವನ್ನು ಯಾರು ಕೂಡ ನೋಡಲಿಲ್ಲ ಇವತ್ತಿನವರೆಗೆ. ಆ ಪರಬ್ರಹ್ಮ ಋಷಿ ಯಾವ ರೀತಿ ಇರ್ತಾರೆ ಅಂತೇಳಿ ಎಲ್ಲರೂ ಹೇಳ್ತಾರೆ, ಪರಬ್ರಹ್ಮ ಹಾಗೆಲ್ಲ ಹೇಳ್ತಾರೆ. ಆ ನಿಜವಾದ ಪರಬ್ರಹ್ಮ ಋಷಿಯ ರೂಪವನ್ನು ನೋಡಿದವರು ಯಾರೂ ಇಲ್ಲ. ಅದು ನೋಡಲಿಕ್ಕೆ ಆಗೋದಿಲ್ಲ, ಅದನ್ನು ಅನುಭವಿಸಲಿಕ್ಕೆ ಮಾತ್ರ ಆಗೋದು. ಅರ್ಥ ಆಯ್ತಲ್ಲ? ನಮ್ಮ ಜೀವನದಲ್ಲಿ ಅದನ್ನು ಅನುಭವಿಸಲಿಕ್ಕೆ ಮಾತ್ರ ಆಗೋದು. ಆಗ ಅಂಥ ಋಷಿಮುನಿಗಳು ಹೇಳಿಕೊಟ್ಟಂಥ ವಿಚಾರ, ಪೂಜೆ ಪುರಸ್ಕಾರಗಳು, ಆಚಾರ ವಿಚಾರ, ನಾಗರಿಕತೆ, ಸಂಪ್ರದಾಯ, ಇದನ್ನೆಲ್ಲ ಉಂಟು. ಮನುಷ್ಯರ ಜೀವನಕ್ಕೆ ಬೇಕಾದ್ದೆಲ್ಲ ಮನುಷ್ಯರ ಒಳಿತಿಗಾಗಿ ಹೇಳಿಕೊಟ್ಟಿದ್ದಾರೆ ನಮ್ಮ ಗುರುಗಳು. ಆಗ ಪೂಜೆ ಎಲ್ಲಿಂದ ಬಂತು? ಗುರುಗಳಿಂದ ಬಂತು ಪೂಜೆ. ಗುರುಗಳಿರುವ ಕಾರಣ ಈ ಪೂಜೆ ಪುನಸ್ಕಾರ ಎಲ್ಲ ವಿಚಾರಗಳು ಬಂತು. ಪೂಜೆ ಅಂದರೆ ಏನು? ಪೂಜೆ ಅಂತೇಳಿದರೆ ನಮ್ಮ ಹೋದ ಜನ್ಮವನ್ನು ತಿಳಿದುಕೊಳ್ಳುವುದು, ಈ ಜನ್ಮವನ್ನು ಅರಿತುಕೊಳ್ಳುವುದು, ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡುವುದು. ಇದು ನಿಜವಾದ ಪೂಜೆ. ಮತ್ತು ಇಲ್ಲಿ ಕರ್ಪೂರ ಉರಿಸಿ, ಗಂಟೆ ಹೊಡೆದು ಟೈನ್ 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 ಅಂತ ಶಂಖ ಊದಿ ಡಿಂಡಿ ಡಿಂಡಿ ಅಂತೆಲ್ಲ ಗಂಟೆ ಎಲ್ಲ ಹೊಡೆದು ಚಂಡೆ ಎಲ್ಲ ಹೊಡೆದು ಮಾಡೋದು, ಇದು ಪೂಜೆ ಅಲ್ಲ. ಇದು ಪೂಜೆ ಅಲ್ಲವೇ ಅಲ್ಲ. ಆ ಪೂಜೆ ಎಂಬ ವಿಷಯದಲ್ಲಿ ಸಂತೋಷ ಸಿಗಬೇಕು. ಅರ್ಥ ಆಯ್ತಲ್ಲ? ಆ ಪೂಜೆ ಎಂಬ ವಿಷಯದಲ್ಲಿ ಸಂತೋಷ ಸಿಗಬೇಕು. ಕಾರಣ ಪೂಜೆ ಮಾಡುವ ಉದ್ದೇಶವೇ ಸಂತೋಷಕ್ಕೆ ಬೇಕಾಗಿ, ನಮ್ಮ ಒಳಿತಿಗೆ ಬೇಕಾಗಿ, ನಮ್ಮ ಮುಂದಿನ ನಾಳಿನ ಜೀವನದ ಎಲ್ಲ ಸಿದ್ಧತೆಗಳಿಗೆ ಬೇಕಾಗಿ ಭಗವಂತನನ್ನು ಯಾವಾಗಲೂ ದಿನನಿತ್ಯ ಪ್ರಾರ್ಥನೆ ಮಾಡೋದು. ಸಂತೋಷದಿಂದ ಮಾಡಬೇಕು. ಭಗವಂತನನ್ನು ಒಳ್ಳೆ ಒಂದು ವೈಭೋಗದಿಂದ ನೋಡಿಕೊಳ್ಬೇಕು ಭಗವಂತನನ್ನು. ಅಲ್ಲಿ ಒಂದು ಗಂಧದ ಕಡ್ಡಿ ಇಡಬೇಕು, ಅದೊಂದು ಕರ್ಪೂರ ಉರಿಸಬೇಕು, ಸ್ವಲ್ಪ ಹೂವಿನ ಮಾಲೆ ಹಾಕಬೇಕು, ಇದೆಲ್ಲ ಮಾಡಬೇಕು. ಇದೆಲ್ಲ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಲ್ವ? ಇದೆಲ್ಲ ಯಾರಾದೊಬ್ಬರು ಹೇಳಿಕೊಟ್ಟಿರ್ಬೋದಲ್ಲ, ಈ ರೀತಿ ಮಾಡಿ, ಈ ರೀತಿ ಮಾಡಿ, ಈ ರೀತಿ ಮಾಡಿ ಅಂತೇಳಿ. ಸುಮ್ಮನೆ ಸೃಷ್ಟಿ ಆಯಿತಾ? ಯಾರೋ ಒಬ್ಬ ಹೇಳಿಕೊಟ್ಟಿರ್ಬೇಕು. ಹೇಳಿಕೊಟ್ಟವನು ಯಾರು? ಗುರು ಆಗಿರಬೇಕು. ಆ ಗುರು ಯಾರಾಗಿರಬೇಕು? ಪರಬ್ರಹ್ಮ ಋಷಿ ಆಗಿರಬೇಕು ಅವನು. ಅಂಥ ಋಷಿಮುನಿಗಳು ಹೇಳಿಕೊಟ್ಟಂಥ ವಿಚಾರ, ಅಂಥ ಋಷಿಮುನಿಗಳ ತವರು ಮನೆ ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ಎಷ್ಟು ಪೂಜೆ ಪುನಸ್ಕಾರಗಳು, ಎಷ್ಟು ವೈಭೋಗದಿಂದ ಎಷ್ಟೆಷ್ಟು ದೇವಸ್ಥಾನಗಳು ವಿಜೃಂಭಣೆಯಿಂದ ಮೇಲೆ ಮೇಲೆ ಬರ್ತದೋ ಅಷ್ಟರ ಮಟ್ಟಿಗೆ ಪ್ರಪಂಚಕ್ಕೆ ಸುಭಿಕ್ಷೆ ಉಂಟಾಗ್ತದೆ. ಇದು ಸತ್ಯವಾದ ವಿಚಾರ. ಇದು ಭಾರತ ದೇಶ ಅಷ್ಟು ಪವಿತ್ರವಾದ ಭೂಮಿ. ಆ ಪೂಜೆಗಳೆಲ್ಲ ಮಾಡ್ತಾರೆ, ಅದೆಲ್ಲ ಅವರವ್ರ ನಂಬಿಕೆ ಬಿಟ್ಟ ವಿಚಾರ. ಈಗ ದಕ್ಷಿಣ ಕನ್ನಡಕ್ಕೆ ಹೋದರೆ ಅಲ್ಲೇನು ಮಾಡ್ತಾರೆ? ಅಧಿಕವಾಗಿ ಹೆಚ್ಚಾಗಿ ದೈವಾರಾಧನೆ ಮಾಡ್ತಾರೆ, ಭೂತಾರಾಧನೆ ಮಾಡ್ತಾರೆ. ದೇವಸ್ಥಾನದೆಲ್ಲ ಇದೆ, ದೇವಸ್ಥಾನ ಎಲ್ಲ ಇದೆ. ದೇವಸ್ಥಾನದ ಜೊತೆ, ದೇವರುಗಳ ಜೊತೆ ಈ ಭೂತಾರಾಧನೆ, ದೈವಾರಾಧನೆ ಎಲ್ಲ ಮಾಡ್ತಾರೆ. ಇದೆಲ್ಲ ಅವರವ್ರ ನಂಬಿಕೆ ಬಿಟ್ಟ ವಿಚಾರ. ಅವರವ್ರ ನಂಬಿಕೆ ಅವರವರಿಗೆ ಫಲ ಕೊಟ್ಟೇ ಕೊಡ್ತದೆ. ನಂಬಿಕೆ ಯಾವತ್ತೂ ಕೈ ಬಿಡುವುದಿಲ್ಲ. ನಂಬಬೇಕು,
ಆ ಸಮಯ ಬರುವಾಗ ಖಂಡಿತವಾಗಿ ನಂಬಿಕೆ ಫಲ ಸಿಕ್ಕೇ ಸಿಗ್ತದೆ. ಯಾರಾದರೂ ಸರಿ ನಂಬಬೇಕು. ಯಾವುದನ್ನು ನಂಬಿದ್ರು ಸರಿ, ಕಲ್ಲನ್ನು ನಂಬಿದ್ರು ಸರಿ, ಒಂದು ಮರವನ್ನು ನಂಬಿದ್ರು ಸರಿ, ಒಂದು ನಾಯಿಯನ್ನು ನಂಬಿದ್ರು ಸರಿ, ಒಂದು ಹಸುವನ್ನು ನಂಬಿದ್ರು ಸರಿ, ಎಲ್ಲದರಲ್ಲಿ ಭಗವಂತನಿದ್ದಾನೆ. ಭಗವಂತ ಇಲ್ಲದ ಸ್ಥಳವೇ ಇಲ್ಲ. ಅವ ಅತಿ ಸೂಕ್ಷ್ಮವಾಗಿಯೂ ಇದ್ದಾನೆ. ಈ ಬ್ರಹ್ಮಾಂಡ ಪರಿಪೂರ್ಣವಾಗಿ ವ್ಯಾಪಿಸಿರುವ ಬಲಿಷ್ಠ ಶಕ್ತಿಯಾಗಿಯೂ ಇದ್ದಾನೆ ಭಗವಂತ. ಭಗವಂತ ಎಲ್ಲ ಜೀವರಾಶಿಯಲ್ಲಿ ಇದ್ದಾನೆ. ಹಾಗೆ ಈ ಭಗವಂತನನ್ನು 3 ವಿಧದಲ್ಲಿ ಹೇಳಿದರು. ಅರ್ಥ ಆಯ್ತಲ್ವ? ದ್ವೈತ ಸಿದ್ಧಾಂತದಲ್ಲಿ ಹೇಳಿದರು, ನಾನು ಬೇರೆ ಭಗವಂತ ಬೇರೆ ಅಂತೇಳಿ. ಭಗವಂತನನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಬೇರೆ, ಅವನ ವಿಚಾರ ರೀತಿ ನೀತಿಯೇ ಬೇರೆ. ನಾನು ಅವನಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ 2 ಪಂಗಡ ಮಾಡಿದೆ ದ್ವೈತದಲ್ಲಿ. ಅರ್ಥ ಆಯ್ತಲ್ಲ? ಅದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತವನ್ನು ಸೃಷ್ಟಿ ಮಾಡಿದವರು ಯಾರು? ಮಧ್ವಾಚಾರ್ಯರು. ಆ ಸಿದ್ಧಾಂತವನ್ನು ಎಲ್ಲ ಪ್ರಪಂಚಕ್ಕೆ ಸಾರಿದವರು. ಅದಾದ ನಂತರ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳಿದರು. ಅದ್ವೈತ ಸಿದ್ಧಾಂತ ಅಂತ ಹೇಳಿದರೆ ಏನು? ನಾನೂ ಬೇರೆ ಅಲ್ಲ, ಪರಮಾತ್ಮನೂ ಬೇರೆ ಅಲ್ಲ. ನಾನು ಬೇರೆ ಅಲ್ಲ, ಪರಮಾತ್ಮನೂ ಬೇರೆ ಅಲ್ಲ. ಆ ಪರಮಾತ್ಮನೇ ನಾನು, ನಾನೇ ಪರಮಾತ್ಮ. ಪರಮಾತ್ಮನಿಂದಲೇ ನಾವು ಬಂದಿದ್ದೇವೆ. ನಾವು ಪುನಃ ಪರಮಾತ್ಮನಿಗೆ ಹೋಗಿ ಸೇರ್ತೇವೆ ಎಂಬ ವಿಚಾರವನ್ನು ಅದ್ವೈತ ಸಿದ್ಧಾಂತದಲ್ಲಿ ಹೇಳಿದರು. ಅದಾದ ಮೇಲೆ ರಾಮಾನುಜಾಚಾರ್ಯರು ಅವರು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಉಪದೇಶ ಮಾಡಿದರು. ಅವರು ಯಾವ ರೀತಿ ಹೇಳಿದರು? ಭಗವಂತ ಒಬ್ಬನೇ, ಭಗವಂತನಿಂದ ನಾವೆಲ್ಲರೂ ಬಂದಿದ್ದೇವೆ. ಅರ್ಥ ಆಯ್ತಲ್ಲ? ಪರಮಾತ್ಮ ಒಬ್ಬನೇ, ಆ ಪರಮಾತ್ಮನಿಂದ ನಾವೆಲ್ಲರೂ ಈ ಭೂಮಿಗೆ ಬಂದಿದ್ದೇವೆ. ಆದ ಕಾರಣ ನಮಗೂ ಪರಮಾತ್ಮನಿಗೂ ಸಂಬಂಧ ಉಂಟು. ಆದರೆ ನಾವು ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ನಮಗೂ ಪರಮಾತ್ಮನಿಗೂ ಸಂಬಂಧ ಉಂಟು. ನಾವು ಪರಮಾತ್ಮನಿಂದಲೇ ಬಂದವರು. ಆದರೆ ನಾವು ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮನಾಗಬಹುದು. ನಮ್ಮ ಜೀವಾತ್ಮ ಹೋಗಿ ಆ ಪರಮಾತ್ಮನಲ್ಲಿ ಐಕ್ಯ ಆಗಲಿಕ್ಕೆ ಸಾಧ್ಯತೆ ಉಂಟು. ಆ ಮೋಕ್ಷವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಅದು ಹೇಗೆ ಅಂತೇಳಿದರೆ, ನಿನ್ನ ಅಂತರಂಗದ ಪ್ರಯಾಣದ ಮೂಲಕ ನೀನು ಕಷ್ಟಪಟ್ಟ ಪಕ್ಷದಲ್ಲಿ, ಅದು ಬೇಕು ಎಂಬ ಒಂದು ದೃಢ ನಿರ್ಧಾರದಲ್ಲಿ ನೀನಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನನ್ನಿಂದ ನಾನು ಪರಮಾತ್ಮನಾಗಿ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಸ್ವಲ್ಪ ಕಷ್ಟಪಡಬೇಕು. ಇಲ್ಲಿ ವಿಶಿಷ್ಟ ಅದ್ವೈತದಲ್ಲಿ ಸ್ವಲ್ಪ ಕಷ್ಟಪಡಬೇಕು. ವಿಶಿಷ್ಟ ಅದ್ವೈತದಲ್ಲಿ ಸಾಧನೆ ಮಾಡಲಿಕ್ಕೆ ಹೇಳ್ತಾರೆ. ಸಾಧನೆ ಮಾಡು ಎಂಬ ವಿಚಾರ ಎಲ್ಲದರಲ್ಲಿದೆ. ದ್ವೈತದಲ್ಲಿ, ಅದ್ವೈತದಲ್ಲಿ, ವಿಶಿಷ್ಟ ಅದ್ವೈತದಲ್ಲಿ ಹೇಳಿದೆಲ್ಲ ಒಂದೇ ವಿಚಾರ. ಹೇಳಿದ ರೀತಿಗಳು ಮಾತ್ರ ಬೇರೆ 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 ರೀತಿಯಲ್ಲಿ ಹೇಳಿದ್ದಾರೆ. ಎಲ್ಲ ನದಿಗಳು ಹೋಗಿ ಸಾಗರಕ್ಕೆ ಸೇರುವ ಹಾಗೆ ಎಲ್ಲ ಗುರುಗಳು ಹೇಳಿದ ವಿಚಾರವೆಲ್ಲವೂ ಆ ಭಗವಂತನ ಪಾದಕ್ಕೆ ಹೋಗಿ ಸಮರ್ಪಣೆ ಆಗ್ತದೆ ಅವರು ಹೇಳಿದ ರೀತಿಯಲ್ಲಿ ಹೋದರೆ. ಅದು ಯಾವ್ಯಾವ ರೂಟಲ್ಲಿ ಕೂಡ ಹೋಗ್ಬೋದು ಅಲ್ವಾ? ಈಗ ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗ್ತಾಯಿದ್ರು. ಅದಾದ ಮೇಲೆ ಯಾವುದೊಂದು ವೆಹಿಕಲ್ ಬಂತು. ಅದಾದ ನಂತರ ಏನೆಲ್ಲ ಬಂತು. ಈಗ ಬಂದು ಏನೆಲ್ಲ ವೆಹಿಕಲ್ ಬಂದಿದೆ ಈಗ ಅಲ್ವಾ? ಈಗ ಫ್ಲೈಟ್ ಬಂದಿದೆ. ಈಗ ಇಲ್ಲಿಂದ ಬಾಂಬೆಗೆ ಹೋಗ್ಬೇಕಾದ್ರೆ 1 ಗಂಟೆ ಜರ್ನಿ ಅಲ್ವಾ? ಆಗ ಟೆಕ್ನಾಲಜಿ ಬೆಳೆದಿದೆ, ವಿಪರೀತವಾಗಿ ಬೆಳೆದಿದೆ ಟೆಕ್ನಾಲಜಿ. ಈ ಟೆಕ್ನಾಲಜಿ ಬೆಳೀಲಿಕ್ಕೆ ಕಾರಣ ಏನು? ಅದಕ್ಕೆ ಕೂಡ ಗುರುಗಳೇ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ನಮ್ಮ ಗುರುಗಳು ಅಂದಿನ ಕಾಲದಲ್ಲಿ ಮಹಾಗ್ರಂಥಗಳಲ್ಲಿ, ವೇದಗಳಲ್ಲಿ, ಕಾವ್ಯಗಳಲ್ಲಿ ಅನೇಕ ವಿಚಾರಗಳನ್ನೆಲ್ಲ ಉಲ್ಲೇಖನ ಮಾಡಿದ್ದಾರೆ. ಇದೆಲ್ಲ ಓದಿ 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 ಅಭ್ಯಾಸ ಮಾಡಿ 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 ಇದು ಸತ್ಯವಾ ಸುಳ್ಳ ಇದನ್ನು ಹಿಂಬಾಲಿಸಿಕೊಂಡು ಹೋಗ್ತಿರೋ ಸಮಯದಲ್ಲಿ ಅದರಲ್ಲಿರೋ ಸತ್ಯತೆಯನ್ನು ಅವರು ಕಂಡುಕೊಂಡು ಈ ಪ್ರಪಂಚದಲ್ಲಿ 10 ಹಲವಾರು ವಿಜ್ಞಾನಿಗಳಾಗಿ ಸೃಷ್ಟಿಯಾದರು. ಆ ಸತ್ಯತೆಯನ್ನು ಕಂಡುಕೊಂಡ ಮೇಲೆ, ಈ ಸತ್ಯ ಅಂತ ಒಪ್ಪಿದ ಮೇಲೆ ಅದರ ಅನ್ವೇಷಣೆಯಲ್ಲಿ ಅವರು ಹೋಗುವ ಸಮಯದಲ್ಲಿ ಅವರಿಗೆ ಒಂದೊಂದು ಮಿರಾಕಲ್ ಎಲ್ಲ ಅವರ ಜೀವನದಲ್ಲಿ ನಡೀತಾ ಹೋಯಿತು. ಅಂಥವರು ಸೈಂಟಿಸ್ಟ್ಗಳಾದರು. ಅವರು ಅದಕ್ಕೊಂದು ಪ್ರೂಫ್ ಮಾಡಬೇಕು, ನಮ್ಮ ಋಷಿಮುನಿಗಳು ಹೇಳಿದ ವಿಚಾರ ಎಲ್ಲ ಸತ್ಯ ಅಂತೇಳಿ ಪ್ರೂಫ್ ಮಾಡಬೇಕು ಅಂತೇಳಿ ಅನೇಕ ಸೈಂಟಿಸ್ಟ್ಗಳು ಪಾಡುಪಟ್ಟಿದ್ದಾರೆ, ಪ್ರೂಫ್ ಮಾಡಿದ್ದಾರೆ ಕೂಡ. ಸತ್ಯ ಅಂತ ಹೇಳಿದವರು ಕೂಡ ಇದ್ದಾರೆ ಜ್ಞಾನವನ್ನು. ಹೌದು, ಋಷಿಮುನಿಗಳು ಹೇಳಿದ ವಿಚಾರ ಎಲ್ಲವೂ ಸತ್ಯವೇ. ಅವರು ಬಹಳ ದೊಡ್ಡ ಸೈಂಟಿಸ್ಟ್ಗಳು.
ಅವರ ಸೈನ್ಸಿನಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ, ಋಷಿಮುನಿಗಳ ಸೈನ್ಸಿನಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ. ಈಗಿನ ಆಧುನಿಕ ವಿಜ್ಞಾನದ ಪ್ರಕಾರ ಹಲವಾರು ಜನರಿಗೆ ತೊಂದರೆ ಆಗ್ತಾ ಉಂಟು. ಈ ಮನುಕುಲಕ್ಕೆ ತೊಂದರೆ ಆಗ್ತಾ ಉಂಟು ಈಗಿನ ಆಧುನಿಕ ವಿಜ್ಞಾನ, ಸರಿಯಲ್ಲಿ ಹೇಳಬೇಕು ಅಂತಾದರೆ. ಕಾರಣ ಏನು? ಬುದ್ಧಿ ಬೆಳೀತದೆ, ಜ್ಞಾನ ಬೆಳೀತಾನೆ ಹೋಗ್ತದೆ. ಅರ್ಥ ಆಯ್ತಲ್ಲ? ಜ್ಞಾನ ಬೆಳೀತಾ 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 ಡೆವಲಪ್ ಆಗ್ತಾ ಹೋಗ್ತದೆ. ಕ್ಷಣ ಕ್ಷಣಕ್ಕೂ ಯೋಚನೆ ಮಾಡ್ತದೆ. ಅರ್ಥ ಆಯ್ತಲ್ಲ? ಕ್ಷಣ ಕ್ಷಣಕ್ಕೂ ಯೋಚನೆ ಮಾಡ್ತದೆ. 5 ನಿಮಿಷ ಹಿಂದೆ ಮಾತಾಡಿದ ವಿಚಾರ 5 ನಿಮಿಷ ನಂತರ ಮಾತಾಡುವಾಗ ಆ ವಿಷಯವೇ ಪರಿವರ್ತನೆ ಆಗಿರ್ತದೆ. ವಿಷಯ ಅದೇ ವಿಷಯ, ಅದು ಹೇಳುವ ರೀತಿ ನೀತಿ ಎಲ್ಲವೂ ಪರಿವರ್ತನೆ ಆಗಿರ್ತದೆ. ಅರ್ಥ ಆಗ್ತಾ ಹೇಳೋದು? ಆಗ ಈ ಪೂಜೆ ಎಂಬ ವಿಚಾರ ಯಾಕೆ ಮಾಡಬೇಕು ಅಂತ ಹೇಳಿದರೆ, ನಮ್ಮ ಜನ್ಮವನ್ನು ತಿಳಿದುಕೊಳ್ಳಲಿಕ್ಕೆ ಮಾಡಬೇಕು. ಪೂಜೆ ಎಂಬ ವಿಚಾರ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಅರ್ಥ ಆಯ್ತಲ್ಲ? ಯಾಕೆ ಹೇಳ್ತಾರೆ? ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ವಾ? ಇಂಗ್ಲೀಷ್ನಲ್ಲಿ ಹೀಗೆ ಹೇಳಿದ್ದಾರೆ. ಈ 3 ಕಾಲವನ್ನು ತಿಳಿದುಕೊಳ್ಳುವುದು ಪೂಜೆ. ನಿಜವಾಗಿ ಒಬ್ಬ ಪೂಜೆ ಮಾಡ್ತಾನೆ ಅಂತ ಹೇಳಿದರೆ, ನಿಜವಾಗಿ ಒಬ್ಬ ಒಂದು ಅಮ್ಮನಿಗೋ ಅಲ್ಲ ದೇವರಿಗೋ ಒಂದು ಪೂಜೆ ಮಾಡ್ತಾನೆ ಅಂತ ಹೇಳಿದರೆ, ಅವನು ನಿಜವಾಗಿ ಒಂದು ರಾಮಕೃಷ್ಣ ಪರಮಹಂಸನಾಗಬೇಕು ಅವನು. ಅರ್ಥ ಆಯ್ತಲ್ಲೋ? ಈ ಪ್ರಪಂಚದ ಜಗದ್ಗುರು ಒಬ್ಬರಿದ್ದಾರೆ. ಅನೇಕ ಜಗದ್ಗುರುಗಳಲ್ಲಿ, ಅನೇಕ ಮಹಾಪುರುಷರುಗಳಲ್ಲಿ ರಾಮಕೃಷ್ಣ ಪರಮಹಂಸರು ಕೂಡ ಶ್ರೇಷ್ಠ ಜ್ಞಾನಿಯವರು. ಅವರೊಂದು ಅರ್ಚಕರಾಗಿದ್ದರು. ಕಾಳಿಯ ಪೂಜೆ ಮಾಡ್ತಾಯಿದ್ರು, ಕಾಳಿದೇವಿಯ ಪೂಜೆ ಮಾಡ್ತಾಯಿದ್ರು. ಅವರು ಪೂಜೆ ಮಾಡಿ 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 ಏನಾದರೂ ಮಹಾಜ್ಞಾನಿಯಾದರು ಅವರು. ಕಾರಣ ಏನು? ಅವರ ಪೂಜೆ ಅಷ್ಟು ಒರ್ಜಿನಲ್ಟಿ ಇತ್ತು, ಸತ್ಯ ಇತ್ತು ಪೂಜೆಯಲ್ಲಿ. ಸಾಕ್ಷಾತ್ ಅಮ್ಮನ ಹತ್ರವೇ ಅವರು ಎಲ್ಲ ವಿಚಾರವನ್ನು ಮಾತಾಡ್ತಾಯಿದ್ರು. ರಾಮಕೃಷ್ಣ ಪರಮಹಂಸರು ಬೇರೆ ಯಾರಲ್ಲ. ಆಗ ಅವರಿಗೆ ಪೂಜೆ ಮಾಡಿ ಜನ್ಮದ ರಹಸ್ಯ ತಿಳಿಲಿಕ್ಕೆ ಆಯ್ತಲ್ಲ ಅವರಿಗೆ ತಿಳಿಲಿಕ್ಕೆ ಎಲ್ಲರಿಗೂ ತಿಳಿಲಿಕ್ಕೆ ಆಗ್ತದೆ ಅಂತ ಅರ್ಥ ಅಲ್ವಾ? ನಾವು ಪ್ರಯತ್ನ ಪಡೋದಿಲ್ಲ. ನಾವು ಏನೋ ಒಂದು ಅಲ್ಪ ತೃಪ್ತಿಗೆ ಬೇಕಾಗಿ, ನಮ್ಮ ಒಂದು ಅಲ್ಪ ತೃಪ್ತಿಗೆ ಬೇಕಾಗಿ ನಾವು ಪೂಜೆ ಮಾಡ್ತೇವೆ. ನಾನು ಒಳ್ಳೆಯದಾಗಬೇಕು, ನನ್ನ ಮನೆ ಒಳ್ಳೆಯದಾಗಬೇಕು, ನನ್ನ ಮಕ್ಕಳು ಒಳ್ಳೆಯದಲ್ಲಿರಬೇಕು. ಪಕ್ಕದ ಮನೆ ಒಂದು ಬಿಲ್ಡಿಂಗ್ನ ಮನೆ ಕಟ್ಟಿದ್ದು ನಾನು 2 ಬಿಲ್ಡಿಂಗ್ನ ಮನೆ ಕಟ್ಟಬೇಕು. ಅವನೊಂದು ಕಾರು ತಗೊಂಡ್ರೆ ಅವನಿಂದ ದೊಡ್ಡ ಕಾರು ನಾನು ತಗೊಳ್ಬೇಕು. ನಾನು ಎಲ್ಲಿ ಹೋದರೂ ಕಮ್ಮಿ ಆಗಬಾರ್ದು, ನನಗೆ ಒಳ್ಳೆ ಪ್ರೆಸ್ಟೇಜ್ ಇರಬೇಕು, ನನ್ನನ್ನೆಲ್ಲರೂ ಗೌರವಿಸಬೇಕು. ಇಂಥ ಆಸೆಗಳನ್ನೆಲ್ಲ ಇಟ್ಟು, ಇದೊಂದು ಉದಾಹರಣೆ ಹೇಳಿದ್ದು, ಇಂಥ ಆಸೆ ಸಾವಿರಾರು ಇರ್ತದೆ. ಅರ್ಥ ಆಯ್ತಲ್ಲ? ಇಂಥ ಆಸೆಗಳನ್ನೆಲ್ಲ ಇಟ್ಟು ಈ ಪೂಜೆಯೋ ಪುನಸ್ಕಾರ ಎಲ್ಲ ಮಾಡಿದರೆ ಆ ಪೂಜೆ ಎಲ್ಲ ವ್ಯರ್ಥ. ಅದು ಭಗವಂತನಿಗೆ ಸೇರುವುದಿಲ್ಲ. ಅದು ಹೇಗೆ ಸೇರಲಿಕ್ಕೆ ಸಾಧ್ಯ? ಒಂದು ಭಗವಂತನ ಪೂಜೆಗೆ ಒಂದು ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಉಂಟಾ? ಇಲ್ಲ. ಅದು ಆ ಪುರೋಹಿತರುಗಳ ಹೊಟ್ಟೆಪಾಡಿಗೆ ಮಾಡುವಂಥ ವಿಚಾರಗಳದು. ಆ ತಂತ್ರಿಗಳಾಗಿರ್ಬೋದು, ಪುರೋಹಿತರುಗಳಾಗಿರ್ಬೋದು, ಇಲ್ಲ ಅನೇಕ ವಿದ್ವಾಂಸರಾಗಿರ್ಬೋದು, ಪಂಡಿತರಾಗಿರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಪೂಜೆ ಪುನಸ್ಕಾರ ವೇದವನ್ನೆಲ್ಲ ತಿಳಿದವರು. ಅರ್ಥ ಆಯ್ತಲ್ಲ? ಅದು ಅವರವರ ಹೊಟ್ಟೆಪಾಡಿಗೆ, ಅವರ ವೃತ್ತಿ ಜೀವನ ಅದು. ನಾವು ಅವ್ರನ್ನ ಕರೆದು ಕೊಟ್ಟರೆ, ಅವ್ರಿಗೆ ಸಂಬಳ ಕೊಟ್ಟರೆ ಅವರ ಮನೆಗೆ ಅಕ್ಕಿ ಹೋಗ್ತದೆ, ಬೇಳೆ ಹೋಗ್ತದೆ, ಸಾಮಾನು ಹೋಗ್ತದೆ, ಊಟ ಮಾಡ್ತಾರೆ, ಚೆನ್ನಾಗಿರ್ತಾರೆ ಅವರು ಅಲ್ವಾ? ಆಗ ಯಾಕೆ ಮಾಡಿರ್ಬೋದು ಇದನ್ನು? ಈ ಪೂಜೆ ಎಂಬ ಒಂದು ವಿಚಾರವನ್ನು ಯಾಕೆ ತಂದಿರ್ಬೋದು? ಹಿರಿಯರಿಗೆ ಗೌರವವನ್ನು ಕೊಡಿ, ಒಂದು ಗುರುವನ್ನು ಗೌರವಿಸಿ, ಒಂದು ಗುರುವಿನ ಕುಟುಂಬವನ್ನು ನೀವು ಕಾಪಾಡಿ ಎಂಬ ವಿಚಾರಕ್ಕೆ ಬೇಕಾಗಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಅರ್ಥ ಆಯ್ತಲ್ಲ? ಮನೆಯಲ್ಲೊಂದು ಪೂಜೆ ಮಾಡು, ಒಂದು ಹಿರಿಯರನ್ನು ಕರ್ಕೊಂಡು ಬಾ. ಒಂದು ಜ್ಯೋತಿಷ್ಯ ಇರ್ಬೋದು, ಅಲ್ಲ ಒಂದು ಪುರೋಹಿತರು ಇರ್ಬೋದು, ಅಲ್ಲ ಗುರುಗಳಿರ್ಬೋದು, ಯಾರು ಬೇಕಾಗಿರ್ಬೋದು, ಅವ್ರನ್ನ ಕರ್ಕೊಂಡು ಬಾ. ಆಗ ಗುರು ಪರಂಪರೆ ಎಂಬುದು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಎಂಬ ಉದ್ದೇಶಕ್ಕೆ ಬೇಕಾಗಿ ಪೂಜೆ ಪುನಸ್ಕಾರಗಳು, ಸಾವಿರ ಆಚಾರ ವಿಚಾರಗಳನ್ನೆಲ್ಲ ಮಾಡಿದ್ದು ಯಾಕೆ ಬೇಕಾಗಿ ಅಂತ ಹೇಳಿದರೆ, ಗುರು ಪರಂಪರೆ ಅಜರಾಮರವಾಗಿ ಇರಬೇಕು ಪ್ರಪಂಚದಲ್ಲಿ ಎಂಬ ಉದ್ದೇಶಕ್ಕೆ ಬೇಕಾಗಿ ಪೂಜೆ ಮಾಡಿದೆ. ಅದು ಈಗ ಏನಾಗಿದೆ ಅಂದರೆ ವ್ಯಾಪಾರ ಆಗಿದೆ, ಬಿಸ್ನೆಸ್ ಆಗಿದೆ. ಅರ್ಥ ಆಯ್ತಲ್ಲ? ಈಗ ಬಿಸ್ನೆಸ್ ಆಗಿದೆ, ವ್ಯಾಪಾರ. ಅರ್ಥ ಆಗ್ತಾ ಹೇಳೋದು? ಮನೆಗೆ ಬಂದು ಒಂದು ಸುದರ್ಶನ ಹೋಮ ಮಾಡಿದ್ರೆ 1 ಲಕ್ಷ ರೂಪಾಯಿ ಕೊಡಿ ಅಂತ. ಆಗ ದೇವರಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಆಗ ದೇವರು ಆಲೋಚನೆ ಮಾಡ್ತಾನೆ, ಇವ ಎಷ್ಟು ಲಕ್ಷ ನನಗೆ ಕೊಡ್ತಾನೆ ನೋಡುವ ಅಂತೇಳಿ. ಇನ್ನು ಪುನಃ ಪ್ರಾಬ್ಲಮ್ ಆಗ್ತಾ ಇರ್ತಾನೆ ನಾವು. ದೇವರು 1 ಲಕ್ಷ ಕೊಟ್ಟು ನಿನ್ನ ಒಂದು ವಿಧಿಯನ್ನು ನೀನು ಚೇಂಜ್ ಮಾಡ್ತೀಯ, ನಿನ್ನ ಕರ್ಮವನ್ನು ನೀನು ಚೇಂಜ್ ಮಾಡ್ತೀಯ. 1 ಲಕ್ಷ ರೂಪಾಯಿ ಕೊಟ್ಟು
ಸರಿ, ನಿಂಗೆ 10 ಲಕ್ಷ ರೂಪಾಯಿಗೆ ಆಗೋಷ್ಟು ಸಮಸ್ಯೆ ನಾನು ಕೊಡ್ತೇನೆ ಅಂತ ಹೇಳ್ತಾನೆ ದೇವರು. ದೇವರು ಕೊಟ್ಟ ವಿಚಾರ. ನಾವು ಬರುವಾಗ ಏನೆಲ್ಲ ಪಡ್ಕೊಂಡು ಬಂದಿದ್ದೇವೆ ಅದನ್ನು ನಾವು ಅನುಭವಿಸಲೇಬೇಕು. ನಾವು ಅದು ಅನುಭವಿಸಲೇಬೇಕು. ಅದೇ ಸತ್ಯ, ಬೇರೆ ಯಾವ ಸತ್ಯ ಇಲ್ಲ. ನೀವು ಎಲ್ಲಿಗೆ ಹೋದರೂ ಸರಿ, ಯಾವ ಗುರುಗಳ ಹತ್ರ ಹೋದರೂ ಸರಿ, ಯಾವ ದೇವಸ್ಥಾನಕ್ಕೆ ಹೋದರೂ ಸರಿ, ಯಾವ ಜ್ಯೋತಿಷ್ಯರ ಹತ್ರ ಹೋದರೂ ಸರಿ, ಅಲ್ಲ ಈ ಪ್ರಪಂಚದ ಎಂಥ ಬಲಿಷ್ಠ ಶಕ್ತಿಯುತವಾದ ಒಂದು ಮನುಷ್ಯನ ಹತ್ರ ಹೋದರೂ ಸರಿ, ನೀವು ನಿಮ್ಮ ಕರ್ಮವನ್ನು ನೀವೇ ಅನುಭವಿಸಬೇಕು. ಯಾರಿಂದಲೂ ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗುರುಗಳಿಂದ ಸಾಧ್ಯ ಇದೆ, ಗುರುಗಳಿಂದ ಸಾಧ್ಯ ಇದೆ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂಥ ಪರಮಶ್ರೇಷ್ಠ ಗುರುವಾಗಿರಬೇಕು. ಅಂಥ ಪರಮಶ್ರೇಷ್ಠ ಗುರುವಾಗಿದ್ದು ಆ ಭಕ್ತನಲ್ಲಿಯೂ ಅಲ್ಲ ಶಿಷ್ಯನಲ್ಲಿಯೂ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟು ಅಷ್ಟು ಪುಣ್ಯದ ಅಂಶ ಇದ್ದ ಭಾಗದಲ್ಲಿಯೂ, ಈ ಜನ್ಮದ ಪುಣ್ಯದ ಭಾಗ ಅಧಿಕವಾಗಿದ್ದ ಪಕ್ಷದಲ್ಲಿಯೂ ಇವನಿಂದ ಈ ಪ್ರಪಂಚಕ್ಕೆ ಮುಂದೆಗೆ ಅದೆಷ್ಟೋ ಒಳಿತು ಉಂಟಾಗ್ತದೆ ಎಂಬ ವಿಚಾರಗಳೆಲ್ಲ ಆ ವ್ಯಕ್ತಿಯಲ್ಲಿ ಅಡಗಿದ್ದರೆ, ಅವನ ಪುಣ್ಯವಂತನಾಗಿದ್ದರೆ, ಅವನ ಜೀವನದಲ್ಲಿ ಗುರುಗಳು ಬಂದು ಬಿಟ್ಟರೆ ಅವನ ವಿಧಿ ಉಂಟಲ್ಲ ಒಂದು ಎಳ್ಳಿನಷ್ಟು ಮಟ್ಟಿಗೆ ಚೇಂಜ್ ಆಗ್ತದೆ ಅಷ್ಟೇ. ಎಳ್ಳಿನಷ್ಟು ಮಟ್ಟಿಗೆ ಒಂದು ವಿಧಿ ಚೇಂಜ್ ಆಗೋದು ಅಂತೇಳಿದರೆ ಅದು ಸಾಧಾರಣ ವಿಚಾರ ಅಲ್ಲ. ಅದು ಇವತ್ತು ಸಾಯುವವನು ಇವತ್ತೇ ಸಾಯಬೇಕು, ಇದು ವಿಧಿ ಲಿಖಿತ. ಆದರೆ ಒಂದು ಗುರುವಿನ ದರ್ಶನ ಮಾಡಿದವನು, ಗುರುವಿನ ಸೇವೆ ಮಾಡಿದವನು ಇವತ್ತು ಸಾಯುವವನು 10 ದಿನ ಕಳೆದು ಸಾಯ್ತಾನೆ. ಇಷ್ಟೇ ವ್ಯತ್ಯಾಸ. ಅರ್ಥ ಆಗ್ತದಾ? ಆಗ ಪೂಜೆ ಮಾಡ್ತಾರೆ, ಮೃತ್ಯುಂಜಯ ಹೋಮ ಮಾಡ್ತಾರೆ, ಇನ್ನು ಗಣ ಹೋಮ ಮಾಡ್ತಾರೆ, ಇನ್ನು 1000 ವಿಚಾರಗಳೆಲ್ಲ ಮಾಡ್ತಾರೆ. ಅದೆಲ್ಲ ಅವರ ನಂಬಿಕೆಗೆ ಬಿಟ್ಟ ವಿಚಾರ. ಅವರವರ ಯಾರ ನಂಬಿಕೆಗೂ ನಾವು ಅಡ್ಡಿ ಆಗಬಾರ್ದು. ನಿನಗೆ ಯಾವುದು ಇಷ್ಟ ಉಂಟು ನೀನು ಮಾಡು. ಅದರಲ್ಲಿ ನಿನಗೆ ತೃಪ್ತಿ ಉಂಟಾ? ಖಂಡಿತವಾಗಿ ಭಗವಂತ ಇದ್ದಾನೆ, ಅದನ್ನು ಮಾಡು. ಜ್ಯೋತಿಷ್ಯರ ಹತ್ರ ಹೋಗ್ತೀಯಾ? ನಿನಗೆ ತೃಪ್ತಿ ಉಂಟಾ? ಜ್ಯೋತಿಷ್ಯರ ಹತ್ರವೇ ಹೋಗು. ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀಯಾ? ನಿನಗೆ ತೃಪ್ತಿ ಉಂಟಾ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು. ನಿನ್ನ ಮನಸ್ಸು ಹೇಗೆ ಹೇಳ್ತಾ ಹಾಗೆ ಮಾಡು. ಇನ್ನೊಬ್ಬರನ್ನು ಹೇಳಿದನ್ನು ಕೇಳಬೇಡ. ಅರ್ಥ ಆಗ್ತಲ್ವ ಹೇಳೋದು? ಯಾವುದೇ ವಿಚಾರ ಆದರೂ ಸರಿ. ಇಲ್ಲ, ಮನೆಗೆ ಪುರೋಹಿತರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀಯಾ? ನಿನಗೆ ತೃಪ್ತಿ ಉಂಟಾ? ನೆಮ್ಮದಿ ಉಂಟಾ? ಮಾಡು. ಆಗ ಪೂಜೆ ಅಂತ ಹೇಳೋದು. ಪೂಜೆಯಲ್ಲಿ ಎಷ್ಟೋ ಪುಣ್ಯದ ಕೆಲಸಗಳು ಕೂಡ ಅಡಗಿದೆ. ಅಲ್ಲಿ ಭಗವಂತನ ಫೋಟೋ ಇಟ್ಟು ಸತ್ಯನಾರಾಯಣ ಪೂಜೆ ಮಾಡಿ, ಇಲ್ಲ ಗಣಪತಿ ವಿಗ್ರಹವನ್ನಿಟ್ಟು ಗಣೇಶ ಹಬ್ಬ ಮಾಡಿ, ಅಲ್ಲ ನವರಾತ್ರಿ ಅಮ್ಮನ ಶಾರದೆ ಮೂರ್ತಿಯನ್ನಿಟ್ಟು ನವರಾತ್ರಿ ಮಾಡಿ, ನಾವು ಡ್ಯಾನ್ಸ್ ಮಾಡಿ, ಅದನ್ನು ಲಾಸ್ಟಿಗೆ ಯಾವುದ್ಯಾವುದೋ ರೀತಿಯಲ್ಲಿ ವಿಸರ್ಜನೆ ಮಾಡಿ, ಇದೆಲ್ಲ ಪೂಜೆ ಅಲ್ಲ. ಇದೆಲ್ಲ ಸರಿಯಾದ ಪೂಜೆ ಅಲ್ಲ. ಇದೆಲ್ಲ ಗಣಪತಿ ಏನು ಅಂತ ಅರ್ಥ ಮಾಡಿಕೊಳ್ಳೋದು ಪೂಜೆ, ನವರಾತ್ರಿ ಏನು ಅಂತ ತಿಳಿದುಕೊಳ್ಳೋದು ಪೂಜೆ, ನವರಾತ್ರಿಯ ಒಳಗಿನ ರಹಸ್ಯವನ್ನು ತಿಳಿದುಕೊಳ್ಳೋದು ಪೂಜೆ, ಪ್ರತಿಯೊಂದು ಮನುಷ್ಯರ ಮನಸ್ಸನ್ನು ನೋಯಿಸಿದಾಗ ಜೀವನ ಮಾಡೋದು ಪೂಜೆ, ಪರೋಪಕಾರವೇ ಪರಮಧರ್ಮ ಅಂತ ತಿಳಿದುಕೊಂಡು ತನ್ನಲ್ಲಿ ಆದಂಥ ಸೇವೆಯನ್ನು ಪರರಿಗೆ ಮಾಡುವುದು ಪೂಜೆ, ಸದ್ಗುಣಗಳನ್ನು ತನ್ನ ಒಳಗೆ ತುಂಬಿಸಿಕೊಳ್ಳುವುದು ಅದು ಪೂಜೆ. ಪೂಜೆ ಅಂದರೆ ಇದು. ಪೂಜೆ ಅಂತೇಳಿದರೆ ನಾವು ದೇವಸ್ಥಾನಕ್ಕೆ ಹೋಗಿಯೋ ಅಲ್ಲ ಮನೆಗೆ ಪುರೋಹಿತರನ್ನು ಕರ್ಕೊಂಡು ಬಂದು ಅದಕ್ಕೆ ಶಾಂತಿ ಮಾಡಿದರೆ ನಡೆಯುವುದಿಲ್ಲ, ಆಗೋಗೋ ವಿಚಾರವೇ ಅಲ್ಲ. ಇದು ಯಾಕೆ ಮಾಡಿದರು? ಆ ಗುರು ಪರಂಪರೆ ಎಂಬುದು ಶಾಶ್ವತವಾಗಿ ಇರಬೇಕು. ಒಂದು ಭಯಭಕ್ತಿ ಎಂಬ ವಿಚಾರ ಇರಬೇಕು. ಒಂದು ಮನೆ ಅಂತೇಳಿದರೆ ಒಂದು ಗುರುಗಳಿಗೆ ಒಂದು ಮೊದಲ ಪ್ರಾಧಾನ್ಯತೆ ಕೊಡಬೇಕು ಎಂಬ ಉದ್ದೇಶಕ್ಕೆ ಬೇಕಾಗಿ ಗುರುಗಳು ಹಿಂದಿನ ಕಾಲದಲ್ಲಿ ಅವರ ಶಿಷ್ಯಂದಿರನ್ನು ಅವರವರ ಭಕ್ತರ ಮನೆಗೆ ಕಳಿಸ್ತಾ ಇದ್ರು. ಗುರುಗಳು ಹೋಗ್ತಿಲ್ಲ ಇತ್ತು, ಅವ್ರು ತಟಸ್ಥವಾಗಿ ಒಂದು ಕಡೆ ಕೂತ್ಕೊಳ್ತಾ ಇದ್ರು. ಅಲ್ಲಿ ಬಂದು ಹೇಳ್ತಾ ಇದ್ರು, ಗುರುಗಳೇ ಈಗೆಲ್ಲ ಮನೆಯೆಲ್ಲ ಕಟ್ಟಿದ್ದೇನೆ, ಒಂದು ಗೃಹ ಪ್ರವೇಶ ಆಗಬೇಕು, ನಿಮ್ಮ ಒಂದು ಪಾದ ಸ್ಪರ್ಶ ಆಗಬೇಕು ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಇಲ್ಲಪ್ಪ ನನಗೆ ಬರಲಿಕ್ಕೆ ಆಗೋದಿಲ್ಲ, ನನ್ನ ಆಶೀರ್ವಾದ ನಿನಗೆ ಪರಿಪೂರ್ಣವಾಗಿದೆ, ನನ್ನ ಶಿಷ್ಯನನ್ನು ನಾನು ಕಳಿಸ್ತೇನೆ, ನನ್ನ ಪರವಾಗಿ ಅವನು ಬರ್ತಾನೆ, ಅವನು ಬಂದು ಅವನಿಗೆ ಬೇಕಾದ ಅವನಿಗೆ ತಿಳಿದಿರೋ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ಶಿಷ್ಯನಾದವನು ಮನೆಗೆ ಹೋಗ್ತಾನೆ ಗುರುಗಳ ಆಜ್ಞೆ ಪ್ರಕಾರ. ಹೋದ ಕೂಡಲಲ್ಲಿ ಅವನಿಗೆ ಏನೋ ಒಂದು ಕಾಣ್ತದೆ, ಅಲ್ಲಿ ವಿಚಾರಗಳೆಲ್ಲ ನೋಡೋಕೆ ಕಾಣ್ತದೆ. ಅದಕ್ಕೆ ಯಾವುದೋ ಒಂದು ರೀತಿಯ ಶಾಂತಿಯನ್ನು ಅವನು ಮಾಡಿ ಬರ್ತಾನೆ ಅಲ್ಲಿ. ಯಾಕೆ? ಗುರು ಕಳಿಸಿದವನು. ಗುರು ಹೋಗಲಿಕ್ಕೆ ಆಗದ ಪಕ್ಷದಲ್ಲಿ ಅವನ ಶಿಷ್ಯನನ್ನು ಕಳಿಸುವುದು, ಗುರುವಿನ ಶಿಷ್ಯನನ್ನು ಅವರ ಭಕ್ತರ ಮನೆಗೆಲ್ಲ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಏನೆಲ್ಲ ಬೇಕೆಲ್ಲ ನೋಡಿಕೊಂಡು ಬನ್ನಿಯಪ್ಪ, ಅವರಿಗೆ ಒಳ್ಳೆಯದಾಗಲಿ, ನೀವು ಹೋದರಿಂದ ನಿಮ್ಮ ಸೇವೆ ಅವರಿಗೆ ಒಳ್ಳೆಯ ಫಲವನ್ನು ಕೊಡಲಿ ಅಂತೇಳಿ. ಪೂಜೆ ಎಂಬುದು ಸೇವೆಯ ರೂಪದಲ್ಲಿ ಮಾಡಬೇಕು. ಪೂಜೆ ಮನೆಗೆ ಬಂದು ಪೂಜೆ ಮಾಡೋರು ಸಂಬಳ ಕೇಳಬಾರ್ದು, ಇಷ್ಟು ಕಾಣಿಕೆ ಕೊಡಿ ಅಂತ ಕೇಳಬಾರ್ದು. ಅರ್ಥ ಆಗ್ತದೆ? ಪೂಜೆ ಮಾಡುವವರು ಮನೆಗೆ ಬಂದು
ಇಷ್ಟು ಫೀಸ್ ಆಗ್ತದೆ, ಇಷ್ಟು ತೊಗೊಂಡು ಬನ್ನಿ, ಅದು ತೊಗೊಂಡು ಬನ್ನಿ ಅಂತ ಕೇಳಬಾರ್ದು. ಅದು ಸೇವೆ ಆಗಬೇಕು, ಪರಮಾತ್ಮನ ಸೇವೆ. ಪುರಕ್ಕೆ ಹಿತವನ್ನು ಮಾಡುವವನು ಪುರೋಹಿತ. ಅವನು ಹಿತವನ್ನು ಮಾಡಬೇಕೆಲ್ಲರಿಗೆ. ಪುರೋಹಿತ ಎಂಬವನು ಹಿತವನ್ನು ಮಾಡುವನು, ಪುರಕ್ಕೆ ಹಿತವನ್ನು ಹೇಳುವವನು. ಅಂದರೆ ಒಂದು ಊರಿಗೆ ಹಿತವನ್ನು ಹೇಳುವವನು ಪುರೋಹಿತ. ಪುರೋಹಿತ ಅಂದರೆ ಏನು? ಗುರುವಿನ ಕೆಳಗೆ ಎಲ್ಲ ಇರುವವರೆಲ್ಲರೂ. ಆಗ ಏನು ಮಾಡ್ತಾರೆ? ಗುರು ಎಲ್ಲಿ ಹೋಗುವುದಿಲ್ಲ, ಅವರನ್ನೆಲ್ಲ ಕಳಿಸ್ತಾರೆ. ಹೋಗಿ ಎಲ್ಲ ಚಂದದಲ್ಲಿ ಮಾಡಿಕೊಂಡು ಬನ್ನಿ, ಎಲ್ಲವರಿಗೆಲ್ಲ ಒಳ್ಳೆಯದಾಗಲಿ, ನೀವು ಕಾಲಿಟ್ಟ ಸ್ಥಳ ಎಲ್ಲವೂ ಒಳ್ಳೆಯದಾಗಲಿ ಎಂಬ ವಿಚಾರಕ್ಕೆ ಬೇಕಾಗಿ ಅವರು ತನ್ನ ಶಿಷ್ಯಂದರನ್ನು ಕಳಿಸ್ತಾರೆ. ಹೀಗೆ ಪೂಜೆ ಪುನಸ್ಕಾರಗಳೆಲ್ಲ ಬೆಳೆದದು. ಅದು ಈಗೀಗ ಏನಾಗಿದೆ ಅಂದರೆ ವ್ಯಾಪಾರ ಆಗಿದೆ. ಆಗೆಲ್ಲ ಪೂಜೆ ಮಾಡಿ ಸಕ್ಸಸ್ ಆಗೋದಾದರೆ ಪ್ರಪಂಚದಲ್ಲಿ ಇಷ್ಟು ಕಷ್ಟವೇ ಇರಲಿಕ್ಕಿಲ್ಲ. ಆಯಿತು, 10 ಲಕ್ಷ ರೂಪಾಯಿ ಕೊಟ್ಟು ಅದು ಪೂಜೆ ಮಾಡುವ, ನಮಗೆ 10 ಕೋಟಿ ಬರಬೇಕು. 10 ಲಕ್ಷ ಸಾಲ ಮಾಡಲಿಕ್ಕೆ ಏನಾಗಲಿಕ್ಕುಂಟು? 10 ಕೋಟಿ ಡೆಫಿನೆಟ್ ಬರ್ತದೆ ಅಂತ ಹೇಳಿದರೆ ಬರ್ತದಾ? ಕಷ್ಟಪಟ್ಟು ಓದಿದರೆ ವಿದ್ಯಾವಂತನಾಗಲಿಕ್ಕೆ ಸಾಧ್ಯ. ಕಷ್ಟಪಟ್ಟು ದುಡಿದ್ರೆ ಜೀವನದಲ್ಲಿ ಒಂದು ಸ್ಥಿತಿಗತಿಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಅರ್ಥ ಆಯ್ತಲ್ವ? ಅದು ಪರ್ಮನೆಂಟ್ ಆಗಿರ್ತದೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ ವಿಚಾರಗಳು ಅದು ಪರ್ಮನೆಂಟ್ ಆಗಿರ್ತದೆ. ಅದು ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬನ ಜೀವನದಲ್ಲಿ ನಡೆದು ಹೋದ ಕೆಲವು ಕಷ್ಟಕರವಾದ ವಿಚಾರವನ್ನು ಅವನು ಮರಣ ಹೊಂದುವವರೆಗೆ ಅವನು ಮರೀಲಿಕ್ಕಾಗುವುದಿಲ್ಲ. ಇನ್ನು ಕೆಲವು ಅದು ಕಂಟಿನ್ಯೂ ಆಗ್ತದೆ, ಇನ್ನೊಂದು ಜನ್ಮಕ್ಕೂ ಕಂಟಿನ್ಯೂ ಆಗ್ತದೆ. ಸಂತೋಷದ ದಿನಗಳನ್ನು ಕೂಡ ಮನುಷ್ಯ ಮರಿತಾನೆ. ಅವನ ಜೀವನದಲ್ಲಿ ಬಂದ ಅದೆಷ್ಟೋ ಸಂತೋಷದ ದಿನಗಳನ್ನೆಲ್ಲ ಅವನು ಮರಿತಾನೆ, ಅವನಿಗೆ ಗೊತ್ತೇ ಇರುವುದಿಲ್ಲ ಅದು ಸಂತೋಷ. ಅರ್ಥ ಆಯ್ತಲ್ಲ? ಈ ದುಃಖ ಎಂಬ ವಿಚಾರವನ್ನು ಉಂಟಲ್ಲ, ಮನುಷ್ಯ ಮರೆಯುವುದಿಲ್ಲ. ದುಃಖ ಎಂಬ ವಿಚಾರವನ್ನು ಮನುಷ್ಯ ಮರೆಯುವುದೇ ಇಲ್ಲ. ಅದು ಅವನ ಒಳಗೆ ಯಾವತ್ತೂ ಅಡಗಿರುವಂಥ ವಿಚಾರ. ದುಃಖ ಎಂಬ ವಿಚಾರ ಅದು ಅವನ ಒಳಗೆ ಬರ್ತಾನೆ ಇರ್ತದೆ. ಕೆಲವು ಸಿಚುವೇಶನಲ್ಲಿ ಕೆಲವು ದುಃಖ ಆಗ್ತದೆ, ಕೆಲವರಿಗೆ ನೋಡುವಾಗೆಲ್ಲ ಏನೆಲ್ಲ ಇದೆ. ಅದು ಆಯಾ ಸಮಯ ಸಂದರ್ಭಕ್ಕೆ ಸರಿಯಾಗಿರುವಂಥ ವಿಚಾರ ಅದು. ಅರ್ಥ ಆಯ್ತಲ್ಲ? ಹಾಗೆಯೇ ಕಷ್ಟಪಡಬೇಕು ಜೀವನದಲ್ಲಿ. ಎಲ್ಲಿ ಭಗವಂತ ಎಲ್ಲಿದ್ದಾನೆ, ಕಷ್ಟ ಯಾರು ಪಡ್ತಾರೆ ಅವರ ಜೊತೆ ಭಗವಂತ ಇದ್ದಾನೆ. ಕಷ್ಟಪಡ್ತಾರೆ ಒಬ್ಬರು, ಅವತ್ತವತ್ತು ಗೈದು ಅವತ್ತವತ್ತು ಊಟ ಮಾಡುವವರಿದ್ದಾರೆ. ಅವರಿಗೆ ಈ ನಮ್ಮನೆ 20 ದಿನ 30 ದಿನ 1 ತಿಂಗಳು ಲಾಕ್ಡೌನಲ್ಲಿ ಆದರೆ ಭಾಳ ಕಷ್ಟ ಅವರಿಗೆಲ್ಲ. ಹೇಳುದು ನಾನು ಇದನ್ನು ಆಲೋಚನೆ ಮಾಡಬೇಕು. ನಾವು ಎಲ್ಲ ಮಾತಾಡೋದೆಲ್ಲ ವಿಚಾರ ಬರ್ತದೆ ಒಂದೊಂದು ಪಟ ಅಂತೇಳಿ, ಅದು ಬೇರೆ ವಿಚಾರ ಅಲ್ವ? ಆ ಕಷ್ಟಪಡುವವರ ಜೊತೆ ಭಗವಂತ ಯಾವಾಗಲೂ ಇರ್ತಾನೆ, ಜೊತೆಗೆ ಇರ್ತಾನೆ. ಮಹಾಭಾರತ ಯುದ್ಧ ಎಲ್ಲ ಆದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಕುಂತಿ ಹತ್ರ ಕೇಳ್ತಾನೆ ಒಂದು ವಿಚಾರವನ್ನು. ಅಮ್ಮ ನಿನಗೆ ಏನು ಬೇಕಮ್ಮ ಕೇಳು ಅಂತೇಳಿ. ಅಮ್ಮ ನಿನಗೆ ಏನು ಬೇಕು ಕೇಳು. ಈಗೆಲ್ಲ ಒಂದು ಯುದ್ಧ ಎಲ್ಲ ಮುಗಿದು ಒಂದು ಶಾಂತಿ ಸ್ಥಿತಿಯಲ್ಲಿ ಉಂಟು. ನಿನಗೆ ಏನು ಬೇಕು ಕೇಳಮ್ಮ, ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತೇಳಿ. ಆಗ ಆ ತಾಯಿ ಏನು ಕೇಳ್ತಾರೆ ಅಂತ ಹೇಳಿದರೆ, ಕೃಷ್ಣ ನನಗೆ ಬೇರೆ ಏನು ಬೇಡಪ್ಪ, ನನ್ನ ಜೀವನದಲ್ಲಿ ಇನ್ನಷ್ಟು ಕಷ್ಟವನ್ನು ನನಗೆ ಕೊಡು, ಇನ್ನಷ್ಟು ಕಷ್ಟವನ್ನು ನನಗೆ ಕೊಡು, ನೀನು ಕಷ್ಟ ಕೊಟ್ಟಷ್ಟು ನನಗೆ ಬಹಳ ತೃಪ್ತಿ ಅಂತ ಹೇಳ್ತಾರೆ. ಆಗ ಶ್ರೀಕೃಷ್ಣ ಮುಗುಳು ನಗೆಯಲ್ಲಿ ಕೇಳ್ತಾನೆ, ಅಮ್ಮ ಯಾಕೆ ಅಮ್ಮ ಹೀಗೆ ಹೇಳಿದ್ದೀನಿ ನೀನು ಅಂತೇಳಿ. ನಿನಗೆ ಯಾವ ಸಂತೋಷ ಬೇಕು, ನಿನಗೆ ಏನು ಬೇಕು ಕೇಳು, ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ, ಪುನಃ ಕಷ್ಟವನ್ನು ಯಾಕೆ ಕೇಳ್ತಾ ಇದ್ದಿ ಅಂತೇಳಿ. ಆಗ ಆ ಕುಂತಿ ಹೇಳ್ತಾರೆ, ಆ ಮಹಾತಾಯಿ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತುಂಟಾ? ಸುಖ ಕೊಟ್ಟರೆ ನಾನು ನಿನ್ನನ್ನು ಮರೆತು ಬಿಡ್ತೇನೆ ಕೃಷ್ಣ, ಕಷ್ಟ ಕೊಡು, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೇನೆ. ಕೃಷ್ಣ 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 ಅಂತ ಹೇಳಿಕೊಂಡು ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೇನೆ, ಕಷ್ಟ ಕೊಡು ನನಗೆ. ನಿನ್ನ ವಿಚಾರವನ್ನು, ನಿನ್ನ ನಾಮವನ್ನು, ನಿನ್ನ ಲೀಲೆಯನ್ನು ನನಗೆ ಕ್ಷಣ ಕೂಡ ನೆನೆಸಿಕೊಳ್ಬೇಕು. ಆ ನೆನಪು ನನಗೆ ಬರಬೇಕು ಅಂತ ನನಗೆ ಕಷ್ಟ ಬರಬೇಕು, ಜೀವನದಲ್ಲಿ ತುಂಬ ಕಷ್ಟಪಡಬೇಕು ನಾನು. ಆ ವರವನ್ನು ಕೇಳ್ತಾಳೆ. ಕೃಷ್ಣನಿಗೆ ಭಾಳ ಸಂತೋಷ ಆಗ್ತದೆ. ಕೃಷ್ಣ ಹೇಳ್ತಾನೆ, ನನ್ನ ಹೃದಯ ಕಮಲದಲ್ಲಿ ನಿಮಗೆ ಯಾವಾಗಲೂ ಒಂದು ಸ್ಥಳ ಇದೆ ಅಮ್ಮ ಅಂತೇಳಿ ಹೇಳುದು. ಆಗ ನಾವು ಹೇಳ್ತೇವೆ ನಮಗೆ ಕಷ್ಟ, ಅಯ್ಯೋ ಹಾಗೆ ಇದೆ ಹೀಗೆ ಇದೆ, ಸಾಲ ಇದೆ, ಅದು ಇದೆ, ಇದಿದೆ. ಸಾಲ ಇದೆ ಅಂತೇಳಿ ನಾವು ಜ್ಯೋತಿಷರ ಹತ್ರ ಹೋದರೆ ಸಾಲ ಪರಿಹಾರ ಆಗ್ತದ? ಸಾಲ ಇದೆ ಅಂತ ನಾವು ಪೂಜೆ ಮಾಡಿದರೆ ಸಾಲ ಪರಿಹಾರ ಆಗ್ತದ? ಅದೆಷ್ಟೋ ಜನ ಪೂಜೆ ಮಾಡೋದು ಸಾಲ ಮಾಡಿಯೇ ಪೂಜೆ ಮಾಡೋದು. ಸಾಲ ಮಾಡಿ ಪೂಜೆ ಮಾಡಲಿಕ್ಕೆ ಭಗವಂತ ಹೇಳಿದನ? ಸಾಲ ಮಾಡೋದೇ ತಪ್ಪು, ಸಾಲ ಮಾಡಿ ಪೂಜೆ ಮಾಡೋದು ಅದೆಂಥ ದೊಡ್ಡ ತಪ್ಪು. ಭಗವಂತ ಏನು ಕೇಳಿದ್ದಾನೆ? ಏನು ಕೇಳಲಿಲ್ಲ. ಅವನು ಕೇಳಿದಂಥ ನಿನ್ನ
ಶುದ್ಧವಾದ ಭಕ್ತಿ, ಇನ್ನು ಶುದ್ಧವಾದ ನಂಬಿಕೆ, ಪರಿಶುದ್ಧವಾದ ಒಂದು ಶರಣಾಗತಿ, ಇದನ್ನು ಭಗವಂತ ಕೇಳಿದ, ಬೇರೆ ಯಾವುದನ್ನು ನಾವು ಕೇಳಲಿಲ್ಲ. ಆಗ ಈ ರೀತಿಯಾದ ಪೂಜೆ ಎಲ್ಲ ಬೇಕಾದಷ್ಟು ನಡೀತದೆ ಪ್ರಪಂಚದಲ್ಲಿ. ಇದನ್ನು ಅರ್ಥ ಮಾಡಿಕೊಳ್ಳದೆ ಇದು ಬೆಳೀತಾ 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 ಹೋಗ್ತಾ ಉಂಟು. ಅದೆಲ್ಲ ಜನಗಳ ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ ಹೊರತು ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ಇದು ಹೋಗ್ತಾನೇ ಇರುವಂಥ ವಿಚಾರ, ಇದಲ್ಲ, ಇದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಅದಕ್ಕೆ ಮೂಢನಂಬಿಕೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಅವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ, ಏನೆಲ್ಲ ಹೇಳ್ತಾರೆ. ಅದೆಲ್ಲ ಅವರ ಕಿವಿಗೆ ಬಿದ್ದರೂ ಕೂಡ ಅವ್ರಿಗೆ ಪೂಜೆ ಮಾಡೋದನ್ನು ಬಿಡೋದಿಲ್ಲ, ನಡೆಸ್ತಾನೆ ಇರ್ತಾರೆ, ಪೂಜೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅಲ್ವಾ. ವಿಚಾರ ಹೇಳೋದು ಏನು ಕಾರಣ? ನಂಬಿಕೆ, ಬೇರೇನಲ್ಲ. ಅಲ್ಲಿ ಏನು ಇಲ್ಲದೆ ಇರ್ಬೋದು, ಒಂದು ವಿಚಾರ, ಅಲ್ಲಿ ಶಕ್ತಿಯೇ ಇಲ್ಲದೆ ಇರ್ಬೋದು. ಮನುಷ್ಯ ಒಂದು ಸಲ ನಂಬಿದ ಮೇಲೆ ಮತ್ತೆ ಅವನಿಗೆ ಅಲ್ಲಿ ಅದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುವಂಥ ವಿಚಾರ, ಅದು ಸೃಷ್ಟಿಯಾಗುವಂಥ ವಿಚಾರ. ಅಲ್ಲಿ ನಂಬಿಕೆ, ಅಲ್ಲಿ ಏನೋ ಶಕ್ತಿ ಇದೆ, ಅಲ್ಲಿ ಏನೋ ಒಂದು ವಿಚಾರ ಇದೆ, ನಾವು ಆ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ. ಹಾಗೆ ಇದೆಲ್ಲ ಬರಲಿಕ್ಕೆ ಕಾರಣ ನಂಬಿಕೆ. ಅದು ಅವರ ನಂಬಿಕೆಗೆ ಬಿಡಬೇಕು. ಪೂಜೆ ಪುನಸ್ಕಾರಗಳೆಲ್ಲ ಅವರ ನಂಬಿಕೆ ಬಿಡಬೇಕು. ಇನ್ನು ಗುರು ಅಂತೇಳಿ ಬಂದರೆ ಈಗ ಇಷ್ಟು ವಿಚಾರ ಬರೋಲ್ಲ, ಆಟೋಮೆಟಿಕ್ಕಾಗಿ ಮಿಕ್ಸಿಂಗ್ ಆಗಿ ಬಂದಿದೆ. ಮಿಕ್ಸಿಯಲ್ಲಿ ಹಾಕಿ ಡ್ರ್ ಅಂತ ತಿರುಗಿಸಿದ ಹಾಗೆ ಯಾವುದು ಇಲ್ಲಿ ಅಂತ ಗೊತ್ತಾಗೋದಿಲ್ಲ ವಿಚಾರಗಳು ಅಲ್ವಾ. ವಿಚಾರ ಹೇಳಿದ್ದು ಹಾಗೆ. ಆಗ ಗುರುವಿಗೆ ಪೂಜೆ ಮಾಡಬೇಕು ಮುಖ್ಯವಾಗಿ. ಆ ಗುರು ಪೂಜೆ ಎಂಬುದು ಬಹಳ ಶ್ರೇಷ್ಠವಾದ ಪೂಜೆ. ಗುರು ಪೂಜೆ ಸನಾತನ ಧರ್ಮದ ಪ್ರಕಾರ, ಹಿಂದೂ ಶಾಸ್ತ್ರದ ಪ್ರಕಾರ ಗುರುವಿಗೆ ಮಹತ್ವ. ಆ ಗುರುವಿಗೆ ಪೂಜೆಯನ್ನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ನಮ್ಮ ಋಷಿಮುನಿಗಳು, ಅನೇಕ ಸಾಧುಗಳು, ಸಂತರುಗಳೆಲ್ಲ ಸಂಚಾರಿಗಳಾಗಿದ್ದರು. ಒಂದು ಕಡೆ ಕೂತ್ಕೊಳ್ತಲ್ಲ ಆಯಿತು, ಆಶ್ರಮ ಎಲ್ಲ ಮಾಡ್ತಲ್ಲ ಆಯಿತು. ಅವರು ಕೂತ್ಕೊಳ್ಳೋದು ಯಾವಾಗ? ಒಂದು 4 ತಿಂಗಳು ಕೂತ್ಕೊಳ್ತಿದ್ರು. ಆ 4 ತಿಂಗಳು ಯಾವಾಗ? ಮಳೆಗಾಲದಲ್ಲಿ ಮಾತ್ರ ಒಂದು ಕಡೆ ಋಷಿಮುನಿಗಳು, ಸಾಧು ಸಂತರು ಅವ್ರಿಗೆ ಯಾತ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಈಗಿನ ಹಾಗೆ ದಾರಿಗಳೆಲ್ಲ ಆಯಿತು, ಎಲ್ಲ ಪರ್ವತದಲ್ಲೆಲ್ಲ ಹೋಗಬೇಕು. ಆ ಮಳೆ ಬರೋ ಸಮಯದಲ್ಲಿ ಪರ್ವತಗಳು ಜರ್ದಿ ಬಿದ್ದಿರ್ಬೋದು, ಏನೋ ಒಂದು ಆಗಿರ್ಬೋದು, ಎಲ್ಲ ಒಂದು ತುಂಬ ನೆರೆ ಬಂದಿರ್ಬೋದು, ಏನೋ ಒಂದು ತೊಂದರೆಗಳಿರ್ತವೆ ಮಳೆಗಾಲದಲ್ಲಿ. ಹಾಗೆಲ್ಲ ಸ್ಪೆಷಾಲಿಟಿ ಎಲ್ಲ ಇಲ್ಲದ ಕಾಲ ಅದು. ಆ ಸಮಯದಲ್ಲಿ ಏನು ಮಾಡ್ತಿದ್ರು ಅವರು? ಒಂದು 4 ತಿಂಗಳು ಒಂದು ಕಡೆ ಕೂತ್ಕೊಳ್ತಿದ್ರು. ಯಾರು? ಗುರುಗಳು. ಒಂದು ಮರದ ಅಡಿಯಲ್ಲಿಯೋ ಎಲ್ಲಿಯೋ ಒಂದು ಕಡೆ ಕೂತ್ಕೊಂಡು ಸಣ್ಣ ಪುಟ್ಟ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಅವರು ಜೀವನ ಮಾಡ್ತಾಯಿದ್ರು. ಮತ್ತೆ ಅವರ ಪ್ರಯಾಣ ಪ್ರಾರಂಭ ಆಗಬೇಕಾದ್ರೆ 4 ತಿಂಗಳು ಪುನಃ ಕಳಿಬೇಕು. ಆ 4 ತಿಂಗಳು ಕಳಿಬೇಕು, ಮಳೆಗಾಲ ಕಳಿಬೇಕು, ಮತ್ತು ಅವರ ಪ್ರಯಾಣ. ಮಳೆ ನಿಲ್ಲಬೇಕು ಸರಿಯಾಗಿ. ಅರ್ಥ ಆಯ್ತಲ್ವ? ಆ 4 ತಿಂಗಳನ್ನು ಏನು ಹೇಳಿದ್ದಾರೆ? ಚಾತುರ್ಮಾಸ ಅಂತ ಹೇಳಿದ್ದಾರೆ, ಅಷ್ಟೇ, ಬೇರೇನಿಲ್ಲ. ಅದು ಹಿಂದಿನ ಕಾಲದಲ್ಲಿ ಬಂದಂಥ ವಿಚಾರ. ಕಾರಣ ನಿಜವಾದ ಅರ್ಥ ಏನು? ಮಳೆಗಾಲದಲ್ಲಿ ಅವರಿಗೆ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಕಡೆ ಕೂತ್ಕೊಳ್ಬೇಕು. ಅದನ್ನು ಎಷ್ಟು ವೈಭೀಕರಣವಾಗಿ ಚಾತುರ್ಮಾಸ ಪೂಜೆ ಆಗ್ತಾ ಉಂಟು, ಚಾತುರ್ಮಾಸ ಇದು ಆಗ್ತಾ ಉಂಟು, ಚಾತುರ್ಮಾಸ ನಡೀತಾ ಇದೆ. ಈ ಚಾತುರ್ಮಾಸ ಅಂದರೆ ಏನು? ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಚಾರ. ಸನ್ಯಾಸಿಗಳು ಸಂಚಾರಿಗಳು, ಆ ಸಂಚಾರ ಮಾಡಲಿಕ್ಕೆ ತಡೆ ಆಗ್ತದೆ. ಆ ತಡೆಯಾಗುವ ಸಮಯವನ್ನು ಒಂದು ಕಡೆ 4 ತಿಂಗಳು ಕಾಲವನ್ನು ಕಳೀತಾರೆ. ಅವರು 4 ತಿಂಗಳು ಎಲ್ಲಿ ಕಾಲ ಕಳೆದ್ರು ಅದೇ ಮಠವಾಗಿ ಪರಿವರ್ತನೆ ಆಗ್ತದೆ. ಗುರು ಒಂದು ಎಲ್ಲಿ ಕೂತ್ಕೊಳ್ತಾರೆ ಅದು ಅವರ ಮನೆ. ಮಠ ಅಂದರೆ ಏನು? ಮನೆ ಅಂತೇಳಿ ಅರ್ಥ. ಆಶ್ರಮ ಅಂದರೆ ಏನು? ಆದಿ ಅಂತ್ಯ ಇಲ್ಲದವನು ಶ್ರಮಪಟ್ಟು ಜೀವನ ಮಾಡೋ ಸ್ಥಳ ಅದು. ಅರ್ಥ ಆಯ್ತಲ್ಲ? ಆಶ್ರಮ ಅಂದರೆ ಏನು ಅಂತ ಹೇಳಿದರೆ, ಆಶ್ರಮವಾಸಿಗಳಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಆದಿ ಅಂತ್ಯ ಇಲ್ಲದವನು ಯಾರು? ಅವನು ಭಗವಂತ. ಅರ್ಥ ಆಯ್ತಲ್ವ? ಅವನಿಗೆ ಆದಿಯೂ ಇಲ್ಲ, ಅಂತ್ಯವಿಲ್ಲ. ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಭಗವಂತನಿಗೆ ಅವನ ಚಿಂತನೆಯಲ್ಲಿ ಅವನಿಗೆ ಬೇಕಾಗಿ ಕೆಲಸ ಮಾಡುವವರು, ಅವನ ಸೇವಕರು, ಅವನ ದಾಸರು, ಇವರೆಲ್ಲ ವಾಸ ಮಾಡೋ ಸ್ಥಳ ಆಶ್ರಮವಾಗಿತ್ತು. ಅರ್ಥ ಆಯ್ತಲ್ಲ? ಆಶ್ರಯ ಇಲ್ಲದವನಿಗೆ ಒಂದು ಆಶ್ರಯ ಕೊಟ್ಟ ಸ್ಥಳ ಅಂತೇಳಿ. ಅರ್ಥ ಆಗ್ತದ? ಆಶ್ರಯವೇ ಇಲ್ಲ ಆಯ್ತು ಅವರಿಗೆ ಆಶ್ರಯ ಇಲ್ಲ. ಅವ್ರು ಸಂಚಾರಿಗಳು, ಹೋಗ್ತಾನೆ ಇರ್ತಾರೆ ಅವರು. ಆಗ ಅವ್ರಿಗೊಂದು ಆಶ್ರಯ ಬೇಕಾಗ್ತದೆ 4 ತಿಂಗಳು. ಆಗ ಅವರಲ್ಲಿ ಕೂತ್ಕೊಳ್ತಾರೆ. ಯಾರಪ್ಪ ನೀವು ಅಂತೇಳಿ, ನಾವು ಆ ಪರಮಾತ್ಮನ ಸೇವಕರು, ಅವನ ದಾಸರು. ನಾವು ಅವನಿಗೆ ಪರಿಪೂರ್ಣವಾಗಿ ಶರಣಾಗತಿ ಆಗಿದ್ದೇವೆ. ಎಲ್ಲ ಅವನ ಇಚ್ಛೆ. ನಾವು ಜಾಸ್ತಿ ಸಮಯ ಇರೋದಿಲ್ಲ ಇಲ್ಲಿ, ಒಂದು 4 ತಿಂಗಳು ಇರ್ತೇವೆ ಅಷ್ಟೇ. ಮತ್ತು ನಾವು ಮುಂದೆ ಹೋಗ್ತೇವೆ. ಸ್ವಲ್ಪ ಸಮಾಧಾನದಲ್ಲಿ ಇರಿ ನೀವು. ನಮಗೇನು ಬೇಡ ಈ ಜಾಗೆ, ಇದೆಲ್ಲ ನಮಗೆ ಬೇಡ, ನಮ್ಮದಲ್ಲ ಇದು. ಆದರೆ ನಮಗೆ ಮುಂದಿನ ಪ್ರಯಾಣ ಮಾಡಲಿಕ್ಕೆ ಪ್ರಕೃತಿಯೇ ಹೇಳ್ತಾ ಉಂಟು, ಪ್ರಯಾಣ ಮಾಡಬೇಡ ಅಂತೇಳಿ. ಆ ಭಗವಂತನೇ ಆದೇಶ ಕೊಟ್ಟಿದ್ದಾನೆ ನಮಗೆ, ನೀನು ಮುಂದೆ ಪ್ರಯಾಣ ಮಾಡಬೇಡ, ಯಾತ್ರೆಯನ್ನು ಪ್ರಾರಂಭಿಸಬೇಡ, ಒಂದು ಕಡೆ ಕುಳಿತುಕೋ ಅಂತೇಳಿ. ಅರ್ಥ ಆಗ್ತದ? ಆಗ ಅದು ಆಶ್ರಮವಾಗಿ ಪರಿವರ್ತನೆ ಆಯಿತು. ಆ ಭಗವಂತನ ಸೇವೆ ಮಾಡುವವರು
ಉಳಿದುಕೊಳ್ಳುವ ಸ್ಥಳ. ಭಗವಂತನಿಗೆ ಪರಿಪೂರ್ಣವಾಗಿ ಶರಣಾಗತಿಯಾದವರು ಉಳಿದುಕೊಳ್ಳುವ ಸ್ಥಳ. ಅದು ಆಶ್ರಮವಾಗಿ ಪರಿವರ್ತನೆ ಆಯಿತು, ಮಠವಾಗಿ ಪರಿವರ್ತನೆ ಆಯಿತು. ಇದೆಲ್ಲ ಮೂಲ ಬೇಸ್ ಹೇಳ್ಬೇಕಾದ್ರೆ ಅವರ ಮನೆ ಅಷ್ಟೇ, ಗುರುಗಳು ವಾಸಿಸುವ ಮನೆ. ಸಿಂಪಲಾಗಿ ಹೇಳ್ಬೋದು ಇದನ್ನೆಲ್ಲ. ಅದಕ್ಕೆ ಮತ್ತೆ ಮತ್ತೆ ಬಂದ ವಿದ್ವಾಂಸಗಳು, ನಾಗರಿಕತೆ ಬೆಳೀತು, ಅಥವಾ ಹಲವಾರು ವಿದ್ಯೆಗಳೆಲ್ಲ ಬೆಳೀತು, ವಿಚಾರಗಳೆಲ್ಲ ಬೆಳೀತು. ಅದಕ್ಕೊಂದೊಂದು ಟೈಟಲ್ ಹೆಸರುಗಳನ್ನು ಕೊಟ್ಟರು. ಆಶ್ರಮ, ಮಠ, ಸನ್ನಿಧಾನ, ಏನೆಲ್ಲ ವಿಚಾರ ಎಲ್ಲ ಹೇಳ್ತಾ ಬಂದರು. ಅರ್ಥ ಆಯ್ತಲ್ಲ? ನಿಜವಾಗಿ ಸಿಂಪಲಾಗಿ ಹೇಳ್ಬೇಕಾದ್ರೆ ಅವರ ಮನೆ, ಗುರುಗಳ ಮನೆ, ಮುಗೀತಲ್ಲಿ, ಬೇರೆ ಇಲ್ಲ. ಅರ್ಥ ಆಗ್ತಾ ಹೇಳೋದು? ಆಗ 4 ತಿಂಗಳವರು ಒಂದು ಕಡೆ ಕೂತ್ಕೊಳ್ತಾರೆ, ಚಾತುರ್ಮಾಸ ಅಂತ ಅಲ್ವಾ? ಈ ಚಾತುರ್ಮಾಸ ಎಂಬ ವಿಚಾರ ಏನಂದರೆ ಗುರು ಶಿಷ್ಯರ ಸಂಬಂಧ, ಗುರು ಶಿಷ್ಯರ ವಿಚಾರಗಳನ್ನು ತಿಳಿದುಕೊಳ್ಳುವುದು ಈ 4 ತಿಂಗಳಲ್ಲಿ, ಬೇರೆ ಯಾವುದಲ್ಲ. ಆ ಗುರುವಿನ ಸೇವೆ ಮಾಡಬೇಕು. 4 ತಿಂಗಳು ಅವ್ರು ನಮಗೆ ಸಿಗ್ತಾರೆ, ಅವರು ನಮ್ಮ ಕೈಯಲ್ಲೇ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಈಗ ಅವರನ್ನು ಬಿಡಬಾರ್ದು. ಕೂಡಿದಷ್ಟು ಮಟ್ಟಿಗೆ ಅವರ ಸೇವೆಯನ್ನು ಮಾಡಿ ಅವರಿಂದ ಕೂಡಿದಷ್ಟು ಜ್ಞಾನವನ್ನು ಪಡ್ಕೊಳ್ಳುವ ಅಂತ ಹೇಳುವ ತಿಂಗಳು ಈ 4 ತಿಂಗಳು, ಚಾತುರ್ಮಾಸ ಎಂಬ ವಿಚಾರ. ಅರ್ಥ ಆಯ್ತಲ್ಲ? ಆಗ ಗುರುಗಳ ಹತ್ರ ಕೇಳಿ ತಿಳ್ಕೊಳ್ಬೇಕು ನಾವು. ಆಗ ಗುರುವಿನ ಪೂಜೆ ಮಾಡಬೇಕು. ಯಾವ ಗುರು ಆಗಿರಬೇಕು? ಅಮ್ಮನ ಆಗಿರಬೇಕು ಗುರು ಅಂತ ಹೇಳುವವರು. ತನ್ನನ್ನು ಹೆತ್ತ ಅಮ್ಮನ ಆಗಿರಬೇಕು ಗುರು ಅಂತ ಹೇಳುವರು. ಅಷ್ಟು ಪವಿತ್ರವಾಗಿರಬೇಕು. ಅವರಿಗೆ ಮಾತ್ರ ತನ್ನ ಮಕ್ಕಳಿಗೆ ಹೊಡೆಯುವ ರೈಟ್ ಇರೋದು, ತನ್ನ ಮಕ್ಕಳಿಗೆ ಬೈಯುವ ರೈಟ್ ಇರೋದು, ತನ್ನ ಮಕ್ಕಳನ್ನು ತಿದ್ದಿ ಒಂದು ಎತ್ತರಕ್ಕೆ ತಗೊಂಡೋಗೋ ರೈಟ್ ಇರೋದು ಯಾರಿಗೆ? ಅಮ್ಮನಿಗೆ ಮಾತ್ರ. ಆ ಅಮ್ಮನಿಗಿಂತಲೂ ಅಲ್ಟಿಮೇಟ್ ಆದ ವಿಚಾರ ಗುರು. ಅದು ಬಹಳ ಪವಿತ್ರವಾದ ವಿಚಾರ ಗುರು ಅಂತ ಹೇಳಿದರೆ. ಒಂದು ಗುರುವಿನ ಒಂದು ದರ್ಶನ ಮಾಡಿ ಬರೋದು ಅಂತಾದರೆ, ಗುರುವಿನ ಸ್ಥಾನಕ್ಕೆ ಹೋಗಿ ನಾವು ಬರೋದು ಅಂತಾದರೆ, ನಮಗೆ ನಮ್ಮ ಅಮ್ಮನ ಮನೆಗೆ ಹೋಗಿ ಬಂದಷ್ಟು ಸಂತೋಷ ಆಗಬೇಕು. ತವರು ಮನೆಗೆ ಹೋಗಿ ಬಂದ ಫೀಲಿಂಗ್ ಆಗಬೇಕು ನಮಗೆ. ಅಲ್ಲಿಂದ ಬರುವಾಗ ಒಂದು ಬೊಟ್ಟು ಕಣ್ಣಿನಲ್ಲಿ ನೀರಾದರೂ ಬರಬೇಕು ನಮಗೆ. ಆಗ ನಾವು ಗುರುವಿನ ಹತ್ರ ಓದಕ್ಕೆ ಸಾರ್ಥಕ ಆಯಿತು ಅಂತ ಅರ್ಥ. ಗುರುವನ್ನು ದರ್ಶನ ಮಾಡಿ ಬರೋ ಸಮಯದಲ್ಲಿ ನಮಗೆ ಪುನಃ ನಮ್ಮ ಮನೆಗೆ ಹಿಂದಿರುವ ಸಮಯದಲ್ಲಿ ನಮ್ಮ ಕಣ್ಣಿನಲ್ಲಿ ನೀರು ಬರಬೇಕು. ಅಂಥ ಗುರು ಸೇವೆ ಆಗಬೇಕು. ಅಯ್ಯೋ, ನಾವು ಗುರುದೇವರನ್ನು ಬಿಟ್ಟು ಹೋಗ್ತಾ ಇದ್ದೇನಲ್ಲಪ್ಪ ಅಂತ. ಅರ್ಥ ಆಯ್ತಲ್ವ? ಅಂಥ ಒಂದು ಅಂತರಾತ್ಮದಲ್ಲಿ ಭಕ್ತಿ ಬರಬೇಕು. ಅಂತರಾತ್ಮದಲ್ಲಿ ಭಕ್ತಿ ಬಂದರೆ ಮಾತ್ರ ಎಲ್ಲವೂ ಸಾಧ್ಯ. ಬಹಿರಂಗದಲ್ಲಿ ಭಕ್ತಿ ಬಂದು ಏನು ಪ್ರಯೋಜನ ಇಲ್ಲ. ಅಂತರಾತ್ಮದಲ್ಲಿ ಭಕ್ತಿ ಎಂಬುದು ಅಷ್ಟು ಪ್ರಿಂಟ್ ಆಗಿರ್ಬೇಕು. ಅದು ಯಾವುದೇ ಕಾರಣಕ್ಕೆ ಅದು ಇನ್ನೊಬ್ಬರಿಗೆ ಹೋಗುವುದಿಲ್ಲ. ಅದು ಅಲ್ಲಿ ಪ್ರಿಂಟ್ ಆದರೆ, ಇಲ್ಲಿ ಪ್ರಿಂಟ್ ಆಗದಿದ್ದರೆ ಮಾತ್ರ ಅದು ಇನ್ನೊಬ್ಬರಿಗೆ ಹೋಗ್ತಾ ಇರ್ತದೆ ಯಾವುದ್ಯಾವುದೋ ರೀತಿಯಲ್ಲಿ. ಅಂದರೆ ಗುರುಗಳ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ, ಗುರುಗಳ ಹತ್ರ ಹೋಗ್ತಾರೆ, ಪೂಜೆಗೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ನೋಡುವುದೇನನ್ನು? ಅಕ್ಕಪಕ್ಕದ ಭಕ್ತರನ್ನು ನೋಡೋದು, ಗುರುವನ್ನು ನೋಡೋದಿಲ್ಲ, ಗುರುವನ್ನು ಫೋಕಸ್ ಮಾಡೋದಿಲ್ಲ. ಗುರುವಿನ ಜ್ಞಾನ ಬೇಡ. ಅಲ್ಲಿ ಯಾರು ಬಂದಿದ್ದಾರೆ, ಅವರು ಹೇಗಿದ್ದಾರೆ, ಅವರು ಎಲ್ಲಿಂದ ಬಂದವರು, ಇವರು ಎಲ್ಲಿಂದ ಬಂದವರು, ಇವರಿಗೆ ಏನು ಸಮಸ್ಯೆ, ನೀವು ಇಲ್ಲಿ ಗುರುಗಳ ಹತ್ರ ಬಂದ ನಂತರ ನಿಮಗೆ ಏನಾಗಿದೆ ಒಳ್ಳೆಯದು? ನಿಮಗೆ ಏನು ಒಳ್ಳೆಯದಾಗಿದೆ ನಿಮಗೆ ಗುರುಗಳ ಹತ್ರ ಬಂದ ನಂತರ? 10 ಜನರ ಹತ್ರ ಇಲ್ಲಿಗೆ ಬರೋದೇ ಒಂದು ನಂಬಿಕೆಯ ಪ್ರೀತಿ ಯಾವುದೋ ವಿಷಯದಲ್ಲಿ ಬರೋದು. ಬಂದು ಇಲ್ಲಿ ಒಳಗೆ ಬಂದ ನಂತರ ಅದನ್ನು ಪರಿಪೂರ್ಣವಾಗಿ ಕಳೆದುಕೊಳ್ತಾರೆ ಅವರು. ಅಲ್ಲ, ಒಂದು ಗುರುದೇವ ಹತ್ರ ಬಂದ ಮೇಲೆ ಯಾವುದೋ ಒಂದು ಪ್ರೀತಿಯಲ್ಲಿ ನಂಬಿಕೆಯಲ್ಲಿ ಬರ್ತಾರೆ. ಬಂದು ಇಲ್ಲಿ 10 ಜನ ಭಕ್ತರ ಹತ್ರ ಮಾತಾಡಿ ಅವರ ಒಳಗಿರೋ ನಂಬಿಕೆಯನ್ನು ಕೂಡ ಅವರು ಕಳೆದುಕೊಳ್ತಾರೆ. ಅವನವನು ಮಾಡಿದ ಕರ್ಮಕ್ಕೆ ತಕ್ಕಾಗಿ ಅವನಿಗೆ ಫಲ ಅಲ್ವಾ ಹೇಳಿದ್ದು ನಾನು. ಅವನವನು ಮಾಡಿದ ಕರ್ಮಕ್ಕೆ ತಕ್ಕವಾಗಿ ಅವನಿಗೆ ಫಲ ಸಿಗೋದು. ಎಷ್ಟು ವರ್ಷದಿಂದ ಗುರುವನ್ನು ನೋಡಿರ್ಬೋದು, 20 ವರ್ಷ 30 ವರ್ಷದಿಂದ ಗುರುವನ್ನು ನೋಡಿರ್ಬೋದು, ಜೊತೆಗೆ ಇದ್ದಿರ್ಬೋದು. ಅವನ ಕರ್ಮ ಮುಗಿಯಿದ್ರೆ ಏನು ಮಾಡೋದು? ಅವನ ಪಾಪ ಪುಣ್ಯ ಇದೆ ಅಲ್ವ ಅವನ ಜೀವನದಲ್ಲಿ, ಅದು ಬ್ಯಾಲೆನ್ಸ್ ಮಾಡಬೇಕಲ್ಲ. ಆಗ ಗುರು ಏನು ಮಾಡ್ತಾರೆ? ಪಾಪವನ್ನು ತಡೆದು ನಿಲ್ಲಿಸ್ತಾರೆ. ಸ್ಟಾಪ್, ಹೋಗಬೇಡ ಮುಂದೆ. ಪುಣ್ಯವನ್ನು ಬಿಡ್ತಾರೆ, ಹೋಗು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ. ಅರ್ಥ ಆಯ್ತಲ್ಲ? ಈ ಗಾಡಿಗೆ ಹೋದರೆ ಡೇಂಜರ್, ಇದು ಆಕ್ಸಿಡೆಂಟ್ ಆಗ್ತದೆ, ಬೇಡ ನಿಲ್ಲಿ, ನೀವು ಮುಂದೆ ಹೋಗಿ ಅಲ್ವಾ? ಹಾಗೆ ಗುರು ಏನು ಮಾಡ್ತಾರೆ? ಪಾಪವನ್ನು ನಿಲ್ಲಿಸ್ತಾರೆ, ಪುಣ್ಯವನ್ನು ಮುಂದೆ ಹೋಗಲಿಕ್ಕೆ ಬಿಡುತ್ತಾರೆ. ಆ ಪುಣ್ಯದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗೋ ಸಮಯದ ಅವನಿಗೆ ಸಂತೋಷ ಆದರೆ ಅವ ಯಾವುದೇ ಕಾರಣಕ್ಕೂ ಪುನಃ ಪಾಪ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವನಿಗೆ ಒಂದು ಸಂತೋಷವನ್ನು ಕೊಡ್ತಾರೆ ಗುರುಗಳು. ಪುಣ್ಯದ ಕೆಲಸವನ್ನು ಮಾಡು, ಪುಣ್ಯದ ಸಂಪಾದನೆಯನ್ನು ಮಾಡು, ಆ ಪುಣ್ಯವನ್ನು ನೀನು ತಿಳಿದುಕೋ, ಆ ಪುಣ್ಯದ ದಾರಿಯಲ್ಲಿ ನೀನು ಪ್ರಯಾಣ ಮಾಡಿ ನೋಡು, ನಿಂಗೆ ಏನು ಸಂತೋಷ ಉಂಟು ಅಂತೇಳಿ. ನಿಜ ಭಕ್ತನಾದ ಪಕ್ಷದಲ್ಲಿ ಅವನಿಗೆ ಸಂತೋಷ ಆಗ್ತದೆ. ಸಂತೋಷ ಆದ ಪಕ್ಷದಲ್ಲಿ ಅವನೇನು ಮಾಡ್ತಾನೆ? ತಾನು ಮಾಡಿದ ಪಾಪವನ್ನೆಲ್ಲ ಅರ್ಥ ಮಾಡಿಕೊಳ್ತಾನೆ. ಅರ್ಥ ಮಾಡಿಕೊಂಡ ಪಕ್ಷ ಏನಾಗ್ತದೆ? ಪರಿವರ್ತನೆ ಆಗ್ತದೆ. ಅರ್ಥ ಆಯ್ತಲ್ಲ? ಪರಿವರ್ತನೆ ಆಗ್ತದೆ. ಪರಿವರ್ತನೆ ಅಂತಂದರೆ ಭತ್ತ ಹೋಗಿ ಅಕ್ಕಿ, ಅಕ್ಕಿ ಹೋಗಿ ಅನ್ನ, ಅನ್ನ ಹೋಗಿ 10 ಹಲವಾರು ರೀತಿಯಲ್ಲಿ ನಮ್ಮ ದೇಹದ ಒಳಗೆ ಹೋಗಿ
ಬೇರೆ ಬೇರೆ ಪರಿವರ್ತನೆಯನ್ನು ಹೊಂದ್ತದೆ, ಅದು ಪರಿಣಾಮವನ್ನು ಬೀರ್ತದೆ ಅಲ್ವಾ. ಹಾಗೆ ಪರಿವರ್ತನೆ ಆಗಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನಲ್ವ, ಏನು ಹೇಳಿದಾನೆ? ಪರಿವರ್ತನೆ ಜಗದ ನಿಯಮ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಪರಿವರ್ತನೆ ಆಗಬೇಕು. ನಮ್ಮ ದೇಹವೇ ಪರಿವರ್ತನೆ ಆಗ್ತಾ ಉಂಟಂತೆ. ಬಾಲ್ಯ, ಯೌವನ ಮತ್ತು ಪುನಃ ಮುಪ್ಪು ಅಂತೇಳಿ ಅಲ್ವಾ. 10 ವರ್ಷದಲ್ಲಿರುವ ವಿಚಾರ 20 ವರ್ಷ ಆಗುವ ಎಷ್ಟೋ ಪರಿವರ್ತನೆ ಆಗಿರ್ತದೆ ಅಲ್ವಾ. 20 ವರ್ಷದಲ್ಲಿರುವ ವಿಚಾರ 40 ವರ್ಷ ಆಗುವ ಎಷ್ಟೋ ಪರಿವರ್ತನೆ ಆಗಿರ್ತದೆ. ಆಗ ದೇಹದಲ್ಲಿ ಈ ರೀತಿ ಪರಿವರ್ತನೆ ಆಗುವಾಗ ನಮ್ಮ ಬುದ್ಧಿಯಲ್ಲಿ ಯಾಕೆ ಪರಿವರ್ತನೆ ಆಗ್ಲಿಕ್ಕೆ ಆಗೋದಿಲ್ಲ ನಮಗೆ? ಭಗವಂತ ತೋರಿಸ್ತಾ ಇದ್ದಾನಲ್ಲ ಪರಿವರ್ತನೆ ಅಂದರೆ ಏನು ಅಂತೇಳಿ. ಸಣ್ಣ ಮಗು ಇದ್ದದ್ದು ಮಗುವಿನಾಗಿ ಇರುವುದಿಲ್ಲ, ಮಗು ಬೆಳೀತದಲ್ವಾ. ಹಾಂ, ಮಗು ಎತ್ತರಕ್ಕೆ ಬೆಳೀತದಲ್ವ, ಹಾಗಾದ್ರೆ ಪರಿವರ್ತನೆ ಅಲ್ವಾ. ಆಗ ಹೊರಗೆಯಿಂದೆಲ್ಲ ಪರಿವರ್ತನೆ ಆಗ್ತಾ ಉಂಟು ನಮ್ಮದು. ನಾವು ಬೆಳೆದಾಗೆ ನಾವು ಈ ಡ್ರೆಸ್ ಬೇಡ, ಆ ಡ್ರೆಸ್, ಈ ಡ್ರೆಸ್ ಬೇಡ, ಈ ಡ್ರೆಸ್ ಇರಬೇಕು, ಇದು ಚೆಂದ ಕಾಣ್ತದೆ, ಇದು ಬೇಡ, ಇದು ಈಗಿನ ಪ್ಯಾಷನ್ ಅಲ್ಲ, ಹೀಗೆಲ್ಲ ವಿಚಾರಗಳಿರ್ತದಲ್ಲ. ಬೆಳೀತಾ ಹೋಗುವ. ಹಾಂ, ಹೌದಲ್ವ. ಅದೇ ರೀತಿ ನಾವು ಹೊರಗೆ ಮಾಡೋ ಕೆಲಸವನ್ನು ನಮ್ಮ ಒಳಗೆ ಮಾಡಿದರೆ, ನಮ್ಮ ಅಂತರಾತ್ಮದ ಬಗ್ಗೆ ನಾವು ಚಿಂತನೆ ಮಾಡಿದರೆ, ಆಗ ಒಳಗೆ ಶುದ್ಧ ಆಗ್ತದೆ, ಪರಿವರ್ತನೆ ಆಗ್ತದೆ, ಎಲ್ಲವೂ ಆಗ್ತದೆ ಅಲ್ವಾ. ಆಗ ಇದೆಲ್ಲ ಯಾಕೆ ಹೇಳಲಿಕ್ಕೆ ಬಂದೆ ಅಂತೇಳಿ, ಇದೆಲ್ಲ ಒಂದು ಗುರು ಸಿಕ್ಕಿದರೆ ಮಾತ್ರ ಸಾಧ್ಯ. ನೀವು ಬಾಕಿ ಎಲ್ಲ ಪೂಜೆ ಮಾಡಿ, ಅದು ನಿಮ್ಮ ನಂಬಿಕೆ. ಆದರೆ ಒಂದು ಗುರುವಿನ ಪೂಜೆ ಮಾಡೋದು ಉಂಟಲ್ಲ, ಅದು ಸರ್ವಸಾಧಾರಣ ವಿಚಾರ, ಅದು ಆಟ ಅಲ್ಲ. ಅದು ಗುರುವಿನ ಪೂಜೆ, ಅದು ಪ್ರಪಂಚಕ್ಕಿರೋ ಪಾಠ. ಅದು ಪ್ರಪಂಚಕ್ಕಿರುವ ಪಾಠ, ಆಟ ಅಲ್ಲ, ಹುಡುಗರ ಆಟ ಅಲ್ಲ ಗುರು ಪೂಜೆ ಅಂತೇಳಿದ್ರೆ. ಗುರು ಸಿಗುವುದೇ ಕಷ್ಟ ಜೀವನದಲ್ಲಿ. ಆ ಗುರು ಪೂಜೆ ಬಹಳ ಪವಿತ್ರ. ಎಲ್ಲ ಕರ್ಮವನ್ನು ಸ್ವೀಕಾರ ಮಾಡ್ತಾರೆ. ಭಕ್ತರ ಕರ್ಮವನ್ನೆಲ್ಲ ಸ್ವೀಕಾರ ಮಾಡುವ ಏಕೈಕ ದೇವರು ಯಾರು ಅಂತಾರೆ, ಅದು ಗುರುದೇವರು ಮಾತ್ರ. ಅರ್ಥ ಆಯ್ತಲ್ಲ. ಗುರುದೇವರು ಅಂತೇಳಿದ್ರೆ ನಮ್ಮನ್ನು ಹೇಳಿದಲ್ಲ ಇಲ್ಲಿ, ಇದು ತಪ್ಪಾದ ವಿಚಾರ. ಯಾರು ಆ ರೀತಿ ಅರ್ಥ ಮಾಡ್ಕೊಳ್ಬೇಡಿ. ನಮ್ಮನ್ನು ಹೇಳಿದಲ್ಲ. ಅಂಥ ಪರಮ ಶ್ರೇಷ್ಠ ಗುರುಗಳಿದ್ದಾರೆ ಪ್ರಪಂಚದಲ್ಲಿ. ನಾವು ಆ ಸತ್ಯವನ್ನು ಕಂಡಿದ್ದೇವೆ, ಆ ಸತ್ಯವನ್ನು ಅರಿತಿದ್ದೇವೆ, ಆದ ಕಾರಣ ನಾವು ಅದನ್ನು ಹೇಳ್ತೇವೆ. ಬೇರೆ ಯಾವುದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ. ಗುರು ಅಂದರೆ ಏನು ಎಂಬ ಸತ್ಯವನ್ನು ಅರಿತಿದ್ದೇನೆ. ಈ ಸತ್ಯವೂ ಕೂಡ ಹೌದು. ಅದನ್ನು ಕ್ಷಣ ಕೂಡ ಅನುಭವಿಸಿದೆ, ಗುರು ಅಂದರೆ ಏನು ಅಂತೇಳಿ. ಇದು ಪುಸ್ತಕ ಓದಿ ಬರುವ ವಿಚಾರ ಅಲ್ಲ. ಇದು ಅನುಭವದಿಂದ ಬರುವ ವಿಚಾರ. ಎಲ್ಲವೂ ಅನುಭವ ಎಷ್ಟರ ಮಟ್ಟಿಗೆ ನಿಮಗೆ ಜೀವನದಲ್ಲಿ ಬರ್ತದೋ ಅಷ್ಟರ ಮಟ್ಟಿಗೆ ನಿಮಗೆ ನಂಬಿಕೆ ಬರ್ತದೆ. ಅರ್ಥ ಆಯ್ತಲ್ವ. ಗುರುಪೂಜೆ ಅಂತ ಹೇಳಿದಷ್ಟು ಸುಲಭದ ವಿಚಾರ ಅಲ್ಲ. ಬಾಕಿ ಎಲ್ಲ ಪೂಜೆ ಉಂಟು, ಅದು ನಡೀತಾ ಇರ್ತದೆ. ಪೂಜೆ ಎಲ್ಲ ಅದರ ಪಾಡಿಗೆ ನಡೀತದೆ. ಅವರವರ ಸ್ಥಿತಿಗತಿಗಳಿಗೆ ತಕ್ಕ ಹಾಗೆ, ಅವರವರ ವಸತಿಗಳಿಗೆ ತಕ್ಕ ಹಾಗೆ ಎಲ್ಲ ಯಾವ್ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಆದರೆ ಗುರುಪೂಜೆ ಎಂಬುದಷ್ಟು ಸುಲಭದ ವಿಚಾರ ಅಲ್ಲ. ಆ ಗುರುಪೂಜೆ ಸಿಗಬೇಕು ಅಂತೇಳಿದರೆ ಅದು ಎಷ್ಟೋ ಪುಣ್ಯ ಇರಬೇಕು, ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ಪುಣ್ಯ ಇದ್ದರೆ ಮಾತ್ರ ಗುರುಪೂಜೆ ಸಿಗುವುದು. ಎಂಥ ಗುರುಗಳು ಸಿಗಬೇಕು? ಭಕ್ತರನ್ನು ಭಾಳಷ್ಟು ಪರೀಕ್ಷೆ ಮಾಡೋ ಗುರು ಸಿಗಬೇಕು. ಒಂದು ಗುರು ಹೇಗೆ ಅಂತೇಳಿದರೆ ಮಗುವಿನಾಗಿರುವಂಥ ವಿಚಾರ. ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡಿಕೊಳ್ತೀರಿ ಅಷ್ಟು ಚೆನ್ನಾಗಿ ಅವ್ರು ನಿಮ್ಮೊಟ್ಟಿಗೆ ಇರ್ತಾರೆ. ಈ ಮಗುವಿಗೆ ಕೆಲಸ ಎಲ್ಲ ಆಟ ಆಡುವಾಗ ಸಾಮಾನು ತೆಗೆದು ಎಲ್ಲ ಇರ್ತಾರೆ ಆ ಕಡೆ ಈ ಕಡೆ. ಆಗ ಮಗು ಜೋರು ಕೂಗ್ತದೆ ಅಲ್ವಾ, ಹೇಳಿದ್ ನಾನು. ಹಾಗೆ ಅವರ ಸ್ಥಿತಿ ಆಗಿರ್ತದೆ. ಅಂಥ ಸ್ಥಿತಿಗೆ ಪರಮಾತ್ಮ ಸ್ಥಿತಿ ಅಂತ ಹೇಳೋದು, ಪರಬ್ರಹ್ಮ ಸ್ಥಿತಿ ಅಂತ ಹೇಳೋದು. ಅಂಥ ಸ್ಥಿತಿಗೆ ಪರಮಾತ್ಮನ ಸ್ಥಿತಿ, ಪರಬ್ರಹ್ಮ ಸ್ಥಿತಿ. ಅರ್ಥ ಆಯ್ತಲ್ವ. ಸಚಿದಾನಂದ ಸ್ಥಿತಿ. ಹಾಗೆ ಗುರು ಒಂದು ಬೇಕು ಅಂತ ಅವ್ರಿಗೆ ಬೇಕೇ, ಅದು ಬೇಡ ಅಂದರೆ ಅದು ಬೇಡವೇ. ಅವ್ರಿಗೆ ಗೊತ್ತೇ ಇಲ್ಲ, ವಿಚಾರವೇ ಗೊತ್ತಿಲ್ಲ ಏನು ಅಂತೇಳಿ. ಅರ್ಥ ಆಯ್ತಲ್ವ. ಅಂಥ ಪವಿತ್ರವಾದ ಗುರು ಸಿಗಬೇಕು. ಎಲ್ಲರನ್ನು ಮುಟ್ಟಿ ಮಾತನಾಡೋ ಗುರುಗಳು ಸಿಗಬೇಕು. ನೀನು ದೂರ ನಿಲ್ಲು, ಇದು ಅಶುದ್ಧ, ನೀನು ಹತ್ರ ಬರಬೇಡ, ನೀನು ದೂರ ಹೋಗು ಅಂತೇಳೋ ಗುರುಗಳು ಸಿಗಬಾರ್ದು. ಗುರುಗಳು ಎಲ್ಲ ಭಕ್ತರನ್ನು ತನ್ನ ಮಕ್ಕಳಂತೆ ಅಪ್ಪಿ ಹಿಡಿಯುವ ಗುರುಗಳಾಗಬೇಕು. ಅಂಥ ಗುರುಗಳು ಸಿಕ್ಕಿದ್ರೆಲ್ಲ ಭಾಳ ಉತ್ತಮವಾದ ವಿಚಾರ. ಆ ಗುರುಗಳನ್ನು ನೀವು ಸ್ವೀಕಾರ ಮಾಡೋ ಮುಂಚೆ ಪರೀಕ್ಷೆ ಮಾಡಬೇಕು. ಅವರನ್ನು ಸುಮ್ಮನೆ ಸ್ವೀಕಾರ ಮಾಡಬಾರ್ದು. ನನ್ನನ್ನಾದರೂ ಸರಿ, ಯಾರಾದರೂ ಸರಿ, ಮೊದಲು ಪರೀಕ್ಷೆ ಮಾಡಿ. ನಮ್ಮ ಜೀವನದಲ್ಲಿ ನಮಗೊಂದು ಏನೊಂದು ಡ್ರೆಸ್ ತಗೊಳ್ಬೇಕು ಅಂತ ಆಸೆ ಆಗ್ತದೆ. ಉದಾಹರಣೆ, ಎಷ್ಟು ಅಂಗಡಿಗೆ ಹೋಗಿ ಬರ್ತೇವೆ ನಾವು. ಈ ಅಂಗಡಿಯಲ್ಲಿ ಚೆನ್ನಾಗಿದೆ,
ಬೇಡ ಆ ಅಂಗಡಿಗೆ ಹೋಗು, ಆ ಅಂಗಡಿ ಚೆನ್ನಾಗಿರ್ಬೋದು, ಅಲ್ಲ ಈ ಅಂಗಡಿ ಚೆನ್ನಾಗಿರ್ಬೋದು. ಒಂದು 10 ಅಂಗಡಿಗೆ ಹೋಗ್ತೇವೆ ನಾವು. 10 ಅಂಗಡಿಗೆ ಹೋದ ಮೇಲೆ ಪುನಃ ಹೋದ ಅಂಗಡಿಗೆ ಹೋಗ್ತೇವೆ, ಅದೇ ಕರೆಕ್ಟ್ ಇತ್ತು, ಅದೇ ತಗೊಳ್ಳುವ ಅಂತೇಳಿ ಅಲ್ವಾ. ಒಂದು ಉದಾಹರಣೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಅದೆಷ್ಟೋ ಗುರುಗಳು ಬಂದಿರ್ಬೋದು, ಅದೆಷ್ಟೋ ಗುರುವಿನ ದರ್ಶನ ಮಾಡಿರ್ಬೋದು. ಎಲ್ಲ ಗುರುಗಳ ಜ್ಞಾನವನ್ನು ನೀವು ತಿಳಿದುಕೊಳ್ಬೇಕು. ಅವರು ಏನು ಹೇಳಿದರು, ಇವರು ಏನು ಹೇಳಿದರು, ಇವರು ಏನು ಹೇಳಿದರು, ಅವರು ಏನು ಹೇಳಿದರು, ಎಲ್ಲ ವಿಚಾರವನ್ನು ಸ್ವೀಕಾರ ಮಾಡಿ ಕೊನೆಗೆ ಅದರಲ್ಲಿ ನಮಗೊಂದು ಬೆಸ್ಟ್ ಅಂತ ಆಗ್ತದೆ. ಅರ್ಥ ಆಯ್ತಲ್ಲ, A1 ಸೂಪರ್ ಅಂತ ಒಂದು ವಿಚಾರ ಬರ್ತದೆ ನಮ್ಮ ಒಳಗೆ. ಅರ್ಥ ಆಯ್ತಲ್ಲ, ಗುರುವಿನ ಈ ಆಧ್ಯಾತ್ಮಿಕದ ವಿಚಾರವನ್ನು ಮಾತಾಡೋದು ನಾನು, ಲೌಕಿಕದ ವಿಚಾರ ಅಲ್ಲ ಇದು. ಅರ್ಥ ಆಯ್ತಲ್ಲ, ಆಧ್ಯಾತ್ಮಿಕದ ವಿಚಾರ ಇದು. ಅದೆಷ್ಟೋ ಜನ ಇವತ್ತು ನೀವು ಕೇಳಿದ್ರಿ, ಈಗ ಗುರುವಿಗೆ ಮಹತ್ವ ಇಲ್ಲ ಅಂತೇಳಿ. ಈ ಮಹತ್ವ ಇಲ್ಲದಕ್ಕೆ ಕಾರಣ ಏನು? ಇದುವೇ ಈಗ ನಾನು ಮಾತನಾಡೋ ವಿಚಾರ. ಅದೆಷ್ಟೋ ಜನ ಗುರುಗಳನ್ನು ನಂಬಿ ಮೋಸ ಹೋಗಿದ್ದಾರೆ, ಯಾವುದ್ಯಾವುದೋ ರೀತಿಯಲ್ಲೆಲ್ಲ ಮೋಸ ಹೋಗಿದ್ದಾರೆ ಜೀವನದಲ್ಲಿ. ಆದ ಕಾರಣ ಅವರಿಗೊಂದು ಒಳ್ಳೆಯ ಒಂದು ಗೌರವ ಸಿಗ್ತಾ ಇಲ್ಲ. ಆ ಕಾವಿ ಬಟ್ಟೆ ಹಾಕಿದ ಕೂಡಲೇ ಗುರುಗಳು ಅಂತ ಹೇಳಿದ ಕೂಡಲೇ ಅವರಿಗೆ ಬರುವ ಪಿಕ್ಚರೇ ಬೇರೆ. ನಾಳೆ ಇವ್ರದ್ದು ಟಿ ವಿಯಲ್ಲಿ ಬರ್ತದಾ ಅಲ್ವಾ? ಇವರ ರಾಸಲೀಲೆ ಏನಾದರೂ ಟಿ ವಿಯಲ್ಲಿ ಬರ್ತದಾ? ಇವ್ರದ್ದು ಏನಾದರೂ ವಿಡಿಯೋ ವೈರಲ್ ಆಗ್ತದಾ ಎಂಬ ವಿಚಾರಗಳೆಲ್ಲ ಬರೋದು. ಅರ್ಥ ಆಯ್ತಲ್ವ? ಗುರುಗಳು ಅಂತೇಳೋ ಫಸ್ಟ್ ಥಾಟ್ಸ್ ಬರೋದು ಅದುವೇ. ಸತ್ಯ ಹೇಳೋದು ನಾನು, ಇದರಲ್ಲೇನು ನಾಚಿಕೆ ಮಾನ ಮರ್ಯಾದೇನಿಲ್ಲ. ಎಲ್ಲ ಬಿಟ್ಟ ಭಂಗಿ ನೆಟ್ಟ ಅಂತೇಳಿ ಅದೇನು ಆಗ್ಲಿಕ್ಕೆ ಹೋಗ್ಲಿಕ್ಕೆ ಏನಿಲ್ಲ ಅದರಲ್ಲಿ. ಸತ್ಯವಲ್ವಾ? ಇವತ್ತು ಪ್ರತಿಯೊಬ್ಬನಿಗೆ ಥಾಟ್ಸ್ ಬರೋದು ಅದೇ ಅಲ್ವಾ? ನೆಗೆಟಿವ್ ಥಾಟ್ಸೇ ಬರೋದು ಫಸ್ಟಿಗೆ. ಆಗ ಏನಾಗ್ತದೆ, ಗುರುಗಳ ಹತ್ರ ಮೂವ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಯ್ಯೋ ನಾಳೆ ನಾನು ಅವರೊಟ್ಟಿಗಿದ್ದು ಒಂದು ವೀಡಿಯೋ ಎಲ್ಲ ಬಂದರೆ ನನಗೇನಾಗ್ಬೋದು? ಅದ ಕಡೆ ಸ್ವಲ್ಪ ದೂರವೇ, ಎಲ್ಲ ದೂರವೇ. ಹತ್ತಿರ ನಿಂತುಕೊಂಡಗಳೇ ಸಾವಿರಾರು ನೆಗೆಟಿವ್ ಥಾಟ್ಸ್, ಸಾವಿರಾರು ಏನೆಲ್ಲ ಕಲ್ಪನೆಗಳು. ಆ ಬಾಂಧವ್ಯವೇನು? ಗುರು ಶಿಷ್ಯರ ಬಾಂಧವ್ಯವೇನು? ಗುರು ಮತ್ತು ಭಕ್ತರ ಬಾಂಧವ್ಯವೇನು? ಅದೆಷ್ಟು ಪವಿತ್ರವಾಗಿದೆ ಅದೆಲ್ಲರಿಗೂ ಅರ್ಥ ಆಗೋದಿಲ್ಲ. ಅದು ಅರ್ಥ ಮಾಡಿಕೊಂಡ್ರೆ, ಆ ಗುರುವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಗುರುವನ್ನು ಬಿಡಲಿಕ್ಕೆ ಭಾಳ ಕಷ್ಟ, ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಗುರುವನ್ನು. ಅದೇಗೆ ಬಿಡಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಅಷ್ಟೂ ನಮ್ಮ ಅಂತರಾತ್ಮಲ್ಲಿ ಬೇರೆ ಬಿಟ್ಟಿರ್ತದೆ. ಅದು ಅರ್ಥ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್. ಅದು ಆಗ ಅಂತರಾತ್ಮದಲ್ಲಿ ಬೇರು ಬಿಟ್ಟರೆ ಅದು ಇಲ್ಲಿ ಈ ಸ್ಥಳದಲ್ಲಿ ಫಲವನ್ನು ಕೊಡಲಿಕ್ಕೆ ರೆಡಿ ಇರ್ತದೆ. ಅರ್ಥ ಆಯ್ತಲ್ಲ? ಗುರು ಒಂದು ಬೀಜವನ್ನು ಅಂತರಾತ್ಮದಲ್ಲಿ ಹಾಕಿಬಿಡ್ತಾರೆ. ಅರ್ಥ ಆಯ್ತಾ? ಆ ಅಂತರಾತ್ಮದಲ್ಲಿ ಹಾಕಿದ ಬೀಜವನ್ನು, ಅದಕ್ಕೆ ಜ್ಞಾನ ಬಿಂದು ಅಂತ ಹೇಳು, ಅದನ್ನು ನಾವು ಒಳ್ಳೆಯ ಶ್ರದ್ಧಾ, ಭಕ್ತಿ, ನಂಬಿಕೆ, ಪ್ರೀತಿ, ಶರಣಾಗತಿ, ಹೀಗೆ 10 ಹಲವಾರು ಸದ್ಗುಣಗಳಿಂದ ನೀರನ್ನು ಅದಕ್ಕೆ ಹಾಕಬೇಕು. ಅಂಥ ನೀರನ್ನು ಹಾಕಬೇಕು, ಹಾಕಿ ಬೆಳೆಸಬೇಕು. ಬೆಳೆಸಿ ಅದರದ್ದು ಚಿಗುರು ಹೊಡಿತದೆ. ಚಿಗುರು ಹೊಡೆದು ಸಸಿ ಆಗ್ತದೆ. ಸಸಿ ಹೋಗಿ ಮರ ಆಗ್ತದೆ. ಮರ ಹೋಗಿ ಫಲವನ್ನು ಕೊಡ್ತದೆ. ಆ ಫಲವನ್ನು ಕೊಡೋ ಸಮಯದಲ್ಲಿ, ಅದರಲ್ಲಿ ಹಣ್ಣು ಬರೋ ಸಮಯದಲ್ಲಿ ಆ ಶಿಷ್ಯನಿಗೆ ಜ್ಞಾನೋದಯ ಆಯಿತು ಅಂತ ಅರ್ಥ. ಸುಮ್ಮನೆ ಆಗೋದಿಲ್ಲ ಅದು. ಗುರುದೇವರು ಕೊಟ್ಟರು ಸಾಲದು, ಗುರುದೇವರು ಎಂಥ ಆಶೀರ್ವಾದ ಮಾಡಿದರೂ ಸಾಲದು. ಅದನ್ನು ನಾವು ಉಪಯೋಗಿಸುವ ರೀತಿ, ಇಟ್ಟುಕೊಳ್ಳುವ ರೀತಿಯ ಮೇಲೆ ಇದೆ. ಆ ಗುರುವನ್ನು ನಾವು ಯಾವ ರೀತಿ ಇಟ್ಟುಕೊಂಡಿದ್ದೇವೆ, ಎಷ್ಟು ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದೇವೆ, ಅವರೆಷ್ಟು ಪವಿತ್ರ, ಅವರನ್ನೆಷ್ಟು ಪೂಜ್ಯನೀಯ ಭಾವನೆಯಿಂದ ನಾವು ಕಂಡುಕೊಳ್ಬೇಕು. ಈ ಎಲ್ಲ ಆಚಾರ ವಿಚಾರದ ಒಳಗೆ ಅಡಗಿದೆ ಗುರುವಿನ ಎಲ್ಲ ವಿಚಾರವು. ನೀವು ಹೇಗೆ ಇದ್ದೀರಿ ಹಾಗೆ ಅವರು. ಅವರೇನು ಹೇಳೋದಿಲ್ಲ, ನನಗೆ ಪೂಜೆ ಮಾಡಿ, ನನಗೆ ಪ್ರಸಾದ ತಂದು ಕೊಡಿ, ನನಗೆ ಅದು ಮಾಡಿ, ನನಗಿಲ್ಲಿ ಬಿಲ್ಡಿಂಗ್ ಕಟ್ಟಿಕೊಡಿ, ಇದೆಲ್ಲ ಕೇಳೋದಿಲ್ಲ ಅವರು. ಅವರು ಕೇಳೋದು ಏನನ್ನು ಗೊತ್ತಾ? ನನ್ನ ಹಾಗೆ ನೀನು ಆಗ್ತೀಯ ಅಷ್ಟೇ ಕೇಳೋದು ಅವರು. ಅವರು ಹುಡುಕೋದು ಅವರನ್ನು ಮಾತ್ರ, ಬೇರೆ ಯಾರನ್ನು ಹುಡುಕೋದಿಲ್ಲ ಅವರು. ಅವಶ್ಯಕತೆ ಇಲ್ಲ. ನಾನು ಹೋದ ನಂತರ ನನ್ನ ನಂತರ ಒಬ್ಬ ಬೇಕು ಈ ಪ್ರಪಂಚ ನಡೆಸಲಿಕ್ಕೆ. ನಾನು ಏನು ಹೇಳಿದ್ದೇನೆ ಅದನ್ನು ನಡೆಸಿಕೊಂಡು ಹೋಗ್ಬೇಕವ, ನನ್ನಾಗಿ ಇರಬೇಕವ. ಅಂಥವನನ್ನು ಮಾತ್ರ ಅವರು ಹುಡುಕೋದು. ಮತ್ತು ಈ ಪ್ರಪಂಚದ ಮಾಯೆಯಲ್ಲಿ ಕೋಟಿ ಜನರ ಮುಂದೆ ಮಾತನಾಡೋರಲ್ಲ ಅವರು. ಅದೆಲ್ಲ ನಿಮ್ಮ ಭಾಗ್ಯ. ಇದೆಲ್ಲ ಈಗ ನೀವು ಇಷ್ಟಪಟ್ಟ ಕಾರಣಕ್ಕೆ ಬೇಕಾಗಿದ್ದೆಲ್ಲ ನಡೀತಾ ಇರೋದು ಇಲ್ಲಿ. ಇಲ್ಲದಿದ್ದು ನಡೀಲಿಕ್ಕಿಲ್ಲ, ಅದು ಸಾಧ್ಯವಿಲ್ಲ. ಈಗ ನಿಮಗೊಂದು ಇಷ್ಟ, ಒಂದು ಪ್ರೀತಿ, ಯಾವುದೋ ಒಂದು ಪ್ರೀತಿ, ಗುರುದೇವರು 2 ವಿಷಯ ಮಾತಾಡಿ, ಏನೋ ಒಂದು ಮಾತಾಡಿ ಗುರುದೇವರು, ನಿಮ್ಮ ಬಾಯಿಗೆ ಬಂದು ನೀವು ಮಾತಾಡಿ ಅಂತ ಹೇಳಿದ್ರಿ ನೀವು. ಸರಿ ಅಮ್ಮ, ಆಯಿತು, ಓಕೆ, ಬ್ಲೆಸ್, ಆಶೀರ್ವಾದ,
ಅಲ್ವಾ? ಆಗ ನಿನ್ನ ಮೂಲಕ ಈ ಪ್ರಪಂಚಕ್ಕೆ ಹೋಗ್ತಾ ಉಂಟು. ಇದೊಂದು ಗುರು ಸೇವೆ. ಗುರುವನ್ನು ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ತೋರಿಸಿಕೊಡೋದು ಅಲ್ವಾ? ಆಸೆ ನಿನಗೆ ಬಂದ ಕಾರಣ ಅಲ್ವಾ? ಗುರುವಿನ ಮೇಲೆ ಭಕ್ತಿ ಇರುವ ಕಾರಣ. ಹಾಗೆ ಇಲ್ಲಿದ್ದವರೆಲ್ಲ ವಿಚಾರ ಹೇಳೋದು, ಎಲ್ಲರಿಗೊಂದು ಏನೋ ಒಂದು ಗುರುದೇವರ ಹತ್ರ ಬೇಕು, ಏನೋ ಒಂದು ಆಶೀರ್ವಚನ ಬೇಕು, ಏನೋ ಒಂದು ಅವರ ಮಾತುಗಳು ಬೇಕು, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಂತೋಷ ಸಿಗ್ತದೆ, ಏನೋ ಒಂದು ಮಾತಾಡುವ ಅವ್ರ ಹತ್ರ ಅಲ್ವಾ? ಇದು ತಾನೇ ಬರ್ತದೆ. ಇದು ನ್ಯಾಚುರಲಿಟಿ. ಇದು 10 ಜನರಿಗೆ ಬೇಕಾಗಿ ಮಾತನಾಡೋ ವಿಚಾರ ಅಲ್ಲ. ಅರ್ಥ ಆಗ್ತಲ್ವ? ಆಗ ಗುರುಗಳಿಗೆ ಯಾಕೆ ಈಗಿನ ಕಾಲದಲ್ಲಿ ಮಹತ್ವ ಇಲ್ಲ? ಗುರುಗಳು ಬೇಗ ಸಿಗ್ತಾರೆ, ಈಸಿಯಲ್ಲಿ ಸಿಗ್ತಾರೆ, ಫೋನ್ ಮಾಡಿದ್ರೆ ಸಿಗ್ತಾರೆ, ವಿಡಿಯೋ ಕಾಲ್ ಸಿಗ್ತಾರೆ, ನಮ್ಮ ಮನೆಗೆ ಬರ್ತಾರೆ, 2 ದಿವಸ ಕೂತ್ಕೊಳ್ತಾರೆ. ಅವರ ಮನೆಗೆ ಹೋಗಿದ್ದಾರೆ, ಅಲ್ಲಿ 2 ದಿವಸ ಕೂತ್ಕೊಂಡಿದ್ದಾರಂತೆ, ಹೀಗೆ ತಾನೇ ಮಾತಾಡ್ತಾರೆ. ನೀವೆಲ್ಲಿದ್ದೀರಿ, ಎಷ್ಟು ಗಂಟೆಗೆ ಬರ್ತೀರಿ, ಇದೆಲ್ಲ ಈಗಿನ ಕೆಲವೆಲ್ಲ ವಿಚಾರಗಳು. ಗುರುದೇವರು ಸ್ವಲ್ಪ ಹೋಗುವ ರಾತ್ರಿ ಆದರೆ ಎಲ್ಲ ಮೈಂಡ್ ಅಪ್ಸೆಟ್ ಎಲ್ಲರಿಗೂ ಕೂಡ. ಬೆಳಿಗ್ಗೆದ್ದ ನಂಬಿಕೆ ಮಧ್ಯಾಹ್ನ ಇರೋದಿಲ್ಲ, ಮಧ್ಯಾಹ್ನ ಇದ್ದ ನಂಬಿಕೆ ಸಾಯಂಕಾಲ ಇರೋದು, ಸಾಯಂಕಾಲ ಇದ್ದ ನಂಬಿಕೆ ರಾತ್ರಿ ಇರೋದಿಲ್ಲ. ಹೇಳ್ತಾರೆ ಒಂದು ಉದಾಹರಣೆ, ನಾನು ಬೆಳಿಗ್ಗೆ 10 ಗಂಟೆಗೆ ಬರ್ತೇನಪ್ಪ ಅಂತೇಳಿ, ಎಲ್ಲ ಸಂತೋಷ ಅಡಿಗೆಲ್ಲ ಮಾಡಿ ಎಲ್ಲ ರೆಡಿಯಾಗಿರ್ತದೆ, ವಿಧವಾದ ಮೃಷ್ಟಾನ್ನ ಭೋಜನಗಳೆಲ್ಲ ಮಾಡಿರ್ತಾರೆ ಭಕ್ತರುಗಳು. ಗುರುದೇವರು 10 ಗಂಟೆಗೆ ಹೋಗೋದಿಲ್ಲ. ಒಂದು ನಂಬಿಕೆ ಇರ್ತದೆ, 12 ಗಂಟೆಗೆ ಬರ್ತಾರೆ ಗುರುದೇವರು, 12 ಗಂಟೆ ಬಂದೇ ಬರ್ತಾರೆ ಮಧ್ಯಾಹ್ನಕ್ಕೆ, ಆಗ ಊಟ ಮಾಡ್ತಾರೆ ಅಂತೇಳಿ. 12 ಗಂಟೆಗೆ ಮುಟ್ಟೋದಿಲ್ಲ. ಆಗ ಸ್ವಲ್ಪ ಅಲ್ಲಿ ಸ್ಟಾರ್ಟ್ ಆಗ್ತದೆ, ಎಂತ ಎಷ್ಟು ಹೊತ್ತಾಯಿತು ಕಾಯುದು, ಎಂತ ಇವರು ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಬೇಗ ಬರಲಿಕ್ಕೆ ಆಗೋದಿಲ್ವ ಅನ್ನುವ ವಿಚಾರಗಳೆಲ್ಲ ಬರ್ತದೆ. ಆಗೇನಾಯಿತು, ಅಲ್ಲಿ ಮಾಡಿದ ಅಷ್ಟು ವಿಚಾರಗಳು ಕೂಡ ಬೇರೆ ಒಂದು ರೀತಿಗೆ ಪರಿವರ್ತನೆ ಆಯಿತು. ಮೊದಲು ಮಾಡೋ ಸಮಯದಲ್ಲಿ ಒಳ್ಳೆ ಭಯ ಭಕ್ತಿ ಪ್ರೀತಿಯಿಂದ ಮಾಡ್ತಾರೆ, ಗುರುಗಳು ಬರ್ತಾರಪ್ಪ ಅಂತೇಳಿ. ಅದೇ ಗುರುಗಳು ಮಧ್ಯಾಹ್ನಕ್ಕೂ ಕೂಡ ಮುಟ್ಟೋದಿಲ್ಲ, ಈ ರೀತಿಯಾದ ವಿಚಾರಗಳೆಲ್ಲ ಬರ್ತದೆ. ಅದಾದ ಮೇಲೆ ಅವರು ಸಾಯಂಕಾಲ ಕಾಯ್ತಾರೆ, ಸಾಯಂಕಾಲವೂ ಮುಟ್ಟೋದಿಲ್ಲ. ಆಗ ಹೇಳ್ತಾರೆ, ಬರುವಾಗ ಬರಲಿ, ಏನು ಬೇಕಾದ್ರೆ ಆಗಲಿ, ಮತ್ತೆ ನೋಡುವ ಅಂತೇಳಿ. ಬರುವಾಗ ಬರಲಿ ಅವರ ಸಮಯಕ್ಕೆ, ನಾವೆಲ್ಲ ಮಲ್ಕೊಳ್ಳುವ, ಯಾಕೆ ಕಾಯಬೇಕು ನಾವು ಸುಮ್ಮನೆ? ಬೆಳಿಗ್ಗೆ ಬರ್ತಾರೆ ಅಂತ ಹೇಳಿದ್ರೆ 1 ಗಂಟೆ 2 ಗಂಟೆ ಆದ ವಿಚಾರ ಬೇರೆ. ಇದು ಬೆಳಿಗ್ಗೆ ಬರ್ತಾರೆ ಅಂತ ರಾತ್ರಿ 2 ಗಂಟೆ 3 ಗಂಟೆಗೆ ಬಂದರೆ ಏನು ಅರ್ಥ ಇದು ಎಂಬ ವಿಚಾರಗಳೆಲ್ಲ ಅವರೊಳಗೆ ಓಡಾಡಿಕೊಂಡು 10 ಹಲವಾರು ಕಲ್ಮಶಗಳಾಗಿರುತ್ತದೆ. ಆ ಕಲ್ಮಶವನ್ನು ಮಾಡೋದೇ ಗುರುದೇವರು, ಬೇರೆ ಯಾರಲ್ಲ. ಆ ಮನೆ ಹೇಗೆ ಉಂಟು, ಆ ಮನೆಯಲ್ಲಿರೋ ಭಕ್ತರು ಹೇಗೆ ಇದ್ದಾರೆ, ಆ ಭಕ್ತರುಗಳು ಎಷ್ಟೆಷ್ಟು ಮಟ್ಟಿಗೆ ಅಂತರಾತ್ಮಲ್ಲಿ ಗುರುವಿನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಮನೆಗಳಿದೆ, ಗುರುಗಳು ಬರ್ತಾರೆ ಅಂತ ಹೇಳಿದರೆ ಮಾಡಿಟ್ಟ ಅಡುಗೆಯನ್ನು ಮುಚ್ಚಳ ತೆಗೆದು ಸಮೇತ ನೋಡೋದಿಲ್ಲ, ಬಂದಾಗಿ ಇರ್ತದೆ. ಅರ್ಥ ಆಯ್ತಲ್ಲ? ಅದು 2 ದಿನ ಆದರೂ ಕೂಡ ಅದು ಕೆಟ್ಟು ಹೋಗೋದು ಅಡುಗೆ ಇದೆ. ಇದೆಲ್ಲ ಅನುಭವಿಸಬೇಕು, ಜೊತೆಗಿದ್ದವರು ಅನುಭವ ರೂಪದಲ್ಲಿ ಅನುಭವಿಸಿದ ವಿಚಾರವನ್ನು ಹೇಳಬೇಕು ಅಲ್ವಾ? ಆಗ ಕೆಲವೆಲ್ಲ ವಿಚಾರಗಳು ನಡೆದ ವಿಚಾರಗಳು ಯಾತ್ರೆಯಲ್ಲೆಲ್ಲ ನೆನಪು ಬರುವಾಗ ಹೇಳೋದು, ನೆನಪಿಲ್ಲದ್ರೆ ಎಂತ ಹೇಳಲಿಕ್ಕಾಗ್ತದೆ ಅಲ್ಲ? ನೆನಪು ಬರಬೇಕಲ್ಲ, ಏನಾದರೂ ಮಾತಾಡಿ ನೆನಪು ಬರಬೇಕಲ್ಲ, ಏನೋ ಈ ರೀತಿ ಆಗಿದೆ ಆ ರೀತಿ ಆಗಿದೆ. ಹಾಗೆ ಯಾವ ಸಮಯದಲ್ಲಿ ನೆನಪು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆ ಸಮಯದಲ್ಲಿ ಹೇಳಬೇಕಾಗ್ತದೆ ವಿಚಾರವನ್ನು. ಅರ್ಥ ಆಗ್ತದಲ್ಲ? ಹಾಗೆ ಆಗ ಗುರುವಿಗೆ ಯಾಕೆ ಈಗಿನ ಕಾಲದಲ್ಲಿ ಮಹತ್ವ ಇಲ್ಲ? ಈ ರೀತಿಯಾದ ನಂಬಿಕೆ ಎಲ್ಲ ಕೆಟ್ಟು ಹೋಗಿದೆ, ಹಲವಾರು ರೀತಿಯಲ್ಲಿ ಅದು ಮಿಸ್ಯೂಸ್ ಆಗಿದೆ. ಆದ ಕಾರಣ ಗುರುಗಳ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಎಷ್ಟು ಬೇಗ ಸಿಗ್ತಾರೆ ಗುರುಗಳು. ಇಂದಿನ ಕಾಲದಲ್ಲಿ ಗುರುಗಳು ಸಿಗ್ತಾನೆ ಇಲ್ಲ ಆಯಿತು, ಸಾಯಿಬಾಬಾರೆಲ್ಲ ಸಿಗ್ತಾನೆ ಇಲ್ಲ ಆಯಿತು, ರಾಘವೇಂದ್ರ ಗುರುಗಳು ಸಿಗ್ತಾನೆ ಇಲ್ಲ ಆಯಿತು. ಅವರನ್ನು ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಈ ಮೈಸೂರಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ 2 ದಿವಸ 3 ದಿವಸ 5 ದಿವಸ 1 ವಾರಲ್ಲಿ ಆಗ್ತಿತ್ತೇನೋ ಇಂದಿನ ಕಾಲದಲ್ಲಿ. ಆಯ್ತಾ? 1 ತಿಂಗಳು ಕೂಡ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಇಂದಿನ ಕಾಲವನ್ನು ನಾವು ಅನುಭವಿಸಲಿಲ್ಲ, ಆದರೆ ಒಂದು ಅಂದಾಜು ಲೆಕ್ಕದ ಮೇಲೆ ಹೇಳುವಂಥ ವಿಚಾರ. ಅರ್ಥ ಆಯ್ತಲ್ಲ? ಅದೇ ಈಗಿನ ಕಾಲದಲ್ಲಿ ಮಂತ್ರಾಲಯಕ್ಕೆ ಹೋಗೋದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಮಂತ್ರಾಲಯ ರೆಡಿ. ಇನ್ನು ಫ್ಲೈಟಲ್ಲಿ ಹೋಗೋದ್ರೆ ಇನ್ನೂ ಬೇಗ ಹೋಗ್ಲಿಕ್ಕೆ ಆಗ್ತದೆ ಅಲ್ವಾ? ಆಗ ಮಂತ್ರಾಲಯ ಎಂಬ ಹೆಸರೇ ಎಷ್ಟು ಜನಕ್ಕೆ ಕೂಡ ಗೊತ್ತಿಲ್ಲದೇ ಇರ್ಬೋದಲ್ಲ. ಮಂತ್ರಾಲಯ ಎಂಬ ಹೆಸರು, ಶಿರಡಿ ಎಂಬ ಹೆಸರು ಇತ್ತೀಚೆಗೆ ಫೇಮಸ್ ಆದ್ದು, ಶಿರಡಿ ಅಂತೇಳಿ. ಬಾಬಾ ಇರೋ ಸಮಯದಲ್ಲಿ ಶಿರಡಿ ಎಂಬ ಹೆಸರೇ ಫೇಮಸ್ ಆಗಲಿಲ್ಲ. ಹೇಳುದು ನಾನು. ಕಾರಣ ಏನು? ಟೆಕ್ನಾಲಜಿ ಬೆಳೀತಾ 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 ಮನುಷ್ಯನಿಗೆ ನಂಬಿಕೆಯೂ ಬಿಟ್ಟು ಹೋಯಿತು, ಆರೋಗ್ಯವೂ ಬಿಟ್ಟು ಹೋಯಿತು, ಮನಸ್ಥಿತಿಯೂ ಬಿಟ್ಟು ಹೋಯಿತು, ಎಲ್ಲವೂ ಬಿಟ್ಟು ಹೋಯಿತು ಮನುಷ್ಯನಿಂದ.
ಈಗ ಏನೋ ಒಂದು ಮನುಷ್ಯ ಇದ್ದಾನೆ ಒಂದಷ್ಟೇ, ಏನೋ ಒಂದು ಹೋಗ್ತಾನೆ ಬರ್ತಾನೆ ಅಷ್ಟೊಂದು ಗೊಂಬೆಯಾಗಿ. ಸ್ವಲ್ಪ ನೋಡುವಾಗ ಕಾಣ್ತದೆ ಮನುಷ್ಯರನ್ನ ನೋಡುವಾಗ. ಅವರ ಸ್ಥಿತಿಗತಿಯೇ ಸರಿ ಇಲ್ಲ, ಯಾವುದ್ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಏನೋ ಒಂದು ಜೀವನ ಅಷ್ಟೇ. ಆ ಜೀವನಕ್ಕೊಂದು ಅರ್ಥ ಇದೆ. ಈ ಜೀವನ ಪಾವನ ಆಗಬೇಕು, ನನ್ನ ಜೀವನದಿಂದ 10 ಜನಕ್ಕೆ ಆದರ್ಶರಾಗಬೇಕು ಎಂಬ ವಿಚಾರಗಳೆಲ್ಲ ಇಲ್ಲ. ಇಂಥ ವಿಚಾರಗಳೆಲ್ಲ ತಿಳಿದುಕೊಳ್ಬೇಕು ಅಂತೇಳಿ ಆದರೆ ನಮ್ಮ ಜೀವನದಲ್ಲಿ ಒಂದು ಗುರು ಇರಬೇಕು. ಆ ಗುರುವನ್ನು ನಾವು ಪೂಜೆ ಮಾಡಬೇಕು. ಯಾಕೆ ಪೂಜೆ ಮಾಡಬೇಕು? ಈ ಪ್ರಪಂಚಕ್ಕೆ ದೇವರು ಯಾರು ಅಂತ ತೋರಿಸಿಕೊಟ್ಟ ಒಂದು ಮಹಾನ್ ಗುರು ಅಂತ ಹೇಳಿದರೆ ಮಹಾಶಕ್ತಿ ಅದು. ದೇವರು ಯಾರು ಅಂತ ತೋರಿಸಿಕೊಟ್ಟವ್ರು. ಯಾಕೆಪ್ಪ ನನ್ನ ಹತ್ರ ಬರಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗ್ತದೆ, ನನ್ನೊಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ, ನನ್ನೊಟ್ಟಿಗೆ ಬಂದ ನನಗೆ ಊಟ ಇಲ್ಲ, ನಿದ್ರೆ ಇಲ್ಲ, ಹಸಿವೆ ಇಲ್ಲ, ಬೈಗಳು ತಿನ್ನಬೇಕಾಗ್ತದೆ, ನಾಚಿಗೆ ಮಾನ ಮರ್ಯಾದೆ ಬಿಡಬೇಕಾಗ್ತದೆ, ಎಲ್ಲ ಬಿಡಬೇಕಾಗ್ತದೆ. ಗುರುವಿನ ಹತ್ರ ಹೋಗುವ ಮಾತ್ರ ನಮ್ಮ ಸಮಯ, ಅದಾದ ಮೇಲೆ ಅವರ ಸಮಯ. ಅರ್ಥ ಆಯ್ತಲ್ವ? ಅವ್ರು ಯಾವ ಕಳಿಸ್ತಾರೋ ಆಗ ನಾವು ಬರಬೇಕು. 1 ತಿಂಗಳು ಆದರೂ ಸರಿ, 1 ವರ್ಷ ಆದರೂ ಸರಿ, ಅಲ್ಲ ಜೀವನ ಪರ್ಯಂತ ಆದರೂ ಸರಿ. ಆ ಗುರು ಆಜ್ಞೆ ಅಲ್ಲದೆ ಅಲ್ಲಿಂದ ಬರಬಾರ್ದು. ಈಗೆಲ್ಲ ಹಾಗೆಲ್ಲ, ಬರುವಾಗಲೇ ಫೋನ್ ಬರ್ತೇವೆ, ಒಂದು ಅರ್ಧ ಗಂಟೆ ಕೂತ್ಕೊಳ್ತೇವೆ, ಒಂದು ದಿವಸ ಇರ್ತೇವೆ, ನಾಳೆ ಬೆಳಿಗ್ಗೆ ಎಷ್ಟು ಗಂಟೆ ಹೊರಡಬೇಕು. ಇವ್ರು ಯಾಕೆ ಬರಬೇಕು ಗುರುಗಳ ಹತ್ರ? ಗುರು ಅಂತ ಅಷ್ಟು ಪವಿತ್ರವಾದ ಭಾವನೆಯಲ್ಲಿ ನಾವು ನೋಡುವ ಸಮಯದಲ್ಲಿ ನಾವು ಅವ್ರಿಗೆ ಯಾವ ರೀತಿಯ ಗೌರವವನ್ನು ಕೊಡ್ತೇವೆ ಅದೇ ರೀತಿಯಲ್ಲಿ ನಮಗೆ ಪ್ರತಿಫಲ ಸಿಗುವುದು, ಬೇರೆ ಏನಲ್ಲ. ಗುರುದೇವರನ್ನು ನೀನು ಅಂತ ಕರೆದ ಪಕ್ಷದಲ್ಲಿ ಅವನನ್ನು 1000 ಜನ ನೀನು ಅಂತ ಕರೀತಾರೆ. ಗುರುದೇವರನ್ನೊಬ್ಬರು ಹೀಯಾಳಿಸಿದ ಪಕ್ಷದಲ್ಲಿ ಅವರನ್ನು ಲಕ್ಷಾನು ಜನ ಹೀಯಾಳಿಸ್ತಾರೆ. ಗುರುದೇವರಿಗೊಂದು ಉಪದ್ರ ಮಾಡಬೇಕು ಅಂತ ಹೋದ ಪಕ್ಷದಲ್ಲಿ ಅವರಿಗೆ ಕೋಟಿ ಜನ ಉಪದ್ರ ಮಾಡ್ತಾನೆ ಇರ್ತಾರೆ. ಯಾವುದೇ ರೀತಿ ನೆಮ್ಮದಿ ಇರಲಿಕ್ಕಿಲ್ಲ. ಯಾಕೆಂದರೆ ಅವರಿಗೆ ಈ ಪ್ರಪಂಚದ ಮಾಯಲ್ಲಿ ಇಲ್ಲ. ಅವರು ಯಾವುದೋ ಒಂದು ಸ್ಥಿತಿಯಲ್ಲಿ ಇರ್ತಾರೆ, ಹುಚ್ಚರಾಗಿಯೋ ಯಾವುದೋ ಸ್ಥಿತಿಯಲ್ಲಿ ಇರ್ತಾರೆ. ಅವ್ರನ್ನ ಅರ್ಥ ಮಾಡಿಕೊಳ್ಳೋ ಸುಲಭ ವಿಚಾರ ಅಲ್ಲ ಒಂದು ಗುರುವನ್ನು. ಅಷ್ಟು ಸುಲಭ ಅರ್ಥ ಮಾಡ್ಲಿಕ್ಕೆ ಆಗ್ತದಾ? ಅಷ್ಟು ಸುಲಭ ಅರ್ಥ ಮಾಡೋದಾದರೆ ಈ ಪ್ರಪಂಚದಲ್ಲಿ ಸಾಯಿಬಾಬಾ ಬಂದಿದ್ದರು, ನಿತ್ಯಾನಂದರು ಬಂದಿದ್ದರು, ರಾಘವೇಂದ್ರಗಳು ಬಂದಿದ್ದರು, ಸಿದ್ಧಾರೂಢರು ಬಂದಿದ್ದರು, ಮಾಣಿಕ್ಯ ಪ್ರಭು ಬಂದಿದ್ದರು, ಇನ್ನು ಅನೇಕ ಮಹಾನ್ಗಳು ಬಂದಿದ್ದಾರೆ. ಯಾಕೆ ಪ್ರಪಂಚ ಪರಿವರ್ತನೆ ಆಗಲಿಲ್ಲ, ಚೇಂಜ್ ಆಗಲಿಲ್ಲ? ಅದೆಷ್ಟೋ ಚೇಂಜ್ ಆಗಬೇಕಿತ್ತಲ್ಲ ಪ್ರಪಂಚದಲ್ಲಿ. ಇಂತೆಂಥ ಮಹಾನ್ ಪುರುಷರು, ಅವತಾರ ಪುರುಷರುಗಳು, ಸಿದ್ಧ ಪುರುಷರು ಎಲ್ಲ ಧರೆಗಿಳಿದಿದ್ದಾರೆ ಅಲ್ವಾ? ಅದೆಷ್ಟೋ ಜನ ಜೀವನದಲ್ಲಿ ಒಳ್ಳೆ ಪವಿತ್ರವಾಗಬೇಕಿತ್ತಲ್ಲ. ಯಾಕೆ ಆಗುವುದಿಲ್ಲ? ಅದು ಸಾಧ್ಯವೇ ಇಲ್ಲ. ಸುಮ್ಮನೆ ಹೋಗಬೇಕು, ಸುಮ್ಮನೆ ಸೇವೆ ಮಾಡಬೇಕು, ಸುಮ್ಮನೆ ಪೂಜೆ ಮಾಡಬೇಕು, ಸುಮ್ಮನೆ ಏನೆಲ್ಲ ಮಾಡಬೇಕು ತೋರಿಕೆಗೆ ಬೇಕಾಗಿ. ಇದೆಲ್ಲ ವ್ಯರ್ಥ, ವೇಸ್ಟ್. ಅಂತರಾತ್ಮದಲ್ಲಿ ಬೇರು ಬಿಡಬೇಕದು. ಗುರುವೇ ಸರ್ವಸ್ವ, ಗುರುವೇ ಎಲ್ಲವೂ, ನೀನೇ ನನಗೆ ಗತಿ, ನಿನ್ನನ್ನು ಬಿಟ್ಟರೆ ನನಗೆ ಯಾರು ಇಲ್ಲಪ್ಪ. ನನ್ನ ಗತಿಯೂ ನೀನೇ, ನನ್ನ ಮತಿಯೂ ನೀನೇ. ನೀನು ಹೇಗೆ ನನ್ನ ನಡೆಸಿಕೊಂಡು ಹೋಗ್ತೀವಿ ಆ ರೀತಿ ನನ್ನ ಜೀವನ ಅಂತ ಎಲ್ಲವೂ ಅವನಿಗೆ ಶರಣಾಗತಿ ಆಗೋ ಪಕ್ಷದಲ್ಲಿ ಆ ಶಿಷ್ಯನಾದವನು ಶೂನ್ಯವನ್ನು ಸಂಪಾದನೆ ಮಾಡಿದ ಪಕ್ಷದಲ್ಲಿ ಆ ಗುರು ಸ್ವೀಕಾರ ಮಾಡ್ತಾರೆ. ಅವನನ್ನು ಅಲ್ಲಿವರೆಗೂ ಸ್ವೀಕಾರ ಮಾಡೋದಿಲ್ಲ. ಅವನಿಗೆ 1000 ರೀತಿಯ ಪರೀಕ್ಷೆ ಇರ್ತದೆ. ಅವನಿಗೆ ಪರೀಕ್ಷೆ ಮಾಡುವಾಗ ಆ ಪರೀಕ್ಷೆಗೆ ಗುರುಗಳು ಕೂಡ ಅನುಭವಿಸ್ತಾರೆ 1000 ರೀತಿಯಲ್ಲಿ. ಅರ್ಥ ಆಯ್ತಲ್ಲ ಹೇಳಿದ್ದು ನಾನು? ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಗುರು ಅಂತ ಹೇಳಿದರೆ. ತನ್ನ ಭಕ್ತರುಗಳ ಕರ್ಮವನ್ನು ಸ್ವೀಕರಿಸುವ ಗುರುವಾಗಿರಬೇಕು. ಕರ್ಮಗಳು ಸ್ವೀಕರಿಸೋದಂದರೆ ಹೇಗೆ? ಪರಿಪೂರ್ಣವಾಗಿ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ. ಆ ಕರ್ಮಕ್ಕೆ ಒಂದು ಒಳ್ಳೆಯ ನೀತಿಯನ್ನು ಹೇಳ್ತಾರೆ. ಇದೇ ರೀತಿ ನೀನು ಹೋಗಪ್ಪ, ನಿನಗೆ ಒಳ್ಳೆಯದಾಗ್ತದೆ ಅಂತೇಳಿ. ನೀನು ಊಟ ಮಾಡೋ 1 ಇಡಿ ಅನ್ನ ಇನ್ನೊಬ್ಬರಿಗೆ ಕೊಟ್ಟು ಬಿಡು. 10 ರೂಪಾಯಿ ಸಂಪಾದನೆ ಮಾಡಿ 1 ರೂಪಾಯಿ ಬಿಟ್ಟು ಬಿಡು. ಯಾರಿಗೂ ಕೂಡ ದುಡುಕಿ ಮಾತನಾಡಬೇಡ, ಪ್ರೀತಿಯಿಂದ ಇರು. ಯಾರಾದೊಬ್ಬರು ಕಷ್ಟದ ಇರು, ಅವ್ರಿಗೆ ಹೋಗಿ ಇನ್ನು ಕೈಲಾದ ಸೇವೆಯನ್ನು ಮಾಡು. ಇಂಥ 10 ಹಲವಾರು ಪುಣ್ಯ ವಿಚಾರಗಳು ಉಂಟು. ಇದೊಂದು ಉದಾಹರಣೆಗೆ ಹೇಳೋದು. ಅದು ಅವರವರ ಜೀವನದಲ್ಲಿ ಎಲ್ಲ ಇದ್ದಂಥ ವಿಚಾರ ಅದು. ಅರ್ಥ ಆಯ್ತಲ್ವ? ಅದನ್ನು ಹೇಳಿಕೊಡ್ತಾರೆ, ಇದನ್ನು ಮಾಡು ನೀನು ಅಂತೇಳಿ. ಅರ್ಥ ಆಯ್ತಲ್ವ? ಅನ್ನ ಬಳಸೋದು ದೊಡ್ಡ ವಿಚಾರ ಅಲ್ಲ. ಅನ್ನ ಬಳಸಿ ಊಟ ಆದ ಮೇಲೆ ಎಲೆ ತೆಗೆಯೋದು ಉಂಟಲ್ಲ, ಬಾಳೆ ಎಲೆ ತೆಗೆಯೋದು, ಅದು ದೊಡ್ಡ ವಿಚಾರ, ಅದು ಪುಣ್ಯದ ಕೆಲಸ. ಅದನ್ನು ಹೇಳ್ತಾರೆ ಗುರುಗಳು, ಬಾಳೆ ಎಲೆ ತೆಗಿಯಪ್ಪ ಅಂತೇಳಿ. ಅದಕ್ಕೆ ಅವ್ರಿಗೆ ನಾಚಿಕೆ ಆಗ್ತದೆ ತೆಗಿಲಿಕ್ಕೆ. ಅದು ಪುಣ್ಯದ ಕೆಲಸ. ಅನ್ನ ಬಳಸೋಕ್ಕಿಂತಲೂ ಪುಣ್ಯದ ಕೆಲಸ ಬಾಳೆ ಎಲೆ ತೆಗೆಯೋದು. ಅಡಿಗೆ ಮಾಡೋದು ಬಹಳ ಪವಿತ್ರವಾದ ಕೆಲಸ, ಪುಣ್ಯದ ಕೆಲಸ. ಅಡಿಗೆ ಮಾಡೋದು, ಅಡಿಗೆ ಮಾಡಿದ್ದನ್ನು ಬಳಸುವುದು, ಅದನ್ನು ಸರ್ವ್ ಮಾಡೋದು. ಅರ್ಥ ಆಯ್ತಲ್ಲ? ಅದು ಇನ್ನೂ ಪುಣ್ಯದ ಕೆಲಸ. ಅದಾದ ಮೇಲೆ ಊಟ ಮಾಡಿದವರು ತಟ್ಟೆ ತೊಳೆಯೋದು ಉಂಟಲ್ಲ, ಅದು ಪರಮ ಶ್ರೇಷ್ಠ ಪುಣ್ಯದ ಕೆಲಸ ಅದು. ಇಲ್ಲದ್ರೆ ಬಾಳೆ ಎಲೆ ತೆಗಿಬೇಕು. ಆದರೆ ಅದನ್ನು ಮಾಡಲಿಕ್ಕೆ ಯಾರು ಇಷ್ಟಪಡೋದಿಲ್ಲ, ತಟ್ಟೆ ತೊಳಿಲಿಕ್ಕೆ ಇಷ್ಟಪಡೋದಿಲ್ಲ. ಆ ತಟ್ಟೆ ಮುಟ್ಟುವಾಗಲೇ ಏಸಿಗೆ ಭಾವನೆಯಲ್ಲಿ ಮುಟ್ಟುವುದು ಕೆಲವರೆಲ್ಲ. ಅದು 2 ಬೆರಳಲ್ಲಿ ಹೀಗೆ
ಯಾವುದ್ಯಾವುದೋ ರೀತಿಯಲ್ಲಿ, ಇನ್ನು ಎಡದ ಕೈಯಲ್ಲಿ ಪುಣ್ಯಕ್ಕೆ ಎಷ್ಟು ತಡೆ ಬರ್ತದೆ. ಪುಣ್ಯ ಎಂಬುದು ಎಲ್ಲಿದೆ? ಸಿಂಪಲ್ ಆಗಿದೆ ಪುಣ್ಯ ಎಂಬುದು. ದೊಡ್ಡ ದೊಡ್ಡ ಸಾಧನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪುಣ್ಯ ಎಂಬುದು ತುಂಬ ಸಿಂಪಲ್ ಆದ ವಿಚಾರ. ಅದನ್ನೇ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗೆ ಇದನ್ನೆಲ್ಲ ಹೇಳಿಕೊಡೋದು ಗುರುಗಳು. ಯಾಕೆ ಹೇಳ್ತಾರೆ? ತನ್ನಲ್ಲಿರುವ ನಾನು ಎಂಬುದು ಅಳೆದು ಹೋಗಬೇಕು. ತನ್ನಲ್ಲಿರುವ ನಾನು ಎಂಬುದು ಅಳೆದು ಹೋಗಬೇಕು. ಅಹಂಕಾರ ಎಂಬುದು ಪರಿಪೂರ್ಣವಾಗಿ ಕಮ್ಮಿಯಾಗಿ ಹೋಗಬೇಕು. ಟೋಟಲ್ ಸರೆಂಡರ್ ಎಂಬ ಭಾವನೆ ಬಂದುಬಿಡಬೇಕು. ಪರಿಪೂರ್ಣವಾಗಿ ಶರಣಾಗತಿ ನಿನಗೆ, ಎಲ್ಲವೂ ನೀನೆ. ಆ ಶರಣಾಗತಿ ಆಗುವಲ್ಲಿವರೆಗೂ ಗುರುಗಳು ಬಿಡುವುದಿಲ್ಲ. ಅದು ಒಂದು ವೇಳೆ ಶರಣಾಗತಿ ಆಗುವುದಿಲ್ಲ ಅಂತಾದರೂ ಅವರು ಯಾವುದೋ ಒಂದು ರೀತಿಯಲ್ಲಿ ಅವರನ್ನು ಯಾವುದೋ ಅವನ ಜೀವನಕ್ಕೆ ತಕ್ಕಾದ ರೀತಿಯಲ್ಲಿ ಅವನಿಗೊಂದು ಸ್ಥಿತಿಗತಿಗಳನ್ನು ಹೇಳಿಕೊಡ್ತಾರೆ. ಅರ್ಥ ಆಯ್ತಲ್ವ? ಭಕ್ತರಿಗೆ ಬೇಕಾಗಿ ಗುರು ಇರುವುದು. ಅರ್ಥ ಆಯ್ತಲ್ಲ? ಭಕ್ತರುಗಳಿಗೆ ಬೇಕಾಗಿ. ಗುರುವಿಗೆ ಬೇಕಾಗಿ ಯಾವ ಭಕ್ತರುಗಳಿಲ್ಲ. ಅರ್ಥ ಆಯ್ತಲ್ವ? ಗುರುವಿಗೆ ಬೇಕಾಗಿ ಯಾವ ಭಕ್ತರುಗಳಿಲ್ಲ. ಬರ್ತಾರೆ, ಹೇಳ್ತಾರೆ ಸಮಸ್ಯೆ, ಒಂದು 100 ರೂಪಾಯಿ ಕಾಣಿಕೆ ಇಡ್ತಾರೆ. ಉದಾಹರಣೆ ಹೇಳೋದು ನಾನು. 100 ರೂಪಾಯಿ ಕಾಣಿಕೆ ಇಡ್ತಾರೆ, ಏನೊಂದು ಹಣ್ಣು ಹಂಪಲು ಇಡ್ತಾರೆ, 1 ಕೋಟಿ ಸಮಸ್ಯೆ ಹೇಳ್ತಾರೆ. ಗುರುಗಳಿಂದ ಆಶೀರ್ವಾದ ಮಾಡಿ, ಈ ಸಮಸ್ಯೆ ಇದೆ ಅಂತೇಳಿ. ಆಗ ಎಷ್ಟು ಸ್ವಾರ್ಥ ಇರ್ಬೋದು ಭಕ್ತರು, ಎಷ್ಟು ಸ್ವಾರ್ಥಿಗಳಾಗಿರ್ಬೋದು. ಆಗ ಗುರು ಏನು ಸಂಪಾದನೆ ಮಾಡ್ತಾರ ಅಂತ ಕೇಳಿದ್ರು ಗುರು? ಇಲ್ಲ. ಆಗ ಭಕ್ತರುಗಳು ಏನೋ ಕೊಟ್ಟರೆ ಸ್ವೀಕಾರ ಮಾಡ್ತಾರೆ. ಯಾಕೆ ಗುರುಗಳಿಗೆ ಕಾಣಿಕೆ ಕೊಡಬೇಕು? ಅವರ ಸ್ವಾರ್ಥಕ್ಕೆ ಬೇಕಾಗಲ್ಲ. ಅವರದನ್ನು ಹಲವಾರು ಪುಣ್ಯದ ಕೆಲಸಗಳಿಗೆ ಬೇಕು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವರು. ಆಗ ಅದರ ಪುಣ್ಯ ಅವನಿಗೆ ಸಿಗ್ತದೆ ಡೈರೆಕ್ಟಾಗಿ. ಗುರುಗಳಿಗೆ ಕಾಣಿಕೆ ಕೊಡೋದು ಯಾಕೆ? ಆಸೆ ಇಲ್ಲದವರ ಕೈಯಿಂದ ಏನಾದ್ರು ದಾನ ಧರ್ಮ ಮಾಡಿದರೆ ಆ ದಾನ ಮಾಡಿದವನಿಗೆ ಒಂದು ಒಳ್ಳೆ ಫಲ ಸಿಗ್ತದೆ. ಈಗ ನೀನು ನನಗೆ ದಾನ ಮಾಡ್ತಿ, ಏನೋ ಒಂದು ದಾನ ಮಾಡ್ತಿ, ಒಂದು ಗುರು ಪೂಜೆ ಒಂದು 10 ಮೂಟೆ ಅಕ್ಕಿ ತಂದು ಕೊಡ್ತೀವಿ. 10 ಮೂಟೆ ಅಕ್ಕಿ ಏನು ಮಾಡ್ತಾರೆ ಗುರುದೇವರು? ಎಲ್ಲರಿಗೂ ಹಂಚಿ ಬಿಡಿದಾರೆ ಅಂತ ಹೇಳ್ತಾರೆ. ಅವರು ಊಟ ಮಾಡೋದಿಲ್ಲ, ಅವರಿಗೆ ಬೇಡ ಅದು. ಗುರುವಿಗೆ ಒಂದು ವಿಷಯವನ್ನು ಒಪ್ಪಡಿಸಿದ ನಂತರ ಮತ್ತೆ ಯಾರಿಗೂ ಕೇಳೋ ರೈಟ್ ಇಲ್ಲ. ಅವ್ರು ಏನು ಬೇಕಾದ್ರೆ ಮಾಡ್ಬೋದು. ಅದನ್ನು ಹೇಳ್ತಾರೆ, 10 ಮೂಟೆ ಅಕ್ಕಿ ತೊಗೊಂಡು ಬಾ. 10 ಮೂಟೆ ಅಕ್ಕಿ ತಂದ್ರೆ ಏನು ಮಾಡ್ತಾರೆ? ಎಲ್ಲ ಒಂದೊಂದು 5-5 ಕೆಜಿ ಅಕ್ಕಿ ಎಲ್ಲ ಇಲ್ಲಿದ್ದ ಭಕ್ತರಿಗೆ ಎಲ್ಲರೂ ಕೊಟ್ಟುಬಿಡು. ಅದು ತೃಪ್ತಿ ಅವರಿಗೆ, ಅದು ಸಂತೋಷ. ಇದು ಗುರುವಿನ ಆಸೆ. ಅರ್ಥ ಆಯ್ತಲ್ಲ? ಸುಭಿಕ್ಷೆಯಿಂದ ಇರಬೇಕು. ಸುಭಿಕ್ಷೆ ಅಂದರೆ ಎಲ್ಲ ಮನೆಯಲ್ಲಿ ಅನ್ನದ ಕೊರತೆಗಳು ಬರಬಾರ್ದು. ಯಾವುದೇ ಮನೆಯಲ್ಲಿ ಊಟದ ಕೊರತೆ ಬರಬಾರ್ದು. ಊಟದ ಕೊರತೆ ಒಂದು ಬರ್ತದೆ ಅಂತೇಳಿ ಆದರೆ ಆ ಮನೆಗೆ ಬಹಳಷ್ಟು ಹೇಳುವುದಿಲ್ಲ ಅಷ್ಟೆ. ಅಲ್ವ? ಊಟದ ಕೊರತೆ ಯಾವ ಮನೆಯಲ್ಲಿ ಇಲ್ಲ. ಈಗಿನ ಸ್ಥಿತಿಯಲ್ಲಿ, ಈಗಿನ ಕಾಲದಲ್ಲಿ ಊಟದ ಕೊರತೆ ಯಾವ ಮನೇಲಿ ಇಲ್ಲ. ಒಂದು ವೇಳೆ ಒಂದು ಮನೇಲಿ ಊಟದ ಕೊರತೆ ಉಂಟು ಅಂತ ಹೇಳಿದರೆ ಅದು ಬಹಳ ಅದು ಏನು ಹೇಳೋದು ಅಂತ ಹೇಳಿದರೆ ಅದು ಹೇಳಲಿಕ್ಕೆ ವಿಚಾರವೇ ಬರ್ತಾ ಇಲ್ಲ. ಅದು ಅರ್ಥ ಆಯ್ತಲ್ಲ? ಅಷ್ಟು ಜನ್ಮದ ಪಾಪಗಳಿರ್ಬೋದಲ್ಲಿ. ಅರ್ಥ ಆಯ್ತಲ್ಲ? ಜನ್ಮದ ಪಾಪಗಳಿರ್ಬೋದು. ಅದಷ್ಟು ಸುಲಭದಲ್ಲಿ ಆಗುವುದಿಲ್ಲ ಪರಿಹಾರ ಮಾಡಲಿಕ್ಕೆ. ಅದೆಷ್ಟೋ ಜನ್ಮವನ್ನು ತಾಳಿ ನಾವು ಈ ಜನ್ಮಕ್ಕೆ ಬಂದಿದ್ದೇವೆ. ಹಾಗಾದರೆ ಎಷ್ಟೋ ಜನ್ಮದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಈ ಜನ್ಮಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಹಾಗೆ ಪೂಜೆ ಪುನಸ್ಕಾರಗಳೆಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ. ದೇವರನ್ನು ಪೂಜೆ ಮಾಡೋರಿದ್ದಾರೆ, ಇನ್ನು ದೈವಾರಾಧನೆ, ಭೂತ ಆರಾಧನೆ, ಈ ರೀತಿಯಾದ ಪೂಜೆಯನ್ನು ಮಾಡೋರಿದ್ದಾರೆ. ಇದೆಲ್ಲ ಕಡೆ ಇದೆ. ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ತಮಿಳುನಾಡು, ಕೇರಳ, ಆಂಧ್ರ ಎಲ್ಲ ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಇದೆ ಅದು. ಅರ್ಥ ಆಯ್ತಲ್ವ? ಅದೇ ರೀತಿ ಒಂದು ಗುರುಗಳನ್ನು ಪೂಜೆ ಮಾಡೋರಿದ್ದಾರೆ, ಗುರುಗೆ ಮಹತ್ವವನ್ನು ಕೊಡುವರಿದ್ದಾರೆ. ಅದವರ ನಂಬಿಕೆ. ಆ ನಂಬಿಕೆಗೆ ಯಾರು ಅಡ್ಡ ಬರಬಾರ್ದು. ಒಬ್ಬರ ನಂಬಿಕೆಗೆ ನಾವು ಅಡ್ಡ ಬಂದರೆ ನಮ್ಮ ಮುಂದಿನ ಜೀವನದ ದಾರಿಗೆ ನಾವೇ ಒಂದು ತಡೆ ಹಾಕಿದಾಗೆ ಆಗ್ತದೆ. ಅರ್ಥ ಆಯ್ತಲ್ವ ವಿಚಾರ ಹೇಳುದು ನಾನು? ಹಾಗೆ ಆ ಗುರುವಿನ ಪೂಜೆ ಶ್ರೇಷ್ಠವೇ. ಗುರುವಿನ ಪೂಜೆಗಿಂತ ಶ್ರೇಷ್ಠವಾದ ಪೂಜೆ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಇದು ಅವರವರು ಅನುಭವ ರೂಪದಲ್ಲಿ ತಿಳಿದುಕೊಳ್ಬೇಕಾದ ವಿಚಾರ. ಶಿಲೆಕಲ್ಲಿಗೆ ಯಾವುದೇ ರೀತಿಯ ಭಾವನೆಗಳಿಲ್ಲ. ಗುರುಗಳಿಗೆ ಎಲ್ಲ ಭಾವನೆಗಳು ಅರ್ಥ ಆಗ್ತದೆ. ಅರ್ಥ ಆಗಿ ಅದಕ್ಕೆ ಸ್ಪಂದಿಸ್ತಾರೆ. ಅವನ ಕಷ್ಟಗಳಿಗೆ, ಅವನ ಸುಖಗಳಿಗೆ, ಅವನ ಆಚಾರ ವಿಚಾರ, ಯಾವುದೇ ವಿಚಾರದಲ್ಲಿ ಏನಾರು ತೊಂದರೆಗಳು ಬಂದಾಗ ಒಡನೆ ಸ್ಪಂದಿಸ್ತಾರೆ ಅವರು. ಈಗಪ್ಪ ನೀನೀಗೆ ಮಾಡು ಸರಿಯಲ್ಲ ಅಂತೇಳಿ ಅಲ್ವಾ? ದೇವಸ್ಥಾನದ ಒಳಗಿರುವ ಶಿಲೆಕಲ್ಲು ಬಂದು ಹೇಳೋದಿಲ್ಲ, ಆ ದೇವರು ಬಂದು ಹೇಳೋದಿಲ್ಲ, ನಮಗೆ ಖಂಡಿತ ಹೇಳೋದಿಲ್ಲ.
ಆ ದೇವರು ಹೇಳಿಸೋದು ಹೇಗೆ? ಒಂದು ಮನುಷ್ಯ ರೂಪದಲ್ಲಿ ಹೇಳಿಸೋದು ಅವರು. ಯಾವುದೋ ಒಂದು ಮನುಷ್ಯ ರೂಪದಲ್ಲಿ ಅವರು ಹೇಳಿಸ್ತಾರೆ ಅಲ್ವಾ. ಆದ ಕಾರಣ ಮನುಷ್ಯನೇ ಪರಬ್ರಹ್ಮ ಸ್ವರೂಪ ಅಂತೇಳಿ ಅರ್ಥ ಆಯ್ತಾ ಅಲ್ವಾ. ಆದ ಕಾರಣ ಗುರುವಿಗೆ ಈ ಭೂಲೋಕದಲ್ಲಿ ಶ್ರೇಷ್ಠವಾದ ಮಹತ್ವ ಗುರು ಅಂತ ಹೇಳಿದರೆ ಪರಮಶ್ರೇಷ್ಠ. ಅದು ಬ್ರಹ್ಮಾಂಡದಲ್ಲಿ ಶ್ರೀಗೆ ಮಹತ್ವ, ಭೂಲೋಕದಲ್ಲಿ ಗುರುವಿಗೆ ಮಹತ್ವ. ಅರ್ಥ ಆಯ್ತಲ್ವ. ಬ್ರಹ್ಮಾಂಡದಲ್ಲಿ ಶ್ರೀಗೆ ಮಹತ್ವ, ಭೂಲೋಕದಲ್ಲಿ ಗುರುವಿಗೆ ಮಹತ್ವ. ಕಾರಣ ಈ ಭೂಲೋಕ ನಡಿಬೇಕಾದ್ರೆ ಗುರು ಬೇಕೇ, ಇಲ್ಲ ಸಾಧ್ಯವಿಲ್ಲ. ಸಕಲ ಜೀವರಾಶಿಗಳು ಈ ಬ್ರಹ್ಮಾಂಡವು ನಡೀಲಿಕ್ಕೆ ಗುರು ಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಭೂಲೋಕದಲ್ಲಿ ಬೇಕೇ ಬೇಕು. ಅರ್ಥ ಆಯ್ತಲ್ಲ. ಭೂಲೋಕದಲ್ಲಿ ಅವರಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಅರ್ಥ ಆಯ್ತಲ್ಲ. ಅದಕ್ಕೆ ಅಷ್ಟು ಶ್ರೇಷ್ಠವಾದ ವಿಚಾರ ಗುರು ಅಂತ ಹೇಳಿದರೆ ಅದನ್ನು ಅವರವರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಇರೋದು. ಇನ್ನೂ ಕೆಲವರು ಅವರವರ ಜೀವನ ಶೈಲಿಯಲ್ಲಿ ಮಾಡಿದಂಥ ಕೆಲವು ತಪ್ಪುಗಳಿಂದಾಗಿ ಅನುಭವಿಸಬೇಕಾಗ್ತದೆ. ಅರ್ಥ ಆಯ್ತಲ್ಲ. ಯಾವುದೋ ಒಂದು ರೀತಿಯಲ್ಲಿ ಆಗಿ ಹೋಗಿರ್ತದೆ. ಗುರುಗಳ ವಿಚಾರದಲ್ಲಿ ಹೇಳೋದಿದು ಯಾವುದೋ ಒಂದು ವಿಚಾರದಲ್ಲಿ ಆಗಿ ಹೋಗಿರ್ತದೆ. ಆಗ ಏನಾಗ್ತದೆ, ಭಕ್ತರುಗಳಿಗೂ ಅಲ್ಲ ಯಾರಿಗೂ ಆದರೂ ಕೂಡ ಯಾವುದೋ ಇನ್ನೊಂದು ಗುರುಗಳನ್ನು ನೋಡೋ ಒಂದು ಒಳ್ಳೆಯ ನಂಬಿಕೆ ಬರೋದಿಲ್ಲ. ಇದು ಪ್ರಕೃತಿ ಸಹಜವಾಗಿ ಹೇಳುವಂಥ ವಿಚಾರ. ಇದರಲ್ಲಿ ಭಕ್ತರುಗಳ ತಪ್ಪಿಲ್ಲ ಅಲ್ಲ, ಇದನ್ನು ತಪ್ಪು ಅಂತೇಳಿ ವಾದ ಮಾಡಲಿಕ್ಕೂ ಸಾಧ್ಯ ಅಲ್ಲ. ಅರ್ಥ ಆಯ್ತಲ್ವ. ನೀವು ಹೇಳೋದು ತಪ್ಪು ಅಂತೇಳಿ ವಾದ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕಾರಣ ಏನು? ಅವರ ನಂಬಿಕೆ ಅದು ಅಲ್ವ. ಅವರ ನಂಬಿಕೆ. ಯಾರು ನಂಬುತ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟ ವಿಚಾರ. ನಮಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅವ್ರು ನಂಬಬೇಕು ಅಂತ ನಾವಿಲ್ಲಲ್ಲ. ಅವರು ನಂಬಬೇಕು, ಅವರು ನಮ್ಮನ್ನು ಫಾಲೋ ಮಾಡಬೇಕು. ಇರಲೇಬಾರ್ದು ಗುರುಗಳಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರಬಾರ್ದು. ಅರ್ಥ ಆಯ್ತಲ್ಲ. ಅದೆಷ್ಟೋ ಜನ ಕೇಳಿದ್ರು ನನ್ನ ಹತ್ರ, ನೀವು ಗುರುಗಳಾಗಿ ಸಿಗರೇಟ್ ಹೇಳಿದ್ದು ಸರಿಯಾ ಅಂತೇಳಿ. ಗುರುಗಳಾಗಿ ನೀವು ಸಿಗರೇಟ್ ಹೇಳಿದ್ದು ಸರಿಯಾ ಅಂತೇಳಿ. ಏನು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ. ನನ್ನ ಗುರುವಿನ ಪ್ರಸಾದ ಅದು. ನನಗೆ ಕೊನೆ ಕೊಟ್ಟ ವಿಚಾರ ಅದು. ಅದು ಯಾವ ರೀತಿ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ನಿಮಗೆ ಬೇಡ. ಅದು ಯಾಕೆ ಕೊಟ್ಟಿದ್ದಾರೆ ನಿಮಗೆ ಬೇಡ. ಇಷ್ಟ ಇದ್ದರೆ ಬಾ, ಸತ್ಯ ಇದ್ದರೆ ಬಾ, ಒಂದು ಪ್ರೀತಿಯನ್ನು ಕಂಡ್ರೆ ಬಾ. ಇಲ್ಲ ಬರಬೇಡಪ್ಪ. ನಮ್ಮಿಂದ ನಿಮಗೆ ತೊಂದರೆ ಆಗಬಾರ್ದು. ಸಿಗರೇಟ್ ಎಳೆಯೋ ಸ್ವಾಮಿಗಳಿಂದ, ಸಿಗರೇಟ್ ಎಳೆಯೋ ಗುರುಗಳಿಂದ ಪ್ರಪಂಚಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಕೆಲವರು. ಹೇಳುದು ಈ ರೀತಿ ಇರಬೇಕು, ಈ ರೀತಿ ಇರಬೇಕು. ಗುರುಗಳು ಯಾವ್ಯಾವ ರೀತಿಯಲ್ಲಿ ಇದ್ದಂತೆ ಯಾರ್ಯಾರು ಗೊತ್ತುಂಟ? ಶಿರಡಿ ಸಾಯಿಬಾಬಾ ಅವರ ಭಕ್ತರ ಹತ್ರ ಜಗಳ ಮಾಡ್ತಾಯಿದ್ರು. ಹೊಗೆ ಸೊಪ್ಪು ತಂದು ಕೊಡು ಅಂತೇಳಿ. ಕಾಣಿಕೆ ಅದಕ್ಕೆ ಬೇಕೇ ಕೇಳ್ತಾ ಇದ್ರು ಅವರು ಬಾಬಾ, ಶಿರಡಿ ಬಾಬಾ. ಅದೇ ರೀತಿ ಅಕ್ಕಲ್ಕೋಟು ಮಹಾರಾಜ್, ಗಜಾನನ ಮಹಾರಾಜ್, ಇನ್ನು ಅನೇಕ ಮಹಾಪುರುಷರು ಅವರು ಬದುಕಿದ ರೀತಿ ನೀತಿಗಳೆಲ್ಲ ನೋಡಿದರೆ ಭಾಳ ಅದು ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮಿಂದ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಅಷ್ಟು ಕಠಿಣದಲ್ಲಿ ಅವರ ಜೀವನ ಇತ್ತು. ಅದೆಷ್ಟೋ ಮಹಾನುಗಳಿಗೆಲ್ಲ ಯಾವ್ಯಾವ ರೀತಿ ಪಟ್ಟವನ್ನು ಕಟ್ಟಿದ್ದಾರೆ ಈ ಭಾರತ ದೇಶದಲ್ಲಿ. ಭಾರತ ದೇಶ ಅಂತಲ್ಲ, ಪ್ರಪಂಚದಲ್ಲಿ ಒಂದು ಮಹಾನ್ ಇರುವಾಗ ಅವರಿಗೆ ಒಂದು ಬೆಲೆ ಇಲ್ಲ ಆಯಿತು. ಖಾಲಿ ಉಗ್ದವರಿದ್ದಾರೆ ಅವರನ್ನು. ಈಗ ಮೂರ್ತಿ ಮಾಡಿ ಅದು ಮಾಡಿ ಇದು ಮಾಡಿ ಅಭಿಷೇಕ ಮಾಡ್ತೇನೆ, ಪೂಜೆ ಮಾಡ್ತೇನೆ, ರಾಘವೇಂದ್ರ ಆರಾಧನೆ ಹಾಗೆ ಹೀಗೆ ಅಂತ ಹೇಳಿದರೆ ಇದರಲ್ಲಿ ನಂಬೋ ವಿಚಾರವಾ? ಸತ್ಯ ಉಂಟ ಇವರಲ್ಲಿ? ಇವರೆಲ್ಲ ಪೂಜೆ ಮಾಡಿ ಏನು ಮಾಡ್ತಾರೆ? ಇವರು ತನ್ನ ಸ್ವಾರ್ಥಕ್ಕಾಗಿ ಮಾಡೋದಲ್ಲ. ಆಸೆ ಇಲ್ಲದವನು ಮಾಡಬೇಕು ಪೂಜೆ. ಆಸೆ ಇಲ್ಲದವನು ಪೂಜೆ ಮಾಡಿದರೆ ಅದು ಭಗವಂತನಿಗೆ ಸೇರ್ತದೆ. ಅರ್ಥ ಆಗ್ತಾ ಹೇಳೋದೀಗ? ಇದು ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಬಂತು ವಿಚಾರ ಅಷ್ಟೇ. ಅದೆಲ್ಲದಕ್ಕೂ ಇದರಲ್ಲಿ ಉತ್ತರ ಇದೆ. ಗುರುಗಳಿಗೆ ಯಾಕೆ ಈಗಿನ ಕಾಲದಲ್ಲಿ ಮಹತ್ವ ಇಲ್ಲ? ಗುರುವಿನ ಪೂಜೆ ಯಾಕೆ ಮಾಡಬೇಕು? ಗುರುವಿನ ಪೂಜೆ ಮಾಡಿದಷ್ಟು ಪವಿತ್ರ. ಹಿಂದಿನ ಕಾಲದಲ್ಲಿ ನಿತ್ಯಾನಂದರು ಮತ್ತು ಗಜಾನನ ಮಹಾರಾಜರು ಮತ್ತು ಅಕ್ಕಲ್ಕೋಟು ಬಾಬಾ, ಸಿದ್ಧಾರೂಢರೆಲ್ಲ ಯಾತ್ರೆ ಹೋಗ್ತಿದ್ರು. ಅವರು ಸಂಚಾರಿಗಳಾಗಿದ್ದರು ಅವರೆಲ್ಲ. ಅರ್ಥ ಆಯ್ತಲ್ವ? ಅವರು ಒಂದೇ ಕಡೆ ಕೂತ್ಕೊಳ್ತಾ ಇದ್ದವರಲ್ಲ. ಅವರೆಲ್ಲ ಒಂದೊಂದು ಮನೆಗೆ ಹೋಗುವ ಸಮಯದಲ್ಲಿ, ಹೀಗೆ ಸಂಚಾರ ಮಾಡೋ ಸಮಯದಲ್ಲಿ ಕೆಲವರು ಅವರ ವಿಶೇಷವನ್ನು ತಿಳಿದುಕೊಂಡು, ಅವರ ವಿಶಿಷ್ಟತೆಯನ್ನು ತಿಳಿದುಕೊಂಡು, ಅವರ ಪವಾಡವನ್ನು ತಿಳಿದುಕೊಂಡು, ಅವರ ಜ್ಞಾನವನ್ನು ತಿಳಿದುಕೊಂಡು ಮನೆಗೆ ಬನ್ನಿ ಅಂತ ಆಮಂತ್ರಣ ಕೊಡ್ತಾಯಿದ್ರು, ಆಮಂತ್ರಿಸ್ತಿದ್ರು. ಮನೆಗೆ ಬನ್ನಿ ಅಂತೇಳಿ. ಆ ಸಮಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಆ ಮನೆಯಲ್ಲಿದ್ದವರು ಆ ಗುರುವಿನ ಮೇಲೆ ಭಕ್ತಿಯಿಂದಾಗಿ ಗುರುದೇವರಿಗೆ ಅಭಿಷೇಕ ಮಾಡ್ತಾಯಿದ್ರು. ಮನೆಯಲ್ಲಿ ಅಭಿಷೇಕ ಮಾಡಿ ಅವರಿಗೊಂದು ಒಳ್ಳೆಯ ಒಂದು ಅಲಂಕಾರ ಮಾಡಿ ಅವರಿಗೊಂದು ಪಾದಪೂಜೆಯನ್ನೆಲ್ಲ ಮಾಡಿ ಅವರೆಲ್ಲ ಕಷ್ಟಗಳನ್ನು ಕೇಳ್ತಾಯಿದ್ರು. ಗುರು ಅಂದರೆ ಅಷ್ಟು ಪವಿತ್ರ ಅಂತ. ಅಲ್ಲಿ ಭೇದ ಭಾವಗಳು ಯಾವುದು ಬರೋದಿಲ್ಲವೇ. ಪಂಚಭೂತಗಳು ಹೇಗೆ, ಈ ಪ್ರಕೃತಿ ಹೇಗೆ, ಆ ರೀತಿ ಇರುವವರು ಗುರುಗಳು. ಅವರಿಗೆಲ್ಲ ಒಂದೇ. ಅವ್ರ ಕೆಸರು ಒಂದೇ, ಶ್ರೀಗಂಧ ಒಂದೇ. ಅರ್ಥ ಆಯ್ತಲ್ಲ? ಅಂಥ ಸ್ಥಿತಿಯಲ್ಲಿರೋರು ಅವರು. ನಾಯಿ ಮುಟ್ಟಿದ ಮಡಿಕೆ ಒಂದೇ, ಚಿನ್ನದ ತಟ್ಟೆ ಒಂದೇ ಅವರಿಗೆ.
ಆ ಸ್ಥಿತಿಯಲ್ಲಿ ಇರುವವರು ಗುರುಗಳು ಅಂತ ಹೇಳಿದರೆ ವೇಷ ಹಾಕೋರಲ್ಲ ಅವರು. ಹೇಳ್ತಾರೆ ವೇಷ ಹಾಕ್ತಾರೆ ಅಂತ ಕೆಲವರೆಲ್ಲ. ವಿಷಯ ಹೇಳಿದ್ ನಾನು, ಪ್ರತಿಯೊಬ್ಬನ ಹಾಕೋದು ವೇಷ ಅಲ್ವಾ ಪ್ರಪಂಚದಲ್ಲಿ? ಪ್ರತಿಯೊಬ್ಬನ ಹಾಕೋದು ವೇಷನೇ ಅಲ್ವಾ? ಯಾರು ವೇಷ ಹಾಕೋದವನು? ಈ ಭೂಮಿ ಎಂಬುದು ರಂಗಸ್ಥಳ ಇದ್ದಾಗೆ, ಒಂದು ಸ್ಟೇಜ್, ಒಂದು ಆ್ಯಕ್ಟಿಂಗ್ ಮಾಡಲಿಕ್ಕೆ ಕಳಿಸಿದ್ದು ಭಗವಂತ. ಆ ಆ್ಯಕ್ಟಿಂಗ್ ಮಾಡಿ ಬಂದ್ರ ಮೇಲೆ ನಿನಗೆ ಕೊಟ್ಟ ಆ್ಯಕ್ಟಿಂಗನ್ನು ನೀನು ಸರಿ ಮಾಡು, ಇನ್ನೊಬ್ಬನ ಆ್ಯಕ್ಟಿಂಗನ್ನು ನೀನು ಮಾಡ್ಲಿಕ್ಕೆ ಹೋಗಬೇಡ. ಆದರೆ ಇಲ್ಲಿ ಮಾಡೋದೇನು, ಇನ್ನೊಬ್ಬರ ಆ್ಯಕ್ಟಿಂಗ್ ಮಾಡೋದು. ಇಲ್ಲಿ ಅವನ ಆ್ಯಕ್ಟಿಂಗನ್ನು ನಾವು ಮಾಡೋದಿಲ್ಲ ಅಲ್ವಾ? ಅವನ ಆ್ಯಕ್ಟಿಂಗನ್ನು ಅವನು ಮಾಡೋದಿಲ್ಲ. ಪ್ರತಿಯೊಬ್ಬನಿಗೊಂದು ಛದ್ಮ ವೇಷದಾಗಿ ಒಂದು ವೇಷ ಹಾಕಿ ಕಳಿಸಿದ್ದಾರೆ ಪ್ರತಿಯೊಬ್ಬ. ನಿನಗೀ ವೇಷ, ನಿನಗೀ ವೇಷ, ನಿನಗೀ ವೇಷ, ನನಗೀ ವೇಷ, ಹುಲಿ ವೇಷ ಅದು ಕೊನೆಗೆ ಅಲ್ವ? ಹೇಳಿದ್ ನಾನು. ಇದೆಲ್ಲ ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ಇದೆಲ್ಲ ಯಾಕೆ, ಇದರಲ್ಲಿ ಎಷ್ಟು ಒಗಟುಗಳಿವೆ, ಇದು ಮುಂದೆಗೆ ಫ್ಯೂಚರ್ಗೆ ಈ ವಿಷಯಗಳು ಯಾವ ರೀತಿ ಬದಲಾಗ್ತದೆ, ಹೇಳೋ ವಿಚಾರಗಳೆಲ್ಲ. ಅದೇ ಕೇಳೋರಿದ್ದರೆ ಎಷ್ಟು ಸಹ ಹೇಳ್ಬೋದು, ಕೇಳುವವರು ಇಲ್ಲದಿದ್ದರೆ ಎಂತಾನು ಹೇಳೋದು ಅಲ್ವಾ? ಪುಸ್ತಕದ ಹಾಗೆ ಇದ್ದರೆ ಅದು ಪುಸ್ತಕದ ಹಾಗೆ ಇರ್ತದೆ, ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಆ ಪುಸ್ತಕವನ್ನು ತೆಗೆದು ಓದಬೇಕು. ಆ ಪುಸ್ತಕವನ್ನು ತೆಗೆದು ಓದಿದರೆ ಏನು ಅದರಲ್ಲಿದ್ದ ವಿಚಾರ ನಮಗೆ ಅರ್ಥ ಆಗ್ತದೆ. ಹಾಗೆ ಗುರು ಎಲ್ಲಿ ಒಂದು ಕಡೆ ಇರ್ತಾರೆ, ಅವರವರಾಗಿ ಇರ್ತಾರೆ. ಆದರೆ ಅವರಲ್ಲಿ ನಾವು ಹೋದರೆ ಅವರ ಒಳಗಿರುವ ಅಂತರ್ಜ್ಞಾನವನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಸ್ವಲ್ಪ ಕೂಡಿದಷ್ಟು ಮಟ್ಟಿಗೆ ಅದನ್ನು ಅನುಸರಿಸಿಕೊಂಡು ಬರಲಿಕ್ಕೆ ಕಲಿಬೇಕು. ಆಗ ಪರಿವರ್ತನೆ ಎಂಬುದು ಗೊತ್ತಾಗ್ತದೆ. ಗುರುಪೂಜೆ ಅಂದಷ್ಟು ಸುಲಭದ ವಿಚಾರ ಅಲ್ಲ ಗುರುಪೂಜೆ ಅಂತೇಳಿ. ಆಗ ಗುರುದೇವರ ಪೂಜೆ ಮಾಡೋ ಸಮಯದಲ್ಲಿ ಭಕ್ತರು ಏನು ಮಾಡ್ತಾರೆ, ಎಲ್ಲ ಭಕ್ತರು ಬರ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇನ್ನು ಅನೇಕ ರೀತಿಯ ದಾನ ಧರ್ಮಗಳನ್ನೆಲ್ಲ ಮಾಡ್ತಾರೆ. ಇದೆಲ್ಲ ಅವಶ್ಯಕತೆ ಇದೆಯಾ? ಇದೆಲ್ಲ ಆಡಂಬರಲ್ವ ಅಂತ ಕೇಳ್ತಾರೆ. ಅವಶ್ಯಕತೆ ಇದೆ. ಒಂದು ಗುರುಪೂಜೆಯಲ್ಲಿ 5 ವಿಧದ ದಾನ ಆಗಲೇಬೇಕದು. ಅರ್ಥ ಆಯ್ತಲ್ಲ? ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ಗೋದಾನ, ಭೂದಾನ, ಕನ್ಯಾದಾನ, ಎಲ್ಲ ದಾನಗಳು ನಡಿಬೇಕು. ಎಲ್ಲ ದಾನಗಳು ಗುರುವಿನ ಸಮ್ಮುಖದಲ್ಲಿ ನಡಿಬೇಕು. ಅವರ ಭಕ್ತರುಗಳು ಅವರವರ ಸ್ಥಿತಿಗತಿಗಳಿಗೆ ತಕ್ಕ ಹಾಗೆ ಗುರುವಿನ ಹತ್ರ ತಂದು ಕೊಡ್ತಾರೆ. ಗುರುದೇವರೇ ಈ ಹೊಸ ದಾನ ಮಾಡಿ, ಗುರುದೇವರೇ ಈ ಒಂದು ಎಜುಕೇಷನ್ಗೆ ನಾನು ದಾನ ಮಾಡಿ, ಗುರುಗಳೇ ಇಷ್ಟೆಲ್ಲ ಇದೆ ಎಲ್ಲ ದಾನ ಮಾಡಿ ಗುರುಗಳು ಅಂತ ಹೇಳ್ತಾರೆ. ಗುರುಗಳ ಕೈಯಲ್ಲಿ ತಂದು ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆ ಗುರುವಿಗೆ ಆಸೆ ಇಲ್ಲದ ಪಕ್ಷದಲ್ಲಿ, ಆ ಗುರುವಿನ ಕೈಯಿಂದ ಇನ್ನೊಬ್ಬರಿಗೆ ದಾನ ಮಾಡಿಸಿದ ಪಕ್ಷದಲ್ಲಿ ಆ ದಾನ ಶ್ರೇಷ್ಠ ದಾನವಾಗಿರ್ತದೆ. ಆ ದಾನದ ಎಲ್ಲ ಪುಣ್ಯದ ಫಲಗಳು ಆ ಭಕ್ತನಿಗೆ ಡೈರೆಕ್ಟಾಗಿ ಸಿಗ್ತದೆ. ಇಲ್ಲದ್ರೆ ಭಕ್ತ ಈಗ ಇಂಡೈರೆಕ್ಟಾಗಿ ಪಡಿಬೇಕು ಆ ವಿಚಾರವನ್ನು. ಯಾವುದೋ ಒಂದು ಪುಣ್ಯದ ಕೆಲಸ ಮಾಡಿ ಗುರು ಇದ್ದರೆ ಅದು ಡೈರೆಕ್ಟ್ ಸಿಗ್ತದೆ, ಡೈರೆಕ್ಟ್ ಕಲೆಕ್ಷನ್ ಅದು ಗುರು ಇದ್ದರೆ. ಅರ್ಥ ಆಯ್ತಲ್ಲ? ಈಗ ಎಷ್ಟೋ ವಿಚಾರ ಹೇಳ್ಬೋದು. ಗುರುವಿಗೆ ಯಾಕೆ ಕಾಣಿಕೆ ಕೊಡಬೇಕು? ಅವರಿಗೆ ಬೇಕಾಗಿ ಅವರು ತಗೊಳ್ಳೋದಿಲ್ಲ ಕಾಣಿಕೆ. ಯಾರೋ ಪಾಪದವ್ರು ಬರ್ತಾರೆ, ಬಡವರು ಬರ್ತಾರೆ, ಯಾಕಂದರೆ ಬಸ್ಸಿಗೆ ಹಣ ಇಲ್ಲ ಅಂತ ಬರ್ತಾರೆ. ಬರೋರು ಬಸ್ಸಿಗೆ ಹೋಗ್ಲಿಕ್ಕೆ ಹಣ ಇಲ್ಲಪ್ಪ ನನಗೆ. ಇನ್ನು ಕೆಲವರು ಯಾವುದೋ ಕಷ್ಟವನ್ನು ಹೇಳಿಕೊಂಡು ಬರ್ತಾರೆ. ಆಗ ಏನೋ ಒಂದು ಅವರ ಮನಸ್ಸಿಗೆ ಅನಿಸ್ತದೆ, ಸರಿಯಪ್ಪ ಆಯ್ತು, ಅಲ್ಲಿ ಕಾಣಿಕೆ ಉಂಟ ನೋಡ್ತಾರೆ, ತೆಗೆದು ಹೀಗೆ ಬಾಚಿ ಕೊಟ್ಟು ಬಿಡಬೇಕು. ಒಳ್ಳೆಯದ, ಮುಗೀತು. ನೆಕ್ಸ್ಟಿಗೆ ಬೇಕೆಂಬ ಆಲೋಚನೆ ಅವ್ರಿಗೆ ಇರೋದಿಲ್ಲ. 5 ನಿಮಿಷ ಕಳೆದು ಇನ್ನೊಬ್ಬ ಬಂದರೆ ಅವನಿಗೆ ಕೊಡುವಂಥ ಒಂದು ಜ್ಞಾನ ಅವರಲ್ಲಿ ಇರೋದಿಲ್ಲ ಗುರುಗಳ ಹತ್ರ. ಆ ಸಮಯದ್ದು, ಆ ಕ್ಷಣದ್ದು ಕಾರಣ ಏನು? ಆ ಕ್ಷಣದೊಂದು ಮಾತ್ರ ಅವ್ರು ನಂಬುವರು. ಮುಂದಿನ ಕ್ಷಣ ನಾನು ಇದ್ದೇನೆಂಬವರಿಗೆ ಆಸೆ ಇಲ್ಲ. ಈ ಕ್ಷಣದಲ್ಲಿ ನಾನು ಸತ್ತು ಹೋದರೂ ಪರವಾಗಿಲ್ಲ ಅಂತ ಹೇಳೋರು ಗುರುಗಳು. ನಾನು ಬದುಕಬೇಕು, ಎತ್ತರಕ್ಕೆ ಬೆಳಿಬೇಕು, ಅದು ಗುರುಗಳಾಗೋದಿಲ್ಲ. ಅರ್ಥ ಆಯ್ತಲ್ಲ? ಹಾಗೆ ಆಗ ಅಂಥ ಗುರು ಸಿಗಬೇಕು, ಅಷ್ಟು ಪವಿತ್ರವಾದ ಗುರು ಸಿಗಬೇಕು. ಎಷ್ಟೋ ಗುರುಗಳ ಕಥೆನ ಹೇಳ್ಬೋದು, ಇದು ಕಥೆ ಹೇಳಬೇಕಷ್ಟೇ ಹೊರತು ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತಲ್ಲ? ಕೇಳುವ ಖುಷಿ ಆಗ್ಬೋದು. ಅದಾಗೆ ಸಿದ್ಧರುಡರು ಹಾಗೆ ಇದ್ದರಂತೆ, ರಾಘವೇಂದ್ರರು ಹೀಗೆ ಇದ್ದರಂತೆ, ಶಿರಡಿ ಸಾಯಿಬಾಬಾ ಹೀಗೆ ಇದ್ದರಂತೆ, ಇವರೇನು ಹೀಗೆ? ಆಗಕ್ಕದು ಸರಿ, ಈಗಕ್ಕಿದು ಸರಿ. ಅರ್ಥ ಆಯ್ತಲ್ಲ? ಇವತ್ತಿದ್ದ ವಿಚಾರ ನಾಳೆ ಆಗಬೇಕು ಅಂತೇನಿಲ್ಲ ಅಲ್ವ? ನೋಡಿ, ಯಾವುದೋ ಒಂದು ಚಿಟ್ಟೆ ಬಂದು ಕೂತ್ಕೊಂಡಿದ್ದಿಲ್ಲಿ ಅಲ್ಲ, ಅದಕ್ಕೊಂದು ಆಸೆ, ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತೇಳಿ ಅಲ್ವ? ಹಾಗಾದ್ರೆ ನಾವು ಸ್ವೀಕಾರ ಮಾಡಬೇಕು. ಆಗ ಅದು ಪಾಡಿಗೆ ಬಂದು ಕೂತ್ಕೊಂಡಿತ್ತು. ಇಲ್ಲಿ ಒಂದು ಉದಾಹರಣೆ ಇದು ಅಲ್ವಾ? ಅದು ನೀವು ಮುಟ್ಟಿದ ಕೂಡಲೇ ಹಾರಿ ಹೋಯ್ತು ಅಲ್ವಾ? ಯಾಕೆ? ಇದರಲ್ಲಿ ಏನು ಅರ್ಥ ಆಗ್ತದೆ? ಭಗವಂತ ಕೊಟ್ಟ ವಿಚಾರವನ್ನು ನಾವು ಪರಿಪೂರ್ಣವಾಗಿ ಸ್ವೀಕಾರ ಮಾಡಬೇಕು.
ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬಾರ್ದು, ಅದನ್ನು ಮುಟ್ಟಬಾರ್ದು, ಅದನ್ನು ಹಿಂದೆ ಮುಂದೆ ತಿರುಗಿ ಮರಗಲ ಮಾಡಿ ನೋಡಬಾರ್ದು, ಕೇಳಬಾರ್ದು. ಯಾಕೆ, ಏನು, ಎಂತ ಅಂತೇಳಿ ಗುರುಗಳ ಹತ್ರ ಹೇಳಿದನ್ನು ಮಾಡು, ಅಷ್ಟೇ, ಮುಗೀತು ಅಲ್ವಾ. ಆಗ ಯಾವುದೋ ಒಂದು ಶಕ್ತಿಯಲ್ಲಿ ಬಂದು ಕೂತ್ಕೊಂಡು ಹಾರಿ ಹೋದಾಗೆ ನಮ್ಮಿಂದ ಹಾರಿ ಹೋಗ್ತದೆ ಅದು. ಈ ರೀತಿಯಾದ ಕೆಲವೆಲ್ಲ ವಿಚಾರಗಳು ಬಂದರೆ ಅಲ್ವಾ, ಅದನ್ನು ಪರೀಕ್ಷೆ ಮಾಡಬೇಕು, ಅವರು ಎಷ್ಟು ಹೇಗಿದ್ದಾರೆ ನೋಡಬೇಕು, ಎಲ್ಲ ವಿಚಾರ ಬರ್ತದೆ ಅಲ್ವಾ. ಬರೋ ಸಮಯದಲ್ಲಿ ಏನಾಗ್ತದೆ, ಆ ಸಮಯದಲ್ಲಿ ಏನಾಗ್ತದೆ ನಾನು ಕೇಳೋದು, ಆ ಗುರುವಿಂದ ಸ್ವಲ್ಪ 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 ದೂರ 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 ಹೋಗ್ತದೆ ಅಲ್ವಾ. ಹೇಳುದು ನಾನು ಎರಡು ವಿಧ ಕೂಡ ನಾನು ಹೇಳ್ತಾ ಇದ್ದೇನೆ. ಆದರೆ ಇದು ನಿಮಗೆ ಕನ್ಫ್ಯೂಷನ್, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಇದೇ ಸಮಯ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಕ್ಕೆ ಬರುವುದು ಜ್ಞಾನ, ಸಮಯ ಸಂದರ್ಭ ಪರಿಸ್ಥಿತಿಗೆ ಸರಿಯಾಗಿ ಉಪಯೋಗಕ್ಕೆ ಬರುವುದು ಜ್ಞಾನ. ವೇದವ್ಯಾಸರು ಮಹಾಭಾರತದಲ್ಲಿ ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ ಅದು ಈಗಿನ ಕಾಲದಲ್ಲಿ ನಡೆಯುವ ವಿಷಯ ಅಲ್ಲ ಅದು. ಅರ್ಥ ಆಯ್ತಲ್ಲ. ಸಾಯಿಬಾಬರು ಏನೋ ಒಂದು ಜ್ಞಾನವನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಈಗಿನ ಪ್ರೆಸೆಂಟಲ್ಲಿ ನಡಿಬೇಕು ಅಂತ ಇಲ್ಲ ಅದು. ಅವರು ಹೇಳಿದ ಸಮಯಕ್ಕೆ ಸರಿಯಾಗಿತ್ತು, ಈ ಸಮಯಕ್ಕೆ ಸರಿಯಾಗಬೇಕು ಅಂತ ಇಲ್ಲ. ಯಾರನ್ನಿಲ್ಲಿ ಮೇಲೆ ಕೆಳಗೆ ಮಾಡಿ ಮಾತಾಡೋದಲ್ಲ, ಸತ್ಯವನ್ನು ಹೇಳೋದು. ಅರ್ಥ ಆಯ್ತಲ್ಲ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನ ಒಳಗೆ ಹಲವಾರು ರೀತಿಯ ಪ್ರತಿಭೆಗಳನ್ನು ಕೊಟ್ಟಿದ್ದಾನೆ ಯಾರು ಭಗವಂತ. ಅದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಬಾಕಿ ಇದ್ದವರನ್ನು ನೋಡಿ ಎಲ್ಲ ಮತ್ಸರ ಪಡ್ತೇವೆ ನಾವು. ವಿಷಯ ಹೇಳೋದು, ಈ ಮತ್ಸರ ಎಂಬುದು ಉಂಟಲ್ಲ, ಬಹಳ ಡೇಂಜರ್ ಆದ ವಿಚಾರ ಇದು. ಅರ್ಥ ಆಯ್ತಲ್ಲ. ಮತ್ಸರ, ಎಲ್ಲರಿಗೂ ಮತ್ಸರ. ಈ ಪ್ರಪಂಚ ಇವತ್ತು ಇಷ್ಟು ಹೀನಾಯ ಸ್ಥಿತಿಗೆ ಬರಲಿಕ್ಕೆ ಕಾರಣವೇ ಮತ್ಸರ. ಅರ್ಥ ಆಯ್ತಲ್ವ. ಮತ್ಸರ ಬಂದ ನಂತರ ಎಲ್ಲ ಒಂದೊಂದೇ ಬರೋದು. ಅರ್ಥ ಆಯ್ತಲ್ವ. ಮತ್ಸರ ಬಂದ ನಂತರವೇ ಒಂದೊಂದೊಂದೊಂದು ವಿಚಾರಗಳು ಬರೋದು. ಅರ್ಥ ಆಯ್ತಲ್ಲ. ಮತ್ಸರ ಬರುವ ಮುಂಚೆ ಆಗುವುದೇನು, ಅಹಂಕಾರ, ದುರಹಂಕಾರ, ಇದೆಲ್ಲ ಬರ್ತದೆ. ಅದರಲ್ಲಿ ಸ್ವಲ್ಪ ಅವನ ಸ್ಥಿತಿಗತಿಗಳು ಸ್ವಲ್ಪ ಫೈಲರ್ ಆದ ಪಕ್ಷದಲ್ಲಿ ಅವನಿಗೆ ಮತ್ಸರ ಆಗ್ತದೆ. ಮತ್ಸರ ಆದ ನಂತರ ಅವನಿಗೆ ಕಾಮವಾಗಿ ಪರಿವರ್ತನೆ ಆಗ್ತದೆ. ಅದು ಬೇಕೇ ಬೇಕು ನನಗೆ ಅದು ಅಂತೇಳಿ, ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅಂತೇಳಿ ಅಲ್ವಾ ಹೇಳಿದ್ರು ನಾನು. ಕಾಮವಾಗಿ ಪರಿವರ್ತನೆ ಆದ ನಂತರ ಅದು ಕ್ರೋಧವಾಗಿ ಪರಿವರ್ತನೆ ಹೊಂದ್ತದೆ. ಕ್ರೋಧ, ಸಿಟ್ಟು, ಭಯಂಕರ ವಿಪರೀತ ಸಿಟ್ಟು ಎಲ್ಲ ಇರ್ತದೆ. ಯಾರಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ರೋಧವಾಗಿ ಪರಿವರ್ತನೆ ಆಗ್ತದೆ. ಕ್ರೋಧವಾಗಿ ಪರಿವರ್ತನೆ ಅಂತ ಲೋಭ ಆಗ್ತದೆ. ಇದ್ದು ಪ್ರಯೋಜನ ಇಲ್ಲ, ಲಾಸ್ಟಿಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಆ ಸ್ಥಿತಿ ಆಗಿಬಿಡುತ್ತದೆ ಅಲ್ವಾ. ಹೀಗೆ ಅರಿಷಡ್ವರ್ಗಗಳು 6 ಗುಣಗಳು: ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾಶ್ಚರ್ಯ. ಅರ್ಥ ಆಯ್ತಲ್ಲ. ಅಲ್ಲಿ ಅಡಿಲಿ ಒಂದು ಬಿಟ್ಟೋಯ್ತು ಮೋಹ ಅಂತ. ಆ ಮೋಹ ಕೂಡ ಅದುವೇ. ಒಬ್ಬರನ್ನು ನಮಗೆ ನೋಡುವಾಗ ಮೋಹ ಆಗ್ತದೆ, ಆಸೆ ಆಗ್ತದೆ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ ಅದು. ಅದರಲ್ಲಿ 2 ಅರ್ಥವಿದೆ. ಇದು ಭಾಳ ಕಷ್ಟ. ಆಧ್ಯಾತ್ಮಿಕ ಅಂದರೆ ತಿಳಿಲಿಕ್ಕೆ ಭಾಳ ಕಷ್ಟ. ಅದು ಒಳಗೆ ಓದಷ್ಟು ಇನ್ನಷ್ಟು ವಿಚಾರಗಳು ಬರ್ತಾ ಇರೋದು. ಅರ್ಥ ಆಯ್ತಲ್ಲ. ಮೋಹ ಅದು ಒಂದು ಪೂರ್ವಜನ್ಮಕ್ಕೆ ಸಂಬಂಧಪಟ್ಟು ಆಗ್ತದೆ. ನಮ್ಮ ಮುಂದಿನ ಜನ್ಮದ ಎಲ್ಲ ಅಡೆತಡೆಗಳಿಗೂ ಕೂಡ ಕಾರಣ ಆಗ್ತದೆ ಅದು. ಅರ್ಥ ಆಯ್ತಲ್ವ. ಯಾವುದನ್ನು ಯಾವಾಗ ಯಾವ ಸಮಯದಲ್ಲೂ ಉಪಯೋಗಿಸಿಕೊಳ್ಬೇಕು ಅಂತೇಳಿ ತಿಳಿದಿರಬೇಕು. ಅದು ಯಾವ ಸಮಯದಲ್ಲಿ ನಾವು ಉಪಯೋಗಿಸ್ತೇವೋ ಅದೇ ಸಮಯದಲ್ಲಿ ಉಪಯೋಗಿಸಿದರೆ ಮಾತ್ರ ಅದರ ಅರ್ಥ ಸರ್ವಶ್ರೇಷ್ಠವಾಗಿರ್ತದೆ. ಆದರೆ ಇದು ಉಪಯೋಗಿಸದ ಸಮಯದಲ್ಲಿ ಉಪಯೋಗಿಸೋದನ್ನು ಉಪಯೋಗಿಸಿಕೊಂಡು, ಉಪಯೋಗಿಸುವ ಸಮಯದಲ್ಲಿ ಉಪಯೋಗಿಸದಿಲ್ಲದ ವಿಷಯವನ್ನು ಉಪಯೋಗಿಸ್ತಾ ಇದ್ದೇವೆ ನಾವು. ಇವತ್ತಿನ ಸಿಚುವೇಶನ್ ಆಗಿ ಉಂಟು, ಇವತ್ತಿನ ಸ್ಥಿತಿಗತಿಗಳೆಲ್ಲ ಅಲ್ವಾ. ಸಣ್ಣೊಂದು ಉದಾಹರಣೆ ಕೊಡ್ಬೋದು. ಕರ್ನಾಟಕದಲ್ಲಿದ್ದವರು ಯಾರು ಈ ಕನ್ನಡ ಮೂವಿಯನ್ನು ನೋಡೋದಿಲ್ಲ, ಭಾಳ ಕಮ್ಮಿ ಅಲ್ವಾ, ಭಾಳ ಕಡಿಮೆ ಕನ್ನಡ ಮೂವಿಯನ್ನು ನೋಡೋದು. ಎಲ್ಲ ಹಿಂದಿ ನೋಡ್ತಾರೆ, ಈ ತಮಿಳು ನೋಡ್ತಾರೆ, ತೆಲುಗು ನೋಡ್ತಾರೆ, ಎಲ್ಲ ನೋಡ್ತಾರೆ. ಕನ್ನಡ ಮೂವಿ ಅಂತ ಹೇಳಿದ್ರೆ ಸ್ವಲ್ಪ ಕನ್ನಡ ಮೂವಿ ಅಂತೇಳಿ ಅಲ್ವಾ. ಕಾರಣ ಏನು? ನಮ್ಮ ಲ್ಯಾಂಗ್ವೇಜ್, ನಮ್ಮ ಭಾಷೆ ನಮಗೆ ಸಸರಾಗಿದೆ. ಇನ್ನೊಬ್ಬರ ಅನ್ಯ ಭಾಷೆ ನಮಗೆ ಭಾಳ ಸಂತೋಷ ಕೊಡ್ತದೆ ಅಲ್ವಾ. ಕಾರಣ ಏನದು ನಮ್ಮ ಹತ್ತಿರ ಇಲ್ಲ. ಅದು ನಮ್ಮ ಹತ್ತಿರ ಬರಲಿ ಅಂತೆ ನಮಗೆ ಅದರ ಬೆಲೆಯೇ ಇರೋದಿಲ್ಲ. ಹಾಗೆ ನಮ್ಮ ಗುರುದೇವರು ನಮ್ಮ ಜೊತೆ ಇರುವಷ್ಟು ಸಮಯ ನಮಗೆ ಅವರ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅವರ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಭಾಳ ಕಷ್ಟ ಆಗ್ತದೆ
ಹೊರಗಿನವರು ಹಾಗೆ ಮಾತಾಡಿದ್ರು, ಹೀಗೆ ಮಾತಾಡಿದ್ರು, ಸಾಯಿಬಾಬಾ ಹಾಗೆ ಮಾಡಿದರು, ಸಾಯಿಬಾಬಾ ಹೀಗೆ ಮಾಡಿದರು, ಅಕಲ್ಕೋಟು ಬಾಬಾ ಹೀಗೆ ಮಾಡಿದ್ರಂತೆ, ಎಲ್ಲ ಸಾವಿರಾರು ವಿಚಾರಗಳನ್ನೆಲ್ಲ ಹೇಳ್ತಾರೆ. ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಪವಾಡ, ನೀವು ಯಾಕೆ ಆಗಿದ್ದೀರಿ, ನೀವು ಯಾಕೆ ಹೀಗಿದ್ದೀರಿ ಅಲ್ವಾ. ಆಗ ನಮ್ಮ ಗುರುದೇವರು ನಾವು ಅರ್ಥ ಮಾಡಿಕೊಳ್ಳಿಲ್ಲ. ಅರ್ಥ ಮಾಡಿಕೊಳ್ಳದ ಪಕ್ಷದಲ್ಲಿ ನಾವು ಆಯ್ತೆಲ್ಲ ಮಾತಾಡ್ತಾ ಇದ್ದೇವೆ. ಅರ್ಥ ಆಯ್ತಲ್ವ. ಅದ ಕಾರಣ ಏನು ಹೇಳ್ತಾನೆ ಅಂತ ಹೇಳಿದರೆ, ಗುರುವೇ ಎಲ್ಲದಕ್ಕೂ ಮೂಲ. ಗುರುವಿಗೆ ಮಹತ್ವ ಕೊಡಬೇಕು, ಕೊಡಬಾರ್ದು ಅಂತ ಹೇಳೋದಲ್ಲ. ಗುರು ಬೇಕು ಪ್ರಪಂಚದಲ್ಲಿ, ಗುರುವೇ ಸರ್ವಸ್ವ. ಆದರೆ ಆ ಗುರುವನ್ನು ನೀವು ಆಯ್ಕೆ ಮಾಡೋ ಸಮಯದಲ್ಲಿ, ಆ ಗುರುವನ್ನು ನೀವು ನಿಮ್ಮ ಜೀವನದಲ್ಲಿ ಸ್ವೀಕಾರ ಮಾಡೋ ಸಮಯದಲ್ಲಿ 10 ಬಾರಿ ಪರೀಕ್ಷೆ ಮಾಡಿ. ಖಂಡಿತವಾಗಿ ಯಾವುದೋ ಒಂದು ರೀತಿಯಲ್ಲಿ ಮಾಡಿ ನೋಡಿ. ಆದರೆ ನಿಮ್ಮ ಪರೀಕ್ಷೆಗಿಂತಲೂ ಸದ್ಗುರು ಆದವರು ಅಧಿಕವಾದ ಪರೀಕ್ಷೆಯಲ್ಲಿ ಇರ್ತಾರೆ, ಅದು ಬೇರೆ ವಿಚಾರ. ಅರ್ಥ ಆಯ್ತಲ್ಲ. ಆಗ ನಾವು ಗುರುವನ್ನು ಒಂದು ಸಲ ಸ್ವೀಕಾರ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟು ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಕಳಂಕವನ್ನು ತಂದು ಕೊಡಬಾರ್ದು. ಇಲ್ಲಿರುವ ಮುಖ್ಯವಾದ ವಿಷಯ ಇದು. ಒಂದು ಸಲ ಸ್ವೀಕಾರ ಮಾಡಿದ ಮೇಲೆ, ಸ್ವೀಕಾರ ಆಗುವ ಮುಂಚೆ ಅದು ಬೇರೆ ವಿಚಾರ. ಸ್ವೀಕಾರ ಮಾಡಿದ ಮೇಲೆ ಅವರನ್ನು ನಾವು ಯಾವುದೇ ಕಾರಣ ಕೂಡ ಬಿಟ್ಟು ಕೊಡಬಾರ್ದು. ಅವರನ್ನು ಇನ್ನೊಬ್ಬರಿಗೆ ಕಳಂಕ ತರಬಾರ್ದು, ಅವರಿಗೆ ಯಾವುದೇ ರೀತಿಯ ಕಳಂಕವನ್ನು ತರಬಾರ್ದು. ಅದರಲ್ಲಿ ಈಗಿನ ಕಾಲದಲ್ಲಿ ಕೆಲವು ನಡೀತಾ ಇರ್ತದೆ, ಗುಪ್ತವಾಗಿಯೋ ಬಹಿರಂಗವಾಗಿಯೋ ಯಾವುದ್ಯಾವುದೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸರಿ ಗುರುದೇವರು ಹಾಗೆ ಹೇಳ್ತಾರೆ. 5 ಸ್ಟೆಪ್ ಮುಂದೆ ಹೇಳುವಾಗ ಗುರುಗಳಿಗೆ ಬೈದುಕೊಂಡೇ ಹೋಗ್ತಾರೆ ಅಲ್ವ. ಇದೊಂದು ಗುಪ್ತವಾಗಿ ಬೈಯುವಂಥ ವಿಚಾರ. ಇನ್ನು ಬಹಿರಂಗವಾಗಿ 10 ಜನ ಇರುವಾಗ, ಅವನು ಸರಿ ಇಲ್ಲಪ್ಪ, ಅಲ್ಲಿಗೆ ಹೋದಿ ಆ ಹುಚ್ಚನ ಹತ್ರ, ಅಲ್ಲಿಗೆ ಹೋಗ್ಬೇಡ, ಒತ್ತರದ ಹೊತ್ತಿಗೆಲ್ಲ ಹೇಳ್ತಾನೆ, ಬೈತಾನೆ ಇದ್ದವರಿಗೆಲ್ಲ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಸ್ವಾಮಿ ಅವನು ಗುರು ಅಂತ ಹೇಳೋರಿದ್ದಾರೆ ಬಹಿರಂಗವಾಗಿ, ಓಪನ್ ಆಗಿ ಅಲ್ವಾ. ಅದೊಂದು ಪಂಗಡ. ಇನ್ನು ಕೆಲವು ಗುಪ್ತವಾಗಿ ಒಳಗಿಂದ ಒಳಗೆ ಗುಜು 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 ಅಂತೇಳಿ ಮಾತಾಡ್ತಾ ಇರ್ತಾರೆ ಅಲ್ವಾ. ಇನ್ನೂ ಕೆಲವರು ಇದ್ದಾರೆ, ಗುರುವೇ ಸರ್ವಸ್ವ ಅಂತ ಏನು ಹೇಳಿದ್ರಲ್ಲ, ಗುರುವೇ ಎಲ್ಲ ನೀನೆ ಅಂಥವ್ರು ಸಿಗೋದುಂಟಲ್ಲ. ಅದೆಷ್ಟೋ ಬಿಲಿಯನ್ನಲ್ಲಿ ಒಬ್ಬರು ಸಿಕ್ಕಿಯಾರು, ಕೋಟಿ ಅಲ್ಲ, ಕೋಟಿಂತ ಜಾಸ್ತಿ ಹೋಗಬೇಕು ಸಂಖ್ಯೆ, ಅದರಲ್ಲಿ ಒಬ್ಬರು ಸಿಕ್ಕಬಹುದು ಅಂಥ ಪವಿತ್ರವಾದ ಆತ್ಮ. ಆದ ಕಾರಣ ಈ ಗುರುವಿನ ಹತ್ರ ಬರಲಿಕ್ಕೆ ಆಗೋದಿಲ್ಲ, ಗುರುವಿನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಗುರುವಿನ ಕಷ್ಟವನ್ನು ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ, ಗುರುವಿನ ಬೈಗಳನ್ನು ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಏನು ಮಾಡಿದ್ರು ಅಂತ ಹೇಳಿದರೆ, ಆ ಗುರುದೇವರೇ ಒಂದು ದಾರಿ ಮಾಡಿಕೊಟ್ರು ಎಲ್ಲರಿಗೆ. ಇಲ್ಲಿ ಗುರುದೇವರು ಅಂತ ಹೇಳೋದು ನನ್ನನ್ನು ಹೇಳೋದಲ್ಲ, ಆಗಿಂದ ಹೇಳ್ತಾ ಇದ್ದೇನೆ, ನನ್ನನ್ನು ಹೇಳೋದಲ್ಲ, ಎಲ್ಲ ನಮ್ಮ ಗುರು ಪರಂಪರೆಯನ್ನು ಹೇಳುವ ವಿಚಾರ ಇದು. ಅರ್ಥ ಆಯ್ತಲ್ಲ. ಇದು ಗುರು ಪರಂಪರೆಯನ್ನೇ ಹೇಳುವ ವಿಚಾರ. ಆದ ಕಾರಣ ನಮಗೆ ಗುರುದೇವರಂತೆ ಬರೋದು. ಅರ್ಥ ಆಯ್ತಲ್ವಾ ವಿಚಾರ, ತಪ್ಪು ತಿಳ್ಕೊಳ್ಬಾರ್ದು. ಹಾಗೆ ಈ ಪೂಜೆಗಳು, ದೇವರ ಪೂಜೆಗಳು, ಇದೆಲ್ಲ ಬರಲಿ ಕಾರಣ ಏನಂದರೆ, ಗುರು ಬಹಳ ಕಠಿಣವಾಗಿರ್ತಾರೆ ಗುರು. ಆ ಗುರು ಅಷ್ಟು ಕಠಿಣವಾಗಿರೋ ಸಮಯದಲ್ಲಿ ಅವರ ಹತ್ರ ಬಂದು ಯಾವುದೇ ರೀತಿಯ ಆಶೀರ್ವಾದವನ್ನು, ಯಾವುದೇ ರೀತಿಯ ಇದನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಅವರ ಮನಸ್ಸು ಸ್ಥಿರವಾಗಲಿ, ಮೊದಲು ಅವರೊಂದು ಸ್ಥಿರವಾದ ನೆಲೆಗೆ ಬರಬೇಕು, ಅವರಲ್ಲೊಂದು ನಂಬಿಕೆ ಎಂಬುದು ದೃಢವಾಗಿರಬೇಕು, ಈ ಜೀವನದ ಎಲ್ಲ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು, ಕಣ್ಣಿಗೆ ಕಾಣಾದ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಉಂಟು ಎಂಬ ಒಂದು ಅರಿವು ಬರಬೇಕು ಎಂಬ ಉದ್ದೇಶಕ್ಕೆ ಬೇಕಾಗಿ ನಮ್ಮ ಋಷಿಮುನಿಗಳೆಲ್ಲ ಈ ರೀತಿಯಾದ ದೇವಸ್ಥಾನಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಆಗ ಗುರುಗಳ ಹತ್ರ ಬರೋದು ತಪ್ತದಲ್ವಾ. ಇಲ್ಲರ ಅವರ ಬೈಗಳು ಅದನ್ನೆಲ್ಲ ತಿದ್ದುಕೊಂಡಲ್ಲಿ ಯಾರಿಗೆ ಬರಲಿಕ್ಕೆ ಸಾಧ್ಯ, ಯಾರು ಇರಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ಆದ ಕಾರಣ ಸರಿಯಪ್ಪ, ನಿಮ್ಮ ನಂಬಿಕೆ ತಕ್ಕವಾಗಿ ಹಲವಾರು ದಾರಿಗಳಿವೆ. ಆ ದಾರಿಗಳಲ್ಲೆಲ್ಲ ನೀವು ನಿಮ್ಮ ಜೀವನವನ್ನು ಸಾಗಿಸ್ತಾ ಹೋಗಿ. ಅದರಲ್ಲಿ ಮುಖ್ಯವಾಗಿ ಭಗವಂತ ಎಂಬ ವಿಚಾರ ಇದೆ, ಒಂದು ಕಾನ್ಸೆಪ್ಟ್ ಇದೆ. ಭಗವಂತ ಎಂಬುದು ಭಾಳ ಶ್ರೇಷ್ಠವಾದ ವಿಚಾರ, ಕಣ್ಣಿಗೆ ಕಾಣಾದ ಒಂದು ಶಕ್ತಿ. ಅದನ್ನು ನಂಬಬೇಕು ನೀವು ಎಂಬ ವಿಚಾರವನ್ನು ಅವರು ಹೇಳಿದ್ದಾರೆ. ನಮ್ಮ ಗುರುಗಳು ಋಷಿಮುನಿಗಳೆಲ್ಲರೂ ಹೇಳಿದ್ದಾರೆ. ಯಾಕೆ ಅವರು ಹೇಳಿದ್ದಾರೆ? ನನ್ನನ್ನು ನಂಬು ಅಂತ ಅವರು ಹೇಳಿಲ್ಲ. ಯಾವುದೇ ಗುರುಗಳಾದವರು ನನ್ನನ್ನು ನಂಬು ಅಂತ ಹೇಳುವುದಿಲ್ಲ, ಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪರಮಶ್ರೇಷ್ಠ ಗುರುವಾದವರು ನನ್ನನ್ನು ನಂಬು ಅಂತೇಳಿ ಹೇಳುವುದೇ ಇಲ್ಲ. ಇದು ಭಕ್ತರುಗಳು ಮಾಡಿದ ವಿಚಾರ, ಗುರುಗಳು ಮಾಡಿದ ವಿಚಾರ ಅಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ. ಇದು ಭಕ್ತರುಗಳು ಮಾಡಿದ ವಿಚಾರ. ಭಕ್ತರುಗಳು ಅಂತ ಹೇಳಿದರೆ ಅವರವರ ಭಕ್ತರುಗಳಿಗೆ ಇನ್ನೊಬ್ಬರು ಇಂಟ್ರಡ್ಯೂಸ್, ಅವರನ್ನು ನಂಬಬೇಕು, ನೀನು ಅವ್ರನ್ನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ ಭಕ್ತರುಗಳು ಮಾತಾಡಿ ಬಂದ ವಿಚಾರ ಹೊರತು ಒಂದು ಗುರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ನಂಬು ಅಂತೇಳಿ. ಹಾಗೆ ಒಂದು ವೇಳೆ ನನ್ನ ನಂಬು ಅಂತ ಹೇಳುವವರಿದ್ದರೆ ಅವರು ಗುರುಗಳಲ್ಲ ಅಂತ ಹೇಳ್ತೇನೆ ನಾನು. ಗುರುಗಳಾಗಲಿಕ್ಕೆ ಸಾಧ್ಯವಿಲ್ಲ. ನನ್ನ ನಂಬು ಅಂತ ಹೇಳುವ ಒಂದು ಗುರುಗಳಿದ್ದರೆ ಅವರು ಗುರುಗಳಾಗಲಿಕ್ಕೆ ಸಾಧ್ಯವಿಲ್ಲ.
ಈಗ ಸಚ್ಚರಿತೆಯಲ್ಲಿಯೂ ಕೆಲವು ರಾಯರ ಕೆಲವೆಲ್ಲ ವಚನಾಮೃತದಲ್ಲಿಯೂ ಅಲ್ಲ ಅನೇಕ ರೀತಿಯ ಗ್ರಂಥಗಳಲ್ಲಿಯೂ ಗುರು ಚರಿತ್ರೆಯಲ್ಲೆಲ್ಲ ಬರೆದಿದ್ದಾರೆ, ಗುರುಗಳನ್ನು ನಂಬಬೇಕು ಅಂತೇಳಿ. ಸೊ ಇದು ಗುರುದೇವರು ಹೇಳಿ ಬರೆದ ವಿಚಾರ ಅಲ್ಲ ಇದು. ಒಂದು ಶಾಶ್ವತ, ಒಂದು ನಿಜವಾದ ಸದ್ಗುರು ಆದವರು ಈ ವಿಚಾರವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ನನ್ನನ್ನು ನಂಬು ಎಂಬ ವಿಚಾರ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವರೊಂದು ಫ್ರೆಂಡ್ಲಿ ಆಗಿರ್ತಾರೆ. ಅರ್ಥ ಆಯ್ತಲ್ಲ? ಗಜಾನನ ಮಹಾರಾಜರೆಲ್ಲ ಹೇಗಿದ್ರು ಅಂದರೆ ಸಣ್ಣ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು. ಅಕ್ಕಲ್ಕೋಟೆ ಬಾಬಾಲ್ ಹೇಗಿದ್ರು, ಸಣ್ಣ ಮಕ್ಕಳ ಜೊತೆ ಡೊಂಕ ಆಟ ಆಡ್ತಾಯಿದ್ರು, ಕುಟ್ಟಿ ದೊಣ್ಣೆ ಆಟ ಆಡ್ತಾಯಿದ್ರು. ಅದಕ್ಕೇನೋ ಹೇಳ್ತಾರೆ ಗೊತ್ತಿಲ್ಲ ನನಗೆ, ಎಂತ ಚಿನ್ನಿದಾಂಡು ಅದನ್ನು ಆಟ ಆಡ್ತಾಯಿದ್ರು. ಹೀಗೆ ಹಲವಾರು ರೀತಿ ಮಕ್ಕಳ ಜೊತೆ ಬೆರೆದು ಆಟ ಆಡ್ತಾಯಿದ್ರು, ಭಕ್ತರ ಜೊತೆ ಭಾಳ ಪ್ರೀತಿಯಿಂದ ಪಳಗ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಅವರವರ ವಿಚಾರವನ್ನು ಅವರು ಮಾತಾಡಿ ಇರಲಿಕ್ಕಿಲ್ಲ ಎಲ್ಲಿ ಕೂಡ. ಭಕ್ತರುಗಳೇ ಮೆನ್ಷನ್ ಮಾಡಿದಂಥ ವಿಚಾರ ಇದೆಲ್ಲ. ಅರ್ಥ ಆಯ್ತಲ್ಲ? ನಿಜವಾದ ಗುರು ಆದವರು ಅವರವರ ವಿಚಾರವನ್ನು ಅವರು ಮೆನ್ಷನ್ ಮಾಡೋದೇ ಇಲ್ಲ ಎಲ್ಲಿ ಕೂಡ. ಅಂಥ ಗುರು ಸಿಕ್ಕಬೇಕು. ಅಂಥ ಪವಿತ್ರವಾದ ಗುರು ಸಿಕ್ಕಿದ್ರೆ ಆ ಗುರುವಿಗೆ ಪೂಜೆ ಮಾಡಿ, ಅವರಿಗೆ ಅಭಿಷೇಕ ಮಾಡಿ, ಅವರ ಪಾದ ಸೇವೆ ಮಾಡಿ, ಅವರ ಸೇವೆ ಮಾಡಿ, ಎಲ್ಲವೂ ಮಾಡಿದರೆ ನಿಮಗೆ ಪುಣ್ಯವೇ 100%. ಆದರೆ ಗುರುವಿನ ಪರೀಕ್ಷೆಯಲ್ಲಿ ಕೂಡ ಪಾಸ್ ಆಗಬೇಕು, ಅದರಲ್ಲಿ ಫೈಲ್ ಆಗಬಾರ್ದು. ಅರ್ಥ ಆಯ್ತಲ್ಲ? 100% ನಿಮಗೆ ಸಕ್ಸಸ್. ಅಂಥ ಗುರುಗಳು ನಿಮ್ಮ ಜೀವನದಲ್ಲಿ ಲಭಿಸಿದ್ದರೆ ಅಷ್ಟು ಕಠಿಣವಾಗಿರಬೇಕು, ಕಠೋರವಾಗಿರಬೇಕು ಎಲ್ಲ ವಿಚಾರದಲ್ಲಿ ಕೂಡ. 24 ಗಂಟೆ ತನ್ನ ಶಿಷ್ಯನನ್ನು ತನ್ನ ಅಂತರಾತ್ಮದಲ್ಲಿ ನೆನೆಸ್ತಾ ಇರಬೇಕು, ತನ್ನ ಭಕ್ತರನ್ನು ತನ್ನ ಅಂತರಾತ್ಮದಲ್ಲಿ ನೆನೆಸ್ತಾ ಇರಬೇಕು. ಬಹಿರಂಗದಲ್ಲಿ ಭಯಂಕರ ಕಠೋರವಾಗಿರಬೇಕು, ಕಠಿಣವಾಗಿರಬೇಕು. ಹಬ್ಬ ಬೇಡಪ್ಪ, ಇವರೊಂದು ದರ್ಶನ ಬೇಡ, ಓಡಿಬಿಡು ಅಂತ ಆಗಬೇಕು. ಅರ್ಥ ಆಯ್ತಲ್ಲ? ಅಂಥ ಗುರುಗಳು ಸಿಗಬೇಕು. ಅಂಥ ಗುರುಗಳ ಸಿಕ್ಕಿದರೆ ಆ ಗುರುವಿನ ಮಹತ್ವವೂ ಅರಿತದೆ, ಆ ಗುರುವಿನ ಪೂಜೆಯ ಒಳಗಿನ ರಹಸ್ಯವೂ ಅರಿತದೆ, ಆ ಗುರು ಅಂದರೆ ಏನೆಂಬ ವಿಚಾರವೂ ತಿಳಿಯುತ್ತದೆ, ಈ ದೇವರಂದರೆ ಏನೆಂಬ ವಿಚಾರವೂ ತಿಳಿಯುತ್ತದೆ, ಎಲ್ಲ ವಿಚಾರವೂ ತಿಳಿಯುತ್ತದೆ. ಎಲ್ಲ ಹಂತವಾಗಿ ಮೇಲೆ ಹತ್ತಿಕೊಂಡು ಹೋಗುವಂಥ ವಿಚಾರ. ಅರ್ಥ ಆಯ್ತಲ್ವ? ಕೆಳಗೆ ಇಳಿಯುವ ವಿಚಾರ ಅಲ್ಲ. ಈಗ ತಿರುಪತಿ ಮಲೆ ಅಷ್ಟು ಎತ್ತರ ಬೆಟ್ಟದಲ್ಲಿ ಇದೆ ಅಂತ ಹೇಳಿದರೆ ಈಗಿನ ಸ್ಥಿತಿಗತಿಗಳನ್ನ ಬಿಟ್ಟುಬಿಡುವ, ಈಗಿನ ಪ್ರೆಸೆಂಟ್ ಬೇಡ. ಸ್ವಲ್ಪ ಪುರಾಣ ಕಾಲದಲ್ಲಿ ನೋಡುವ, ಸ್ವಲ್ಪ ಹಿಂದೆ ಹೋಗುವ, ಬ್ಯಾಕ್ ಹೋಗುವ. ತಿರುಪತಿ ಆ ಕಾಡಿನ ನಡುವಲ್ಲಿ ಇದೆ ಅಲ್ವಾ? ಆ ಕಾಡಿನ ನಡುವಲ್ಲಿ ಇರಬೇಕಾದರೆ ಅಲ್ಲಿಗೆ ಯಾರಾದರೂ ಒಬ್ಬ ಹೋಗಿರ್ಬೇಕಲ್ಲ. ಒಬ್ಬ ಹೋದ ಹೆಜ್ಜೆ ತಾನೇ ದಾರಿಯಾಗುವುದು. ಒಬ್ಬ ಹೋದ ಹೆಜ್ಜೆ ಇನ್ನೊಬ್ಬ ಹೋಗ್ತಾನೆ, ಇನ್ನೊಬ್ಬರಿಂದ ಇನ್ನು 2 ಜನ ಹೋಗ್ತಾರೆ, 4 ಜನ ಹೋಗ್ತಾರೆ, 10 ಜನ ಹೋಗ್ತಾರೆ. ಹಾಗೆ ಎಲ್ಲರೂ ನಡೆದು ದೊಡ್ಡೊಂದು ದಾರಿಯೇ ಆಗ್ತಲ್ಲ ಅಲ್ಲಿ. ಆಗ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸುಲಭ ಆಯ್ತಲ್ಲ ತಿರುಪತಿಯನ್ನು ನೋಡಲಿಕ್ಕೆ. ಈಗ ಎಲ್ಲ ವಸತಿಗಳಾಗಿ ಬೈಕ್, ಲಾರಿ, ಇಂಥ ಬಸ್ಸು ಗಿಸ್ಸು ಕಾರ್ ಎಲ್ಲ ಹೋಗ್ತದೆ. ಈಗ ಟ್ರೈನಿಗೇನೆಲ್ಲ ಹೋಗ್ತದೆ. ವಿಷಯ ಹೇಳೋದು, ಹಿಂದಿನ ಕಾಲದಲ್ಲಿ ಹೋಗ್ಬೇಕಾದ್ರೆ ಏನು ಹೇಳ್ತಾಯಿದ್ರು, ಮನೇಲಿ ತಿರುಪತಿಗೆ ಹೋಗ್ಬೇಕಾದ್ರೆ ಆಸೆಯನ್ನು ಬಿಟ್ಟು ಕಳಿಸ್ತಾಯಿದ್ರು. ತಿರುಪತಿಗೆ ಹೋಗ್ಬೇಕಾದ್ರೆ ಅವರು ಪುನಃ ಬರ್ತಾರೆ ಇಲ್ಲೋ ಗೊತ್ತಿಲ್ಲ. ಅವರಿಗೆಲ್ಲ ಕ್ರಮಗಳನ್ನು ಮಾಡಿ, ಪೂಜೆ ಗೀಜೆಗಳನ್ನು ಮಾಡಿ, ಅವರ ಆಶೀರ್ವಾದನ ಪಡ್ಕೊಂಡು ಸರಿ ನೀವು ಹೋಗಿ ಬನ್ನಿ ಅಂತ ಕಳಿಸ್ತಾಯಿದ್ರು. ಅಂಥ ದಟ್ಟ ಅರಣ್ಯವಾಗಿತ್ತು ತಿರುಪತಿ. ಈಗ ತಿರುಪತಿ ಒಂದು ಸೆಕೆಂಡಲ್ಲಿ ಹೋಗಿ ಬರ್ಲಿಕ್ಕೆ ಆಗೋದಿಲ್ವ? ಆಗ ತಿರುಪತಿಯಲ್ಲಿ ಅಷ್ಟು, ತಿರುಪತಿ ಭಗವಂತನ ಮೇಲೆ, ಆ ವೆಂಕಟೇಶ್ವರ ಮೇಲೆ ಅಷ್ಟು ಭಕ್ತಿ ಇತ್ತು ಆಗಿನ ಕಾಲದಲ್ಲಿ. ಈಗೆಲ್ಲ ಆಗಲ್ಲ. ಈಗೆಲ್ಲ ಆನ್ಲೈನಲ್ಲಿ ಆಗ್ತಲ್ಲ, ಕೂತ್ಕೊಂಡಲ್ಲಿ ಆಗ್ತಲ್ಲ. ಆಗ ಎಲ್ಲಿ ಬರ್ತದೆ ಭಕ್ತಿ, ಎಲ್ಲಿ ಬರ್ತದೆ ನಂಬಿಕೆ? ಸಾಧ್ಯವಿಲ್ಲ ಬರಲಿಕ್ಕೆ. ಆಗ ಯಾವುದೇ ಒಂದು ವಿಷಯ ನಮಗೆ ಸುಲಭವಾಗಿ ಸಿಗ್ತದೆ ಅಂತ ಹೇಳಿದರೆ ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅದಕ್ಕೊಂದು ವ್ಯಾಲ್ಯೂ ಇಲ್ಲ. ಕಷ್ಟಪಡಬೇಕು, ಕಷ್ಟಪಟ್ಟು ಸಿಗಬೇಕು ನಮಗೆ ಅಲ್ವಾ? ಆಗ ಒಬ್ಬ ನಡೆದು ಹೋದ ದಾರಿಯಲ್ಲಿ ಅಲ್ವಾ? ಮೊದಲೊಬ್ಬ ಹೋಗಿರ್ಬೋದು ಎಲ್ಲಿ, ಆ ಭಗವಂತನನ್ನು ನೋಡಲಿಕ್ಕೆ. ಆ ಮೊದಲು ಹೋದ ವ್ಯಕ್ತಿ ಯಾರಾಗಿರಬೇಕು? ಗುರು ಆಗಿರಬೇಕು ಅಲ್ವಾ? ಗುರು ಆಗಿರಬೇಕು. ಮೊದಲು ಹೋದ ವ್ಯಕ್ತಿ ಗುರು ಆಗಿರಬೇಕು. ಅವ ಹೋಗಿ ಭಗವಂತನನ್ನು ನೋಡಿದ. ಆಗ ಅವ ಏನು ಹೇಳ್ತಾನೆ? ಒಂದು ದಾರಿ ಮಾಡಿದ್ದೇನೆ, ಈ ದಾರಿಯಲ್ಲಿ ಬರೋದಾದರೆ ಬನ್ನಿ, ಭಗವಂತನನ್ನು ನೋಡ್ಬೋದು ಅಲ್ವಾ? ಆಗ ಗುರು ಯಾವ ದಾರಿ ತೋರಿಸಿದ್ದಾರೆ, ಯಾವ ಮಾರ್ಗದರ್ಶನ ತೋರಿಸಿದ್ದಾರೆ, ಅದೇ ದಾರಿಯಲ್ಲಿ ಹೋಗಬೇಕು. ಆ ಸನ್ಮಾರ್ಗದ ದಾರಿ ಆಗಿರ್ತದೆ, ಆ ಸತ್ಯದ ದಾರಿ ಆಗಿರ್ತದೆ, ಅದು ಪ್ರೀತಿಯ ದಾರಿ ಆಗಿರ್ತದೆ, ಅದು ತ್ಯಾಗದ ದಾರಿ ಆಗಿರ್ತದೆ. ಹೀಗೆ ಅನೇಕ ವಿಚಾರಗಳನ್ನು ಹೇಳ್ಬೋದು. ಅರ್ಥ ಆಯ್ತಲ್ಲ? ಶರಣಾಗತಿ ದಾರಿ ಆಗಿರ್ತದೆ. ಆಗ ಒಬ್ಬ ಹೋಗಲಿಕ್ಕೆ ಅದರಲ್ಲಿ ಪ್ರಯತ್ನ ಪಟ್ಟರೆ ಆ ಸತ್ಯವಾದ ಪಕ್ಷದಲ್ಲಿ ಇನ್ನೊಬ್ಬ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಇನ್ನೊಬ್ಬ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಇನ್ನೊಬ್ಬ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಅಲ್ವಾ? ಆಗ 10 ಜನ ಹೋಗ್ತಾ 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 ಏನಾಗ್ತದೆ? ದಾರಿ ಬ್ರಾಡ್ ಆಗ್ತಾ ಹೋಗ್ತದೆ, ಅಗಲಾಗ್ತಾ ಹೋಗ್ತದೆ. ಅಲ್ಲಿ ಏನೋ ಒಂದು ವಿಚಾರ ಇದೆ ಅಂತೇಳಿ ಅಲ್ವಾ? ಆ ಭಗವಂತನ ನೋಡಲಿಕ್ಕೆ ಬೇಕಾದ್ರೆ ಆಗ ಯಾರು ಹೋಗ್ತಾರೆ? ಅಲ್ಲಿಗೆ ಭಕ್ತರುಗಳು ಹೋಗ್ತಾರೆ ಅಲ್ವಾ? ಶ್ರೀಮನ್ನಾರಾಯಣನ ನೋಡಲಿಕ್ಕೆ ಭಕ್ತರುಗಳು ಹೋಗ್ತಾರೆ. ಭಕ್ತರುಗಳ ಸಮೂಹವೇ ಹೋಗ್ತದೆ, ಕೂಟವಾಗಿ ಹೋಗ್ತದೆ ಅಲ್ವಾ ಹೇಳೋದು.
ಇಷ್ಟು ಆಗಬೇಕಾದ್ರೆ ಯಾರಾದರೂ ಒಬ್ಬ ನಡೆದಿರಬೇಕಲ್ಲ ಮುಂಚೆ. ಇಷ್ಟು ಆಗಬೇಕಾದ್ರೆ ಇವತ್ತಿಗೆ ಯಾರಾದರೂ ಒಬ್ಬ ಆ ದಾರಿಯಲ್ಲಿ ಪ್ರಯಾಣ ಮಾಡಿ ಆ ತಿರುಪತಿಯಲ್ಲಿ ಆ ಭಗವಂತನ ದರ್ಶನ ಆಗಿರ್ಬೇಕು ಅವನಿಗೆ. ಆದ ಕಾರಣ ಇವತ್ತಿಷ್ಟು ವಿಜೃಂಭಣೆ ಅನ್ನೋದು ಬೆಳೀತಾ ಉಂಟು. ಈಗ ಹೇಳಿದ್ರೆ ಅರ್ಥ ಆಗ್ತಾಯಿಲ್ಲ ನಾನು. ಹಾಗೆ ದಾರಿಯನ್ನು ಮಾಡಿ ಕೊಡ್ತಾರೆ ಗುರುಗಳು. ಆ ದಾರಿಯಲ್ಲಿ ಪ್ರಯಾಣ ಮಾಡು, ಹಿಂದೆ ಮುಂದೆ ನೋಡಬೇಡ. ಗುರು ಹೇಗೆ ಹೋಗಿದ್ದಾರೆ ಹಾಗೆ ಹೋಗು. ಆಗ ಗುರು ಏನೆಲ್ಲ ಕೊಟ್ಟಿದ್ದಾರೆ ಪ್ರಪಂಚಕ್ಕೆ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಾ? ಅದು ಅನುಭವಿಸಬೇಕು. ಅನುಭವಿಸೋದಂದರೆ ನಮ್ಮ ಜೀವನದಲ್ಲಿ ನಾವು ದಿನನಿತ್ಯ ಅದನ್ನು ಕಂಡುಕೊಳ್ಬೇಕು. ಅನುಭವಿಸು ಅಂತ ಹೇಳೋ ಕೆಲವರು ಏನು ಸಲ ಅನುಭವಿಸ್ಬೇಕು ಅಂದರೆ ಶಾಪ ಕೊಡ್ತಾರೆ. ಇವರು ನೀನು ಮಾಡಿದ ಅನುಭವಿಸಪ್ಪ ಅಂತ ಅಲ್ಲ, ತಿಳಿದುಕೊಳ್ಳೋದು. ಒಂದೊಂದು ವಿಚಾರವನ್ನು ತಿಳಿದುಕೊಳ್ಳೋದು. ಆ ರೀತಿ ತಿಳಿದುಕೊಳ್ಳುವ ಸಮಯದಲ್ಲಿ ನಮಗೆ ಗುರುಪೂಜೆಯ ಮಹತ್ವ ಖಂಡಿತವಾಗಿಯೂ ಅರ್ಥ ಆಗ್ತದೆ. ಅವರ ಕೈಯಲ್ಲಿ ಮಾಡೋ ದಾನ ಧರ್ಮಗಳು ಎಷ್ಟು ಪವಿತ್ರ ಎಂಬುದು ಅರ್ಥ ಆಗ್ತದೆ. ಗುರುಗಳಿಗೊಂದು ಕಾಣಿಕೆ ಕೊಟ್ಟರೆ ಎಷ್ಟು ಪವಿತ್ರ ಅಂತೇಳಿ ಅರ್ಥ ಆಗ್ತದೆ. ಈಗ ಒಂದು ಉದಾಹರಣೆ ಹೇಳ್ಬೋದು. ಒಬ್ಬರ ಹತ್ರ 1 ಲಕ್ಷ ರೂಪಾಯಿ ಕೇಳ್ಬೋದು. ಈಗ ನಂಗೆ 1 ಲಕ್ಷ ರೂಪಾಯಿ ಕೂಡ ತುಂಬ ಅವಸರ ಉಂಟು ನನಗೆ. ಏನೋ ಒಂದು ಒಬ್ಬರಿಗೆ ಫೀಸ್ ಕಟ್ಟಬೇಕು, ಅಲ್ಲ ಯಾವುದೋ ಒಂದು ರೀತಿಯ ಕೆಲಸಗಳಾಗ್ತಾಯಿದೆ, 1 ಲಕ್ಷ ರೂಪಾಯಿ ಇದ್ರೆ ಕೊಡು ಅಂತ ಕೇಳ್ತಾರೆ. ಆ ಸಮಯದ ಭಕ್ತರೇನು ಹೇಳ್ತಾರೆ? ಇಲ್ಲ ಗುರುದೇವ, ಅದು ಸ್ವಲ್ಪ ಹೀಗೆ ವ್ಯಾಪಾರ ಆಗಿದೆ, ಎಲ್ಲ ಡಲ್ ಉಂಟು, ಹೀಗೆ ಆಗಿದೆ 1000 ಕಾರಣ ಹೇಳ್ತಾರೆ. ಎಲ್ಲರ ಹತ್ರ ಅವ್ರು ಕೇಳೋದಿಲ್ಲ. ಒಂದು ಕಾರಣ ಇರ್ತದೆ ಕೇಳಬೇಕಾದ್ರೆ, ರೀಸನ್ ಇರ್ತದೆ. ಹಾಗೆ ಹೇಳಿ ಆಯ್ತಪ್ಪ ಸರಿಯಪ್ಪ ಅಂತ ಗುರುಗಳು ಹೇಳಿ ಇಟ್ಟು ಬಿಡ್ತಾರೆ. ಸರಿ ಆಯಿತು, ಒಳ್ಳೆಯದಾಗು, ಸಂತೋಷವಾಗಿರು ಅಂತ ಹೇಳ್ತಾರೆ ಅಷ್ಟೇ. ಒಂದು 2 ತಿಂಗಳು 3 ತಿಂಗಳು ಕಳೆದು ಅದೇ ಭಕ್ತ ಏನು ಹೇಳ್ತಾನೆ ಗೊತ್ತಂದ್ರೆ, ಗುರುಗಳ ಹತ್ರ ಇನ್ನೊಂದು ಕೋರಿಕೆಯನ್ನು ಇಟ್ಟಿರ್ತಾನೆ, ಬೇಡಿಕೆಯನ್ನು ಇಟ್ಟಿರ್ತಾನೆ. ಗುರುಗಳೇ ನಾನು ಆಸ್ಪತ್ರೆಯಲ್ಲಿ ಇದ್ದೇನೆ ಅಂತ ಫೋನ್ ಮಾಡ್ತಾರೆ. ಗುರುದೇವರು ನಾನು ಆಸ್ಪತ್ರೆಯಲ್ಲಿ ಇದ್ದೇನೆ, ಈಗೀಗೆಲ್ಲ ಸಮಾಚಾರ ನಡೆದೋಯ್ತು. ಹೌದಾ ಸರಿಯಪ್ಪ. ಆಗ ಗುರುದೇವರು ಕೇಳ್ತಾರೆ ಎಷ್ಟು ಆಯ್ತಪ್ಪ ಬಿಲ್ ಆಸ್ಪತ್ರೆಯಲ್ಲಿ ಅಂತೇಳಿ. ಆಯಿತು ಗುರುದೇವರು 7-8 ಲಕ್ಷ ರೂಪಾಯಿ ಆಯಿತು ಅಂತ ಹೇಳ್ತಾರೆ. ಆಗ ಕೇಳ್ತಾರೆ ಗುರುದೇವರು, ಏನು ಕೇಳ್ತಾರೆ? ಹೌದಾ ನಾನು ನಿನ್ನ ಹತ್ರ ಮೊನ್ನೆ 1 ಲಕ್ಷ ರೂಪಾಯಿ ಕೇಳಿದ್ದೆ ಅಲ್ಲ, ಆ 1 ಲಕ್ಷ ರೂಪಾಯಿ ನೀವು ಕೊಡ್ತಿದ್ರೆ ಈ 8 ಲಕ್ಷ ರೂಪಾಯಿ ಕಟ್ಟಬೇಕಿತ್ತಾನ? ಆ 1 ಲಕ್ಷ ಕೇಳುವಾಗ 1 ಲಕ್ಷ ಭಾಳ ದೊಡ್ಡದಾಗಿರ್ತದೆ. ಅವರವರ ಜೀವನದಲ್ಲಿ 1 ಲಕ್ಷದ ಪರಿಣಾಮ ಯಾವ ರೀತಿಯೆಲ್ಲ ಬರ್ತದೆ, ಅದು ಯಾವ ರೀತಿ ಟರ್ನ್ ಆಗ್ತದೆ ಅಲ್ವ. ಈಗ ಗುರು ಕಾಣಿಕೆ ಕೊಡೋದ್ರಿಂದ ಏನೆಲ್ಲ ಲಾಭ ಅರ್ಥ ಆಗೋದಿಲ್ಲ ಮನುಷ್ಯರಿಗೆ, ಖಂಡಿತ ಅರ್ಥ ಆಗೋದಿಲ್ಲ. ಇದು ಕೆಲವು ಕಡೆ ವ್ಯಾಪಾರ ಆಗಿದೆ, ಇನ್ನು ಕೆಲವು ಕಡೆ ಬಿಸ್ನೆಸ್ ಆಗಿದೆ. ಆದ ಕಾರಣ ಮನುಷ್ಯರಿಗೆ ಅರ್ಥ ಆದರೂ ಕೂಡ ಟೋಟಲ್ ಗೊಂದಲದಲ್ಲಿದ್ದಾರೆ, ಕನ್ಫ್ಯೂಷನ್. ಯಾವುದು ಸರಿ ಯಾವುದು ತಪ್ಪು ಅಲ್ವ, ಯಾವುದು ಸರಿ ಯಾವುದು ತಪ್ಪು ಕನ್ಫ್ಯೂಷನ್ ಆಗಿದೆ ಎಲ್ಲ. ಅದಕ್ಕೇನು ಮಾಡೋದು? ಅವರ ಗೊಂದಲವನ್ನು ಅವರೇ ಸರಿ ಮಾಡಿಕೊಳ್ಬೇಕಲ್ವ, ನಾವು ಸರಿ ಮಾಡಲಿಕ್ಕಾಗ್ತದೆ ಅವರ ಗೊಂದಲವನ್ನು? ಅವರವರ ಮನಸ್ಥಿತಿಯನ್ನು ಅವರವರ ಗೊಂದಲವನ್ನು ಅವರವರೇ ಸರಿ ಮಾಡಿಕೊಳ್ಬೇಕು. ಅವರವರೇ ವೈದ್ಯರಾದರೆ ಜೀವನ ಚೆನ್ನಾಗಿರೋದು ಅಲ್ವಾ? ಇದರಲ್ಲಿ ಚೆನ್ನಾಗಿರ್ತದೆ ಜೀವನ, ಚೆನ್ನಾಗಿರ್ತದ? ಗುರು ಎಂಬುದು ಭಾಳ ಶ್ರೇಷ್ಠ. ಆ ಗುರುವಿನ ಪೂಜೆ ಅಂತೇಳಿ ಅದರಿಂತಲೂ ಶ್ರೇಷ್ಠ. ಗುರುವಿನ ಪೂಜೆ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಗುರುವನ್ನು ಭಕ್ತರೆಲ್ಲರೂ ಅಲಂಕಾರ ಎಲ್ಲ ಮಾಡಿ, ಅವರಿಗೆ ಅಭಿಷೇಕ ಮಾಡಿ, ಅಲಂಕಾರ ಎಲ್ಲ ಮಾಡಿ, ರಾಜ್ಯ ವೈಭೋಗದಿಂದ ಅವರ ಪೂಜೆನೆಲ್ಲ ಮಾಡ್ತಾರೆ. ಗುರುವಿನ ಪೂಜೆನೆಲ್ಲ ಅರ್ಥ ಆಯ್ತಾ? ಪೂಜೆ ಎಲ್ಲ ಮಾಡಿ ಅಲ್ಲಿ ಕೇಳಿಕೊಳ್ಬೇಕಾದ ವರ ಯಾವುದು ಅಂತ ಹೇಳಿದರೆ, ಬೇಡಿಕೊಳ್ಬೇಕಾದ ಒಂದು ವಿಚಾರ ಯಾವುದು ಅಂತ ಹೇಳಿದರೆ, ಈ ಪ್ರಪಂಚದ ಸುಭಿಕ್ಷೆಗಾಗಿ ಭಿಕ್ಷೆಯನ್ನು ಬೇಡುವ ದಿನ ಯಾವುದು? ಗುರುಪೂಜೆ. ಈ ಪ್ರಪಂಚದ ಸುಭಿಕ್ಷೆಗೆ ಭಿಕ್ಷೆಯನ್ನು ವರವಾಗಿ ಕೇಳಬೇಕಲ್ಲಿ. ಪ್ರಪಂಚದ ಸುಭಿಕ್ಷೆಗೆ ಭಿಕ್ಷೆಯನ್ನು ಕೊಡಿ ಗುರುದೇವ ಅಂತ ಕೇಳಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳಬೇಕಾದಂಥ ವಿಚಾರ. ಅದು ಪರಿಪೂರ್ಣ ಶರಣಾಗತಿಯಲ್ಲಿ ಕೇಳಿಕೊಳ್ಬೇಕಾದಂಥ ವಿಚಾರ. ಗುರುಪೂಜೆ ನಡೆಸುವವರು ಕೇಳುವ ವಿಚಾರ ಅದು. ಗುರುಪೂಜೆ ಅಂತೇಳಿ ಲೋಕ ಕಲ್ಯಾಣಾರ್ಥವಾಗಿ ಆಗುವಂಥ ಪೂಜೆ, ಅದು ಸರ್ವಸಾಧಾರಣ ಪೂಜೆ ಅಲ್ಲ. ಅದು ಸನಾತನ ಧರ್ಮದ ಪ್ರಕಾರ ಗುರುವಿಗೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಆದ ಕಾರಣ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶರಣಂ ಶರಣಾಗತಿ ದಾಸನಾದೆ. ಇನ್ನು ದಾಸನಾಗಿ ಹೋದೆ ನಾನು, ಬೇರೆ ಏನು ನನಗೆ ಕಣ್ಣಿಗೆ ಕಾಣೋದಿಲ್ಲ, ಇನ್ನ ಪಾದವೇ ನನಗೆ ಗತಿ ಎಂಬ ವಿಚಾರ ಯಾವ ಒಂದು ಭಕ್ತನಿಗೆ ಬರ್ತದೋ ಅವನಿಂದ ಖಂಡಿತವಾಗಿಯೂ ಈ ಪ್ರಪಂಚವನ್ನು ಉದ್ಧಾರ ಮಾಡಲಿಕ್ಕಾಗ್ತದೆ. ಅವನು ಶಿಷ್ಯನಾಗಿ ಪರಿವರ್ತನೆ ಆಗ್ತಾನೆ. ಶಿಷ್ಯನಾಗಿ ಪರಿವರ್ತನೆ ಒಂದು ಗುರು ಯಾವ ದಾರಿಯಲ್ಲಿ ಹೋದರೂ ಅದೇ ದಾರಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವ ಬೇರೆ ದಾರಿಯಲ್ಲಿ ಹೋಗುದಿಲ್ಲ. ನಿಜವಾದ ಶಿಷ್ಯನಾದವನು. ಅರ್ಥ ಆಯ್ತಾ? ಇದನ್ನೇ ದೀಕ್ಷೆ ಅಂತ ಹೇಳಿದರೆ. ದೀಕ್ಷೆ ಅಂತ ಹೇಳಿದರೆ ತಲೆ ಕೈ ಇಟ್ಟು ಕೊಡೋದಲ್ಲ ದೀಕ್ಷೆ.
ಅರ್ಥ ಆಯ್ತಲ್ಲ. ಕಾಷಾಯ ವಸ್ತ್ರವನ್ನು ಧರಿಸೋದು ದೀಕ್ಷೆ ಅಲ್ಲ. 10 ಜನರ ಹತ್ರ ಹೇಳೋದು ದೀಕ್ಷೆ ಅಲ್ಲ. ನನ್ನ ನಂತರ ಇವರು ಅಂತ ಹೇಳೋದು ದೀಕ್ಷೆ ಅಲ್ಲ. ದೀಕ್ಷೆ ಅಂದರೆ ಏನು? ದೂರದ ದೃಷ್ಟಿ. ಆ ದೂರದ ದೃಷ್ಟಿವರೆಗೆ ನಿನ್ನ ಪ್ರಯಾಣ ಇರಬೇಕು ಅಂತೇಳಿ ಆ ದೂರದ ದೃಷ್ಟಿಯನ್ನು ಹೇಳಿರ್ತಾರೆ ಗುರುದೇವರು. ಅರ್ಥ ಆಯ್ತಲ್ಲ. ಇದೇ ರೀತಿಯ ಪ್ರಯಾಣ ಇದೇ ರೀತಿ ಹೋಗಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರ್ದು ನೀನು. ನಾನು ಎಷ್ಟು ಕಷ್ಟಪಟ್ಟಿದ್ದನ್ನು ಸಂಪಾದನೆ ಮಾಡಿದ್ದೇನೋ ಅದೇ ರೀತಿ ನೀನು ಇದನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿಕೊಂಡು ಹೋಗಬೇಕು. ದೂರದ ಆಲೋಚನೆಯನ್ನು ಮಾಡಿರ್ತಾರೆ. ದೂರದ ಆಲೋಚನೆಯನ್ನು ಮಾಡಿ ಅವನಿಗೆ ವರಪ್ರಸಾದವನ್ನು ಕೊಟ್ಟು ಕಳಿಸ್ತಾರೆ. ಆ ವರಪ್ರಸಾದ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ 10 ಜನರ ಮುಂದೆ ಕಳ್ಳನಾಗೋ ರೀತಿಯಲ್ಲಿ ಕೊಡ್ತಾರೆ. ಅರ್ಥ ಆಯ್ತಲ್ವ. ನಿಜವಾದ ಸದ್ಗುರುಗಳ ವಿಚಾರಗಳೆಲ್ಲ ಆ ರೀತಿ ಇರ್ತದೆ. ಎಲ್ಲರನ್ನು ಕರೆದು ಬಿಟ್ಟು ಇವು ನನ್ನ ಶಿಷ್ಯ ಅಂತ ಹೇಳೋದಿಲ್ಲ. ಅದು ಪ್ರಪಂಚಕ್ಕೆ ತನ್ನಿಂದ ತಾನಾಗಿ ಗೊತ್ತಾಗುವಂಥ ವಿಚಾರ. ಅದು ಗುರುವಿನ ಮಹಿಮೆ. ಅವರು ಯಾವ ಸಮಯದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅಂತ ಗೊತ್ತೇ ಇರಲಿಕ್ಕಿಲ್ಲ. ಶ್ರೀ ರಾಘವೇಂದ್ರ ಗುರುಗಳು ಸಮಾಧಿಯಾಗುವ ಸಮಯದಲ್ಲಿ, ಅವರು ಶ್ರೀಮನ್ನಾರಾಯಣನ ಪಾದವನ್ನು ಸೇರುವ ಸಮಯದಲ್ಲಿ, ಅವರು ವೈಕುಂಠಕ್ಕೆ ಯಾತ್ರೆಯನ್ನು ಮಾಡಿದ ಸಮಯದಲ್ಲಿ ಅವರ ಶಿಷ್ಯರನ್ನು ತನ್ನಿಂದ ತಾನಾಗಿ ದೂರ ಮಾಡಿಬಿಡ್ತಾರೆ. ಅವರ ಶಿಷ್ಯರನ್ನು ಯಾಕೆ ಅಂತ ಹೇಳಿದರೆ, ಆ ಶಿಷ್ಯ ಅಲ್ಲಿ ಇದ್ದರೆ ಅವ್ರಿಗೆ ಸಮಾಧಿ ಆಗಲಿಕ್ಕೆ ಆಗೋದಿಲ್ಲ. ಸಮಾಧಿ ಆಗಲಿಕ್ಕೆ ಅವ್ರು ಬಿಡೋದಿಲ್ಲ. ಈ ಪ್ರಪಂಚದಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಬೇಕಾಗಿ ಒಂದು ಲೀಲೆಯನ್ನು ಆಡಿಬಿಡ್ತಾರೆ. ಇದೆಲ್ಲ ಗುರುಗಳ ರಹಸ್ಯಗಳು. ಇದೆಲ್ಲ ತಿಳ್ಕೊಳ್ಳಿ ಸುಲಭ ವಿಚಾರ ಅಲ್ಲ. ಅದೇ ರೀತಿ ಪೋತಲೂರು ವೀರಬ್ರಹ್ಮೇಂದ್ರರು ಅವರ ಶಿಷ್ಯನನ್ನು ದೂರ ಮಾಡ್ತಾರೆ ಸಮಾಧಿ ಆಗೋ ಸಮಯದಲ್ಲಿ. ಸುಮ್ಮನೆ ಆದರೆ ಹೇಳಿಬಿಡ್ತಾರೆ, ಒಂದು ಹೂವನ್ನು ತೊಗೊಂಡು ಬಾ ಅಂತೇಳಿ. ಈ ಒಂದು ಹೂವಿನ ಹೆಸರು ಹೇಳಿಬಿಡ್ತಾರೆ, ಈ ಹೂವನ್ನು ತೊಗೊಂಡು ಬಾ ಅಂತೇಳಿ. ಹೋಗ್ತದೆ. ಹೋಗ್ತಾ ಶಿಷ್ಯನಿಗೆ ಅರ್ಥ ಆಗ್ತದೆ, ಈ ಹೂವೇ ಪ್ರಪಂಚದಲ್ಲಿ ಇಲ್ಲಲ್ಲ, ಯಾಕೆ ಗುರುಗಳು ತರಲಿಕ್ಕೆ ಹೇಳಿದರು ಅಂತ. ಶಿಷ್ಯ ಸ್ವಲ್ಪ ಜ್ಞಾನದಲ್ಲಿ ನೋಡುವಾಗ ಇಲ್ಲಿ ಗುರುಗಳು ಸಮಾಧಿ ಆಗಿರ್ತಾರೆ. ಕಾರಣ ಶಿಷ್ಯ ಹತ್ತಿರದ ಇದ್ದರೆ ಸಮಾಧಿ ಆಗಲಿಕ್ಕೆ ಆಗೋದಿಲ್ಲ. ಶಿಷ್ಯ ಬಿಡುವುದಿಲ್ಲ ಅದನ್ನು ಸಮಾಧಿ ಆಗಲಿಕ್ಕೆ. ಅವರ ಆತ್ಮ ಬಿಡುಗಡೆ ಹೊಂದುವುದಿಲ್ಲ. ಕಾರಣ ಏನು? ಶಿಷ್ಯನನ್ನು ದೂರ ಮಾಡಲಿಕ್ಕೆ ಕಾರಣ, ಈ ಆತ್ಮ ಹೋಗಿ ಶಿಷ್ಯನ ಆತ್ಮದಲ್ಲಿ ಸೇರಿಕೊಳ್ಬೇಕು. ಈ ದೇಹದಿಂದ ಆ ದೇಹಕ್ಕೆ ಪರಕಾಯ ಪ್ರವೇಶ ಮಾಡಬೇಕು. ಈ ದೇಹದಿಂದ ಆ ದೇಹಕ್ಕೆ ಪರಕಾಯ ಪ್ರವೇಶ ಮಾಡಬೇಕು ಅಂತ ಹೇಳಿದರೆ ಹತ್ತಿರಿದ್ದ ಪಕ್ಷದಲ್ಲಿ ಆಗುವುದಿಲ್ಲ. ನೋಡು ಗುರು ಶಿಷ್ಯರ ಸಂಬಂಧ ಹೇಗಿದೆ ಅಂತೇಳಿ. ಗುರು ಏನು ಆಸೆ ಪಡ್ತಾರೆ? ಶಿಷ್ಯನ ದೇಹದೊಳಗೆ ಪ್ರವೇಶ ಮಾಡಬೇಕು ಅಂತೇಳಿ. ಶಿಷ್ಯ ಏನು ಆಲೋಚನೆ ಮಾಡ್ತಾನೆ? ಗುರುವೇ ಪ್ರಪಂಚದಲ್ಲಿ ಶಾಶ್ವತವಾಗಿರಬೇಕು ಅಂತೇಳಿ. ಇದು ಗುರು ಶಿಷ್ಯರ ಸಂಬಂಧ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ? ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅವರು ಮೊದಲ ಸಿದ್ಧತೆಯನ್ನು ಮಾಡಿರ್ತಾರೆ. ಅವರು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಇಂಥ ಸಮಯ ಆಗುವಾಗ ನನ್ನ ದೇಹದಿಂದ ಪರಕಾಯ ಪ್ರವೇಶ ಆಗಬೇಕು, ದೇಹದಿಂದ ನನ್ನ ಶಿಷ್ಯನ ದೇಹಕ್ಕೆ ಹೋಗಿ ಸೇರಿಕೊಳ್ಬೇಕು ಎಂಬೆಲ್ಲ ಸ್ಥಿತಿಗತಿಗಳನ್ನು ಮುಂಚೆ ಅವರು ರೆಡಿ ಮಾಡಿರ್ತಾರೆ. ಆ ಸಮಯದಲ್ಲಿ ಆ ಶಿಷ್ಯನನ್ನು ತನ್ನಿಂತಾನಾಗಿ ದೂರ ಮಾಡ್ತಾರೆ ಅವರು. ಜೊತೆಗಿದ್ರೆ ಅದು ಆಗೋದಿಲ್ಲ ಕೆಲಸ. ಈಗ ಒಂದು ನಡಿಬೇಕು ಅಂತ ಹೇಳಿದರೆ ಎಡದ ಕಾಲು ಹಿಂದೆ ಇಡಬೇಕು, ಬಲದ ಕಾಲು ಮುಂದೆ ಇಡಬೇಕು ಅಲ್ವಾ? ನಡಿಬೇಕು ಅಂತ ಒಂದೇ ರೀತಿ ನಡಿಲಿಕ್ಕೆ ಆಗೋದಿಲ್ಲಲ್ಲ. 2 ಕಾಲನ್ನು ಒಟ್ಟಿಗಿಟ್ಟು ನಡಿಲಿಕ್ಕೆ ಆಗ್ತದೆ. ಹಿಂದೆಂದ ಮುಂದೆಗೆ ಮೂವ್ ಆಗೋದು ಅಲ್ವಾ? ಹಿಂದೆಂದ ಮುಂದೆಗೆ ಮೂವ್ ಆಗೋದು ಅಲ್ವಾ? ಈಗ ಗಾಡಿ ಓಡಬೇಕು ಅಂತ ಇದ್ದರೆ ಹಿಂದಿನ ಚಕ್ರ ತಿರುಗಬೇಕು. ಹಿಂದಿನ ಚಕ್ರ ತಿರುಗಿದೆ ಮುಂದಿನ ಚಕ್ರ ತಿರುಗೋದು ಅಲ್ವಾ? ಹಾಗೆ ಎಲ್ಲವೂ ಪೂರ್ವಜನ್ಮದಲ್ಲಿ ಏನೆಲ್ಲ ನಾವು ಮಾಡಿದ್ದೇವೆ ಅದನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ ಅಷ್ಟೇ, ಬೇರೆ ಅಂತಲ್ಲ. ಹಿಂದೆ ತಿರುಗಿದರೆ ಮಾತ್ರ ಮುಂದೆ ತಿರುಗೋದು ಅಲ್ವಾ? ನಡಿಬೇಕಾದ್ರೆ ಒಂದು ಕಾಲು ಹಿಂದೆ ಬಂದರೆ ಮಾತ್ರ ಮುಂದೆ ಕಾಲಿಡಲಿಕ್ಕೆ ಆಗೋದು ಅಲ್ವಾ? ಇಲ್ಲ ನಡಿಲಿಕ್ಕೆ ಆಗೋದಿಲ್ಲ, ಹೌದಲ್ವ? ಆಗ ಮುಂದೆ ಹೋಗ್ಲಿಕ್ಕೆ ಹೇಳಿದ್ದಾನೆ ಭಗವಂತ. ಮುಂದೆ ಹೋಗು, ನೀವು ಮುಂದೆ ಹೋಗು, ಹಿಂದೆ ಬರಬೇಡ ಅಂತೇಳಿ. ಆಗ ಪೂರ್ವಜನ್ಮದ ವಿಚಾರವನ್ನು ಈ ಜನ್ಮದಲ್ಲಿ ತಂದು ಈ ಜನ್ಮದಲ್ಲಿ ಮಾಡುವ ನಾವು ವಿಚಾರಗಳೆಲ್ಲ ಪುಣ್ಯ ಕಾರ್ಯವಾಗಿರಬೇಕು ಅಂತ ಆದರೆ ನಮ್ಮ ಜೀವನದಲ್ಲಿ ಒಂದು ಗುರು ಇರಬೇಕು. ಗುರು ಇದ್ದರೆ ಮಾತ್ರ ಸಾಧ್ಯ, ಇಲ್ಲದ್ರೆ ಸಾಧ್ಯ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಗುರು ಸಿಕ್ಕಿ ಅವರನ್ನು ನಾವು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿ ಅವರು ಯಾವ ರೀತಿ ನೀತಿಗಳನ್ನು ಹೇಳ್ತಾರೋ ಅದೇ ಶೈಲಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ನಡೆಸಿಕೊಂಡು ಹೋದರೆ ಅದು ಹೋಗ್ತಾ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗೋದು. ಹೇಗೆ ಅಂತ ಹೇಳಿದರೆ, ಒಂದು ತೆಂಗಿನ ಮರ ಸಸಿ ಇಷ್ಟು ಸಣ್ಣದಿರ್ತದೆ ಅಲ್ವ? ನೆಡುವಾಗ ಸಣ್ಣ ನೆಡ್ತೇವೆ, ಏನೋ ಸ್ವಲ್ಪ ಸಸಿಯಾಗಿ ದೊಡ್ಡದಾಗ್ತದೆ, ಸ್ವಲ್ಪ ದೊಡ್ಡದಾಗ್ತದೆ, ಇನ್ನು ಸ್ವಲ್ಪ ದೊಡ್ಡದಾಗ್ತದೆ. ನಮ್ಮ ಕೈಗೆ ಸಿಗ್ತದೆ ಕೆಲಸ. ಯಾವುದು? ತೆಂಗಿನಕಾಯಿ ಸಿಯಾಳಗಳು ಎಲ್ಲ ನಮ್ಮ ಕೈಗೆ ಸಿಗ್ತದೆ ಕೆಲಸ ಸಣ್ಣದಲ್ಲಿ ಬೆಳೆಯುವ ಸಮಯದಲ್ಲಿ. ಅರ್ಥ ಆಯ್ತಾ?
ಅದು ಮತ್ತೆ ಇನ್ನೂ ಎತ್ತರಕ್ಕೆ ಬೆಳೆದರೆ ತೆಂಗಿನ ಮರ ಸರಿ, ಅಡಿಕೆ ಮರ ಸರಿ, ನಾವು ಅದಕ್ಕೆ ಹತ್ತಲೇಬೇಕು ಮೇಲೆ ಅಲ್ವ. ಅದನ್ನು ಗಟ್ಟಿ ಹಿಡ್ಕೊಳ್ಬೇಕು ಅಲ್ವ, ಅದನ್ನು ಗಟ್ಟಿ ಹಿಡ್ಕೊಳ್ಬೇಕು ನಾವು. ಅದನ್ನು ಗಟ್ಟಿ ಇಟ್ಕೊಂಡು ಮೇಲೆ ಎಲ್ಲರಿಗೂ ಆಗೋದಿಲ್ಲ ಹತ್ತಲಿಕ್ಕೆ, ಭಾಳ ಕಷ್ಟ ಆಗ್ತದೆ, ಬ್ಯಾಲೆನ್ಸ್ ಬೇಕು ಅದಕ್ಕೆ ಅಲ್ವಾ. ಅದೇ ರೀತಿ ಗುರು ಒಬ್ಬರು ನಮ್ಮ ಕೈಗೆ ಸಿಕ್ಕಿದರೆ ಅವ್ರನ್ನ ಯಾವ ರೀತಿ ನಾವು ಕಾಪಾಡೋದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಗುರುವಿನ ವಿಚಾರ ಎಲ್ಲರಿಗೂ ಅರ್ಥ ಆಗ್ತದೆ. ಈ ಗುರು ಪೂಜೆ ಎಂಬುದು ಅಂತ ಅರ್ಥ ಆಗ್ತದೆ. ಈ ಮನೆಯ ಕಾರ್ಯದಲ್ಲಿ ಮನೆಯಲ್ಲಿ ಈ ಪರಿಹಾರಕ್ಕೆ ಮಾಡೋ ಪೂಜೆ ಏನು ಅಂತೇಳಿ ಕೂಡ ಅರ್ಥ ಆಗ್ತದೆ. ಎಲ್ಲವೂ ಅರ್ಥ ಆಗ್ತದೆ. ಅರ್ಥ ಆಯ್ತಲ್ಲ. ಎಲ್ಲ ಗುರುವಿನ ಒಳಗಿರೋ ರಹಸ್ಯವಾದ ವಿಚಾರಗಳು ತುಂಬ 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 ಹೇಳಬೇಕುಂಟು, ಮಾತಾಡಲಿಕ್ಕುಂಟು. ಸಮಯ ಬರೋವೆಲ್ಲ ಮಾತಾಡುವ. ಏನು ತಿರುಚಿಟ್ರಂಬಲಂ. ಓಂ ಗುರುದೇವ್. ಶುಭಂ ಶುಭಂ ಶುಭಂ. ಶುಭಮಸ್ತು.